ಏನಮ್ಮ ನಿನ್ನ ಗಂಡಂಗೆ ಫಸ್ಟ್ ಸ್ಕೂಟ್ರಲ್ಲಿ ಸರಿಯಾಗಿ ಬರೋಕ್ಕೆ ಕೇಳು. ನಮಗ ಯಾಮಾರಿ ನಮ್ಮ ಕಾರಿಗೆ ಸಿಗ ಹಾಕ್ಕೊಂಡ್ಬಿಡ್ತಾ ಇದ್ದ. ತಗೊಳ ಆಯ್ತು ಇವಾಗ ದೊಡ್ಡದೊಂದು ಹಾರ ತೊಗೊಂಬಂದ್ರು ಯಾರೋ. ನಾವು ಎಲ್ಲ ತಿಳ್ಕೊಂಡಿದ್ದು ಅಂಬರೀಷ್ ಅವ್ರು ಬರ್ತಿಡೆ ಅಲ್ವಾ, ಅಂಬರೀಷ್ ಅವ್ರಿಗೆ ಯಾರಿಗೆ ಹಾಕ್ಸಿದ್ದು ಯಜಮಾನರು ವಿಷ್ಣುವರ್ಧನ್ಗೆ. ಬರ ಮುಂದೆ ಬರ್ತಿಡೆ ನಿಂದು ನನ್ನೇ ಕರಿತೀವಿ ಬರ ಮುಂದೆ. ಅವ್ರಿಗೆ ಭಯ. ವಿಷ್ಣು ಸರ್ ತುಂಬ ಸೆನ್ಸಿಟಿವ್, ಅವರು ಹತ್ರ ಬರಲ್ಲ, ಅವರು ತುಂಬ ಕಷ್ಟ. ಅವರು ನಿಲ್ಲಿಸಿ ಆ ಕಡೆ ರಾಜೇಂದ್ರ ಸಿಂಗ್ ಬಾಬು, ಈ ಕಡೆ ನಾನು ಅಣ್ಣ ಅವ್ರು ಇವ್ರು ಎಲ್ಲ ನಿಲ್ಲಿಸಿ ತಲೆ ಹಾಕೋಕ್ಕೆ ಭಯ ವಿಷ್ಣು ಸರ್ಗೆ. ಸ್ಟ್ಯಾಂಡ್ಗೆ ಹಾರ ಇಟ್ಟಿದ್ದು ಅದು ಫೈಲ್ ಇಟ್ಕೊಂಡು ಎಲ್ಲ ಬರ್ತಾಯಿರ್ ಪಾಪ ಒಂದು 5-6 ಜನ. ಅವ್ರಿಗೆ ಗೊತ್ತಲ್ಲ ಕಮಿಟಿ ಅವ್ರಿಗೆ. ನಮ್ಮ ಯಜಮಾನ್ರು ಎಂಟ್ರು ಅಂಬರೀಷ್ ಅವರು. ಅಂಬರೀಷ್ ಅವ್ರು ಬಂದರು. ಅಂಬರೀಷ್ ಅವ್ರು ಏನು ಇಲ್ಲಿ ಬಂದಿದ್ದೀರ ಅಂದರು. ಅಂಬರೀಷ್ ಈ ಥರ ಹೋದರು, ಇವರೆಲ್ಲ ಬಂದಿದ್ದಾರೆ, ನಂಗೆ ಕರ್ಕೊಂಬಂದಿದ್ರು. ಏನದು ಹಾಸ್ಪಿಟ್ಲ್ ಕೊಡ ಅಲ್ಲಿ ಫೈಲು ತೊಗೊಂಡೋದ್ರು. ಏನಣ್ಣ ನೀನು, ಅವ್ರು ಆಸ್ಪತ್ರೆ ಮಾಡಿಬಿಟ್ಟು ನಮ್ಮವ್ರಿಗೇ ಫ್ರೀ ಆಪ್ರೇಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನೀನು ಸೈನ್ ಹಾಕೋಣ ಇದಕ್ಕೆ. ನನಗೇನು ಅಂಬರೀಷ ನೀನು ಹೇಳಿದ ತೊಗೊಂಡು ಸೈನ್ ಹಾಕ್ಬಿಟ್ಟು ಸಿ ಎಮ್. ಬಿಲ್ಡಿಂಗ್ ಇನ್ವಿಟೇಷನ್ ರೆಡಿ ಆಯಿತು. ಸಿ ಎಮ್ ಕೊಡು, ಇನ್ವಿಟೇಷನ್ ಕರಿಬೇಕಲ್ಲ. ಸಿ ಎಮ್ಗೆ ಇನ್ವಿಟೇಷನ್ ಹೋಯ್ತು. ಸಿ ಎಮ್ ನೋಡಿದ್ರು, ಬಿಸಾಕ್ಬಿಟ್ರು. ಯಾಕೆಂದರೆ ಅಂಬರೀಷ್ ಅಣ್ಣಂದು ಹೆಸರು ಇಲ್ಲ ಅದರಲ್ಲಿ. ಸಾಕು, ಹಿಂಗೆ ನಡೀತಾ ಇದೆ ರಥ. ನಿಮಗೆ ಗೊತ್ತಲ್ಲ ಇವಾಗೆಲ್ಲ ಪರಿಸ್ಥಿತಿಗಳು ಹೆಂಗಿದೆ. ಈಗ ಸ್ವಲ್ಪ ಎಲ್ಲ ಸುಧಾರಿಸ್ಕೊಳ್ಳೋವಂಥ ಪರಿಸ್ಥಿತಿ ಸ್ವಲ್ಪ ಬರ್ತಾ ಇದೆ. ಭಗವಂತನ ಇಚ್ಛೆಯಿಂದ ಚೆನ್ನಾಗಾದರೆ ಸಂತೋಷ. ಮೊದಲು ವಾತಾವರಣ ಬಂದರೆ ಎಲ್ರಿಗೂ ಒಂದು ಸಂಕಷ್ಟದಿಂದ ಈಚೆ ಬಂದಷ್ಟು ಸಂತೋಷ ಆಗುತ್ತೆ. ಬರೀ ಇಂಡಸ್ಟ್ರಿಗೆ ಅಂತಲ್ಲ, ಎಲ್ರಿಗೂ ಒಂದು ಖುಷಿ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಒಳ್ಳೇದಾಗ್ಬೋದು ಅಂತ ಆಗಲಿ ಅಂತ ನಾನು ಭಗವಂತನ ಬೇಡ್ಕೊಳ್ತೀನಿ. ಇಂಡಸ್ಟ್ರಿಗೆ ಎಂಟ್ರಾಗೋದಕ್ಕೆ ನನಗೆ ಪ್ರಥಮ ಗುರುಗಳು ಬಂದು ಡಾಕ್ಟರ್ ಸುಂದರ್ರಾಜ್ ಅಂತ, ಮೇಘನಾ ರಾಜ್ ಇದ್ರಲ್ಲ ಅವ್ರ ತಂದೆ, ಪ್ರೇಮಳಾ ಜೋಶಿ ಯಜಮಾನರು. ನಂದು ಇಂಡಸ್ಟ್ರಿಯಲ್ಲಿ ನನ್ನ ವೃತ್ತಿ ಬಂದು ಆರ್ಟಿಸ್ಟ್ PRO ಅಂತ. ಆರ್ಟಿಸ್ಟ್ PRO ಅಂದರೆ ಕಲಾವಿದರು ಎಲ್ಲಾದರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವ್ರಿಗೆಲ್ಲಾದರೂ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಅವ್ರು ಏನು ಫಂಕ್ಷನ್ ಎಲ್ಲಿರುತ್ತೆ ಏನು. ಈಗ ಹಿರಿಯ ಕಲಾವಿದರುಗಳಿಗೆ ಸ್ವಲ್ಪ ಯಾರಾದರೂ ಬೇಕಾಗುತ್ತೆ ಜೊತೆಯಲ್ಲಿ. ಆಮೇಲೆ ಪ್ಲ್ಯಾನಿಂಗ್ ಮಾಡಬೇಕು ಅವ್ರನ್ನ. ಇವಾಗ ಯಾವುದೋ ಈಗ ಮೈಸೂರಲ್ಲಿ ಒಂದು ಫಂಕ್ಷನು, ಮೊನ್ನೆ ಭಗವಾನ್ ಕರ್ಕೊಂಡೋಗಿ ತಾರಾಸು ಅವರು 100ನೇ ವರ್ಷದ ಒಂದು ಫಂಕ್ಷನ್ ಮೈಸೂರಲ್ಲಿ, ಅವು ಭಗವಾನ್ ಕರ್ಕೊಂಡು ಹೋಗಬೇಕು. ಅವಾಗ ನಾವೇನು ಮಾಡ್ತೀವಿ, ಅವ್ರು ನಮಗೆ ಇನ್ವಿಟೇಷನ್ ಕಳಿಸ್ತಾರೆ. ಭಗವಾನ್ ಅವರು ಇಂಥ ದಿವಸ ನಾನು ಮೈಸೂರಿಗೆ ಹೋಗ್ಬೇಕು ಅನ್ನೋಂದಾಗ ನಾವೇನು ಮಾಡ್ತೀವಿ, ಕಾರು ಗೀರು ಪ್ರತಿಯೊಂದೂ ಪ್ಲ್ಯಾನ್ ಮಾಡಿಕೊಂಡು ಅವ್ರು ಎಲ್ಲಿ ಮಧ್ಯದಲ್ಲಿ ಎಲ್ಲಿ ಅವರು ಟಿಫನ್ ಮಾಡಿಸ್ಬೋದು, ಅಥವಾ ಮೈಸೂರಿಗೆ ಹೋದಾಗ ಎಲ್ಲಿ ಊಟ ಮಾಡಿಸ್ಬೋದು, ಫಂಕ್ಷನ್ ಮುಗಿಸ್ಕೊಂಡು ತಿರ್ಗಾ ಕರ್ಕೊಂಬಂದು ಅವ್ರ ಮನೆಗೆ ಡ್ರಾಪ್ ಮಾಡೋವರೆಗೂ ನಮ್ಮ ಕೆಲಸ ಇದು ಕೋರ್ಡಿನೇಷನ್ ಕೆಲಸ. ಇದಿಷ್ಟು ಹೌದೌದು, ಸೆಲೆಬ್ರಿಟಿ ಕೋರ್ಡಿನೇಷನ್ಸ್. ಇದು ಯಾವ ಪ್ಲ್ಯಾನ್ ಮಾಡಬೇಕು ಪಕ್ಕ. ಯಾರು ಎಲ್ಲಿ ಬರ್ತಾರೆ, ಎಲ್ಲಿ ಹೋಗ್ತಾರೆ, ನಾವು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಅಲ್ಲಿ ಸಂಬಂಧಪಟ್ಟವ್ರು ಯಾರು, ಅವ್ರ ನಂಬರ್ ಏನು, ಅವ್ರು ಇಲ್ಲಿರ್ತಾರೆ, ನಾವು ಫಂಕ್ಷನ್ಗೆ ಎಷ್ಟೊತ್ತಿಗೆ ಹೋಗಬೇಕು, ಅದಕ್ಕಿಂತ ಮುಂಚೆ ಯಾರು ಫಂಕ್ಷನ್ ಇರುತ್ತೆ, ಇವ್ರದ್ದು ಎಷ್ಟು ಗಂಟೆಗಿರುತ್ತೆ, ಎಲ್ಲನೂ ಪ್ಲ್ಯಾನಿಂಗ್ ಮಾಡಿಕೊಂಡು ಇದನ್ನೆಲ್ಲ ರಿಕಾರ್ಡ್ ಮಾಡಿಕೊಂಡು ಒಬ್ಬೊಬ್ರನ್ನ ಕಮ್ಯುನಿಕೇಷನ್ ಮಾಡಿಕೊಂಡು, ನಮ್ಮದೇ ಆದಂಥ ಕೆಲವು ಡ್ರೈವರ್ಸ್ ಇರ್ತಾರೆ, ಆಯಾ ಇದಕ್ಕೆ ಸಂಬಂಧಪಟ್ಟವ್ರ ವ್ಯಕ್ತಿಯನ್ನು ಕರಿಬೇಕಾಗುತ್ತೆ, ಎಲ್ಲರನ್ನೂ ಕರೆಯೋಕ್ಕಾಗಲ್ಲ. ಈಗ ಭಗವಾನ್ ಕರ್ಕೊಂಡು ಹೋಗುವಾಗ ಸ್ವಲ್ಪ ವಯಸ್ಸಾಗಿರೋ ಡ್ರೈವರ್ ಆದರೆ ಅವ್ರು ಏನು ಹೇಳಿದ್ರು ಕೇಳ್ಕೊಂಡು ಇಲ್ಲಿ ನಿಲ್ಲಿಸಿ ಸಾರ್ ಅಂತ ನಿಲ್ಲಿಸ್ಕೊಂಡು, ಅಥವಾ ಅಲ್ಲಿ ನಿಲ್ಲಿಸ್ಕೊಂಡು ಈ ಥರ ಅದು ಎಲ್ಲನೂ ನೋಡಬೇಕಾಗುತ್ತೆ. ಯಾಕಂದರೆ ಇದೆಲ್ಲ ಭಾಳ ವಿಚಾರಗಳು. ಒಬ್ಬೊಬ್ರದ್ದು ಯಾರ್ಯಾರು ಹೆಂಗೆ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು. ಭಗವಾನ್ ಅವ್ರು ಹೆಂಗೆ, ಭಾರ್ಗವ ಹೆಂಗೆ, ಸಾಯಿ ಪ್ರಕಾಶ್ ಹೆಂಗೆ, ಅಥವಾ ಜಯಂತಿ ಅಮ್ಮ ಹೆಂಗೆ, ಭಾರತಿ ಅಮ್ಮ ಏನು, ಲೀಲಾವತಿ ಮೇಡಮ್ ಏನು, ಈ ಥರ ಒಬ್ಬೊಬ್ಬರನ್ನು ನಾವು ಸ್ಟಡಿ ಮಾಡಬೇಕು. ನನ್ನ ಸರ್ವೀಸ್ನಲ್ಲಿ ಪ್ರತಿಯೊಬ್ಬರನ್ನು ಆದಷ್ಟು ನಾನು ಯಾರ್ಯಾರು ಭಾವನೆಗಳೇನೋ ಅವ್ರು ಹಿಂಗೆ ಸ್ಪಂದಿಸ್ಬೇಕು, ನಾವು ಅವ್ರಿಗೆ ಹಿಂಗೆ ಅವ್ರ ಹತ್ರ ಜೊತೆಲಿ ನಾವು ಇರಬೇಕು, ಹಿಂಗೆ ನಡ್ಕೋಬೇಕು, ಏನೇನು ಮಾಡಬೇಕು ಅದೆಲ್ಲ ಇದನ್ನೇ ಹೇಳೋದು ಕೋರ್ಡಿನೇಷನ್ಸ್ ಅಂದ್ಬಿಟ್ಟು. ಅದು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು, ಅದು ಸಮಾರಂಭ ಇರ್ಬೋದು, ಮದುವೆ ಇರ್ಬೋದು, ನಮ್ಮ ಚಿತ್ರರಂಗದವ್ರ ಮದುವೆ ಇರ್ಬೋದು, ಅಥವಾ ಫಿಲಿಮ್ ಫಂಕ್ಷನ್ಸ್ ಇರ್ಬೋದು, ಅಥವಾ ಹೊರಗಡೆ ಬೇರೆ ರಾಜ್ಯದ ಫಂಕ್ಷನ್ಸ್ ಇರ್ಬೋದು. ಅಲ್ಲಿ ರಾಜ್ಯದ ಫಂಕ್ಷನ್ಸ್ಗೆ ಇಲ್ಲಿಂದ ಹೆಂಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಯಾರನ್ನ ಇದು ಮಾಡಬೇಕು, ಅಲ್ಲೆಲ್ಲ ಅವ್ರಿಗೆ ಇಳಿಸ್ಬೇಕು, ಎಲ್ಲಿ ಮುಗಿಸ್ಬೇಕು, ಎಲ್ಲಿಂದ ಅವ್ರನ್ನ ಕರ್ಕೊಂಡು ಇಲ್ಲಿ ಬಿಡಬೇಕು, ಇದಿಷ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡೇ ಹೋಗೋದು. ಇದೇ ನಮ್ಮ ವೃತ್ತಿ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಎಲ್ರಿಗೂ ನಮಗೆ ಕನಿಷ್ಠ ಅಂದರೆ ನನಗೆ ತಿಳಿದಂಗೆ ಒಂದು 350 ಮನೆ ಸೆಲೆಬ್ರಿಟೀಸ್ ಗೊತ್ತು. ಆಯಿತಾ, ಅವರು ಪೊಲೀಸ್ ಆಫೀಸರ್ ಇರ್ಬೋದು, ಮಿನಿಸ್ಟ್ರ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅಂದರೆ ಎಲ್ಲ ತುಂಬ ಗೊತ್ತಿರೋರು. ಆ ಥರ ಇದ್ದಾಗ ಅದಕ್ಕೇನಾಗುತ್ತೆ, ಕೆಲವ್ರು ನಮಗೆ ಹೇಳ್ತಾರೆ ಈ ಥರ ನಾವು ಇನ್ವಿಟೇಷನ್ ಕೊಡಬೇಕು ಅಂತಿದ್ದೀವಿ. ನಮಗೆ ಬೇಕಾದ್ರು ನಮ್ಮ ಇಂಡಸ್ಟ್ರಿಲಿರೋರು ಮಕ್ಕಳ ಮದುವೆ ಆಗುತ್ತೆ, ಕಲಾವಿದರ ಮಕ್ಕಳ ಮದುವೆ, ಅಥವಾ ಮಿನಿಸ್ಟ್ರ್ ಮಕ್ಕಳ ಮದುವೆ ಆಗುತ್ತೆ. ನಾನು CV ನಾಗೇಶ್, ನೀವು ಕೇಳಿರ್ತೀರ, ತುಂಬ ದೊಡ್ಡ ವಕೀಲರು, ಅವರಿಬ್ಬರು ಗಂಡು ಮಕ್ಕಳ ಮದುವೆಗೂ ನಾನು ಕೋರ್ಡಿನೇಟ್ ಮಾಡಿದೆ. ಆ ಅವಕಾಶ ನಾನು ಮಾಡಿಕೊಟ್ಟಿದ್ದು ವಿಷ್ಣುವರ್ಧನ್ ಸಾರು.
ಸಿ ವಿ ನಾಗೇಶ್ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದು ವಿಷ್ಣು ಸಾರು, ಈ ಥರ ಇದೆ ನೀವು ಮಾಡಬೇಕು ಅವ್ರಿಗೆ ಯಾರು ಇನ್ನು ಅವ್ರು ಹೇಳೋದಂತೆ ಯಾರು ನನ್ನ ಮಗನ ಮದುವೆ ಆಗಬೇಕು ಈ ಥರ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಕೆಲವರಿಗೆಲ್ಲ ಏನು ಇಲ್ಲ ಸರ್ ನಾನು ಅನಂತು ಅಂತಿದ್ದಾರೆ ಅವ್ರಿಗೆ ನಾನು ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ ನೀವು ಅವ್ರ ಹತ್ರ ಮಾತಾಡಿ ಅಂತೇಳಿ ವಿಷ್ಣು ಸರ್ ನನಗೆ ಫೋನ್ ಮಾಡಿ ನೀವು ಫ್ರೀ ಆಗಿದ್ದೀರಾ ಹಿಂಗೆ ಆಯಿತು ಸರ್ ಹೇಳಿ. ಅವರು ಆರ್ ವಿ ದೇಶಪಾಂಡೆ ಅವ್ರ ಮಗನ ಮದುವೆ ಅವಕಾಶ ಕೊಟ್ಟಿದ್ದು ವಿಷ್ಣು ಸಾರೇ ನನಗೆ, ಯಾರೋ ಮಿನಿಸ್ಟ್ರು ಎಕ್ಸ್, ಹೌದು ಹೌದು ಮಿನಿಸ್ಟ್ರು ಅವ್ರ ಮಗನ ಮದುವೆಗೆ ನಾನೇ ಕೋರ್ಡಿನೇಟ್ ಮಾಡಿದ್ದು. ಶಂಕರ್ ಬಿದ್ರಿ ಮಕ್ಕಳ ಮದುವೆಗೆ ಆಯಿತಾ, ಸುರೇಶ್ ಕುಮಾರ್ ಅಂತ ಸುರೇಶ್ ಬಾಬು ಅಂತ ಅವರು, ಆಮೇಲೆ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವ್ರ ಮಕ್ಕಳು, ಹೌದು, ಆಮೇಲೆ ಸುಭಾಷ್ ಭರಣಿ ಅವ್ರ ಮಕ್ಕಳ ಮದುವೆ, ಆಮೇಲೆ ಠಾಕೂರ್ ಅವ್ರ ಮಕ್ಕಳ ಮದುವೆ, ಅದಲ್ಲದೆ ಸೋಮಣ್ಣ ಅವ್ರ ಮಕ್ಕಳ ಮದುವೆ, ಉಮಾಶ್ರೀ ಅವರ ಈ ಥರ ಎಲ್ಲ ಯಾರ್ಯಾರು ಈ ಥರ ನಮಗೆ ಗೊತ್ತಿರೋರು ನಾಲೆಜ್ ಯಾರಿಂದನೋ ಬರುತ್ತೆ ನಮ್ಮ ಕನೆಕ್ಷನ್ನು. ನಾವು ಅದಕ್ಕೆ ಕಾರ್ಡ್ ಎಲ್ಲಿ ಕೊಡಬೇಕು ಹೆಂಗೆ ಕೊಡಬೇಕು, ಅವರು ಕಾರ್ಡ್ ಕೊಡೋದು ಬೇರೆ, ಅದೊಂದು ಸಬ್ಜೆಕ್ಟು. ಕಾರ್ಡ್ ಹೋಗಿ ಈ ಥರ ಕಳಿಸಿದ್ದಾರೆ ಅಥವಾ ಅವರೇ ಬಂದರೆ ಅವ್ರನ್ನೇ ಕರ್ಕೊಂಡೋಗಿ ಕಾರ್ಡ್ ಕೊಡಿಸೋದೊಂದು. ಯಶ್ ಮದುವೆ ಕಾರ್ಡು, ದರ್ಶನ್ ಅವ್ರ ಮದುವೆ ಕಾರ್ಡು, ದರ್ಶನ್ ಅವ್ರ ಅಣ್ಣನ ಮದುವೆ ತಮ್ಮ ತೂಗುದೀಪ್ ಮದುವೆ ಕಾರ್ಡು ಆಯಿತಾ. ಈ ಥರ ಎಲ್ಲ ಕಲಾವಿದ್ರ ಜೊತೆ ನಾನು ನನ್ನ ಅಸ್ಟೆಂಟ್ ರಮೇಶ್ ಅಂತಿದ್ದಾರೆ, ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಕೊಡಿಸಿರ್ತೀವಿ. ಇದೆಲ್ಲ ಕೊಡಿಸಾದ್ಮೇಲೆ ನಾವೆಲ್ಲ ಬರೆದಿಟ್ಟಿರ್ತೀವಿ ಎಷ್ಟು ಜನಕ್ಕೆ ಕಾರ್ಡ್ ಕೊಟ್ಟಿದ್ದು. ಅಷ್ಟು ಜನನೂ ಹಿಂದಿನ ದಿನ ರಾತ್ರಿ ನಾಳೆ ರಿಸೆಪ್ಷನ್ ಅಂದರೆ ಬೆಳಗ್ಗೆನೋ ಹಿಂದಿನ ದಿನ ಕೂತ್ಕೊಂಡು ಎಲ್ರಿಗೂ ಫೋನ್ ಮಾಡಿ ನಾಳೆ ಇಂಥ ಕಡೆ ಮದುವೆ ಇದೆ ನೀವು ಬರಬೇಕು, ಇಂಥವ್ರ ಮಗಂದು ಇಂಥವ್ರ ಮಗಳು ಅಂತೇಳಿ ಅವ್ರು ಬಂದಾಗ ಅವ್ರನ್ನ ರಿಸೀವ್ ಮಾಡಲ್ಲಿ ಅವ್ರನ್ನ ಸ್ಟೇಜಿಗೆ ಕರ್ಕೊಂಡೋಗಿ ವಿಶ್ ಮಾಡಿಸಿ ಕರ್ಕೊಂಬಂದು ಬಿಡೋವರೆಗೂ ನಮ್ಮ ಕೆಲಸ. ಇದಲ್ಲದೆ ನಾವು ಓಡಾಡ್ತಾ ಇದ್ದ ಮಧ್ಯದಲ್ಲಿ ಒಬ್ಬ IPS ಗೋಪಾಲ್ ಹೊಸೂರು ಬರ್ಬೋದು, ಅವ್ರ ಡ್ರೆಸ್ಸಲ್ಲೇ ಇರೋಲ್ಲ, ಮುಫ್ತಿಲ್ ಬಂದರೆ ಟಕ್ಕಂತ ಗೋಪಾಲ್ ಹೊಸೂರು ಕರ್ಕೊಂಡು ಹೋಗ್ತೀವಿ, ಇಲ್ಲ ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಬರ್ಬೋದು ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಇಲ್ಲ BDA ಕಮಿಷನರ್ ಬರ್ಬೋದು. ಅಂದರೆ ನಮ್ಮ ನಾಲೆಡ್ಜಲ್ಲಿ ಯಾರು ನಮ್ಮ ಕಡೆ ಈಗ ಡಾಕ್ಟರ್ ಮಂಜುನಾಥ್ ಬರ್ತಾರೆ, ಒಂದು ಎರಡು ಮದುವೆ ತುಂಬ ಮದುವೆ ಮಂಜುನಾಥ್ ಅವ್ರು ಬಂದಿದ್ದಾರೆ, ಜಯದೇವ, ಅವಾಗ ನಾವು ಓಡೋಗಿ ಟಕ್ಕಂತ ಅವ್ರನ್ನ ಕರ್ಕೊಂಡೋಗಿ ವೇದಿಕೆಗೆ ಬಿಟ್ಟು ಅವ್ರ ಕಡೆಯವ್ರು ಇರ್ಬೋದು, ಆದರೂ ನಮ್ಮ ಜೊತೆ ಬಂದುಬಿಡ್ತಾರೆ, ಕರ್ಕೊಂಡು ಹೋಗೋದು ಕರ್ಕೊಂಬಂದು ಬಿಡೋದು. ರಾಕ್ಲೈನ್ ಮಗನ ಮದುವೆಗೆ ರಜನಿಕಾಂತ್ ಬಂದಿದ್ರು, ದೊಡ್ಡವ್ರು ಅವ್ರ ಮಗನ ಮದುವೆ ನಿಮ್ಗೆ ಗೊತ್ತಲ್ಲ, ದೊಡ್ಡವ್ರು ಬಂದಿದ್ದು. ರಜನಿಕಾಂತ್ನ ಹ್ಯಾಂಡ್ಲ್ ಮಾಡೋದು ನಾವು, ಅವ್ರನ್ನ ಯಾರಿಗೂ ಗೊತ್ತಿಲ್ಲದೆ ಹಿಂದೆಯಿಂದ ಕರ್ಕೊಂಡೋಗಿ ಸ್ಟೇಜ್ ಹಚ್ಚಿ ಅಲ್ಲಿ ವಿಶ್ ಮಾಡಿಸಿ ತಿರ್ಗಾ ಅವ್ರನ್ನ ಕಾರ್ಗೆ ಇಳಿಸ್ಕೊಂಡು ಇನ್ನೊಂದು ಕಾರಲ್ಲಿ ಕೂರಿಸ್ಕೊಂಡು ಹೋಟ್ಲು ಕಳಿಸ್ಬಿಟ್ಟ ನಾವು. ಈ ಥರ ಇಲ್ಲಿ PGR ಸಿಂಧ್ಯಾ ಮಗನ ಮದುವೆಗೂ ರಜನಿ ಸರ್ ಬಂದಿದ್ರು, ಅವ್ರು ರಾಕ್ಲೈನ್ ಸರ್ ನನಗೆ ಹೇಳಿದ್ರು ಈ ಥರ PGR ಸಿಂಧ್ಯಾ ಮಗನ ಮದುವೆ ರಾಕ್ಲೈನ್ ರಜನಿ ಸರ್ ಬರ್ತಾರೆ, ಅದು ಸ್ವಲ್ಪ ನೋಡ್ಕೊಳಪ್ಪ ಅಲ್ಲಿ. ನಾನು ನಮ್ಮ ರಮೇಶ್ ನೋಡಿಕೊಂಡು ಅವ್ರನ್ನ ಕಳಿಸೋದು. ಅದೇ ಈ ಥರ ಯಾವುದಾದ್ರೂ ಫಂಕ್ಷನ್ಗಳಿಗೆಲ್ಲ ಈ ಥರ ನಮ್ಮದಿದೆ ಈ ಒಂದು ವೃತ್ತಿ. PRO ಅಂದರೆ ಕಲಾವಿದರುಗಳನ್ನಾಗಲಿ VIP ಹ್ಯಾಂಡ್ಲ್ ಮಾಡೋದು, ಅವ್ರನ್ನ ಗೌರವ ಕರ್ಕೊಂಡೋಗಿ ಕರ್ಕೊಂಬರೋದು, ಅಥವಾ ಅವ್ರಿಗೆ ಏನಾದ್ರು ಫೀಡ್ಬ್ಯಾಕ್ ಕೇಳಿದ್ರೆ ಕೊಡೋದು, ಜೊತೆಗೆ ಈ ಕಾರ್ಡು ಡಿಸ್ಟ್ರಿಬ್ಯೂಷನ್ಸು ಅದು ಯಾವುದೇ ಇರ್ಬೋದು, ಮದುವೆದು ಇರ್ಬೋದು, ಸಮಾರಂಭದ ಇರ್ಬೋದು, ಅಥವಾ ಯಾರಾದರೂ ಎಕ್ಸ್ಪೈರ್ಡ್ ಆಗಿರೋದಿರ್ಬೋದು. ಈಗ ಅಶ್ವತ್ಥ ಮೈಸೂರಲ್ಲಿ ಎಕ್ಸ್ಪೈರ್ಡ್ ಆದರೂ ನಾವು ಶಿವರಾಮಣ್ಣ ಮುಂಚೆ ಹೋಗಿದ್ದು ನಾವು ಆಮೇಲೆ ಹೋದ ಇಲ್ಲಿಂದ ಮೈಸೂರಿಗೆ, ಅಲ್ಲಿ ಕಮ್ಯುನಿಕೇಷನ್ ಮಾಡೋದು. ಈಗ ಡಿ ಬಾಬು ತೀರೋದ್ರು, ಅವಾಗ ಅಲ್ಲಿ ನಿಂತ್ಕೊಂಡು ಡಿ ಬಾಬು ತೀರೋದಾಗ ಅಲ್ಲಿ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಅವ್ರಿಗೆ ಫೋನ್ ಮಾಡಿ ಈ ಥರ ಡಿ ಬಾಬು ಹೋಗಿದ್ದಾರೆ, ಇಲ್ಲಿ ಫಿಲ್ಮ್ನವರೆಲ್ಲ ಬರ್ತೀನಿ ನೀವು ಬಂದು ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತೇಳಿ ಅವ್ರನ್ನ ಕರೆಸ್ಕೊಳ್ಳೋದು. ಇದೆಲ್ಲ ತುಂಬ ಪ್ಲ್ಯಾನಿಂಗ್ ಮಾಡಬೇಕು. ಅವಾಗೇನಾಗುತ್ತೆ ಅವ್ರ ಮನೆಯವ್ರು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾವು ಆ ಕೆಲಸನ ಇದೆಲ್ಲ ಕೋರ್ಡಿನೇಷನ್ ಅಂದರೆ ಬದುಕಿದ್ರೂ ಸರಿ, ಅವರು ಜನ ಮರಣ ಎಲ್ಲದಕ್ಕೂ ಕೆಲಸ ಮಾಡೋವಂಥ ಸೇರ್ಕೊಂಡು ಜನ ನಾವು. ಏನೋ ನಮಗೆ ಇದಕ್ಕೆಲ್ಲ ಕಾರಣ ಅಂತೇಳಿದ್ರೆ ನಮ್ಮ ಗುರುಗಳು ಸುಂದರ್ರಾಜ್ ಅವರು, ಆಮೇಲೆ ನಮ್ಮ ಯಜಮಾನರು ಅಂಬರೀಷ್ ಅವರು, ಅವರು ಅನ್ನದಾತರು ಇಬ್ಬರು ಅವರು. ಅದಲ್ಲದೆ ಇಡೀ ಚಿತ್ರರಂಗ ಎಲ್ಲ ಅನ್ನದಾತರೆ ನಮಗೆ. ಎಲ್ಲರೂ ಚಿತ್ರರಂಗದಲ್ಲಿ ಯಾರೋ ಪ್ರೊಡ್ಯೂಸರ್ ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾ, ಎಲ್ಲರೂ ನಮಗೆ ಒಂದೊಂದು ರೀತಿಯಲ್ಲಿ ನಮಗೊಂದು ನಿರ್ದೇಶನ ಕೊಟ್ಟಿರ್ತಾರೆ, ಹಿಂಗೆ ಮಾಡಪ್ಪ ನೀನು ಹಿಂಗೆ ಮಾಡಿ. ಯಾಕಂದ್ರೆ ನಾವು ಒಂದೊಂದು ಕೆಲಸ ಮಾಡ್ತಾ 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 ನಮಗೆ ಅನುಭವಗಳು ಎಲ್ಲರ ಜೊತೆ ಕೆಲಸ ಮಾಡಿರೋದ್ರಿಂದ ಎಲ್ಲರೂ ನಮಗೆ ಇಡೀ ಚಿತ್ರರಂಗದಲ್ಲಿ ಇರೋರೆಲ್ಲ ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಅವ್ರು ಯಾರು ಲೈಟ್ ಬಾಯ್ ಇರ್ಬೋದು, ಮೇಕಪ್ ಮ್ಯಾನ್ ಇರ್ಬೋದು, ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ನಿರ್ದೇಶಕ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ರೈಟ್ರ್ ಇರ್ಬೋದು, ಎಲ್ಲರೂ ನಮ್ಗೆ ಸಹಕಾರ ಕೊಡಿ, ಎಲ್ರಿಗೂ ನನಗೆ ನಿರ್ದೇಶನ, ಎಲ್ಲರೂ ನನಗೆ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಇಡೀ ಚಿತ್ರರಂಗ ಹಿಂಗೆ ಮಾಡು ಹಿಂಗೆ ಮಾಡು ಅಂತ. ಅದಕ್ಕೆ ನಾನು ಹೇಳೋದು ಫೈನಲಾಗಿ ನಾನು ಹೇಳೋದಂದರೆ ಇಡೀ ಚಿತ್ರರಂಗ ಎಲ್ರಿಗೂ ನನ್ನ ನಮಸ್ಕಾರ. ಯಾಕಂದರೆ ನಮಗೆಲ್ಲರೂ ಸಹಾಯ ಮಾಡಿದ್ದಾರೆ. ಸರ್ ನಾನು ಹುಟ್ಟಿದ್ದು ಮೈಸೂರಲ್ಲಿ, ಬೆಳೆದಿದ್ದು ಮೈಸೂರಲ್ಲೇ. 7ನೇ ಕ್ಲಾಸ್ವರೆಗೂ ನಾನು ಮೈಸೂರಲ್ಲಿ ಓದಿದೆ. 7ನೇ ಕ್ಲಾಸ್ ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ. 8ನೇ ಕ್ಲಾಸು ಸೆಂಟ್ರಲ್ ಹೈಸ್ಕೂಲು ಅಂತ ತಾವು ಕೇಳಿರ್ತೀರ, ಇಲ್ಲೇ ಮೈಸೂರು ಬ್ಯಾಂಕ್ ಹತ್ರ. ಅಲ್ಲಿ 8ರಿಂದ SLCವರೆಗೂ ಅಲ್ಲಿ ಓದಿದೆ. ಅವಾಗೆಲ್ಲ ನಾವು ಕಲಾವಿದರುಗಳನ್ನ ಭಾಳ ಕಷ್ಟ. ಎಲ್ಲೋ ನಿಮ್ಗೆ ಗೊತ್ತಲ್ಲ ಹಳೇ ಕಾಲದಲ್ಲೆಲ್ಲ ನಾವು ಒಂದ್ಸಲ ಎಲ್ಲೋ ಅಲ್ಲಿ ಮೈಸೂರು ಬ್ಯಾಂಕ್ ಹತ್ರ ನಿಂತ್ಕೊಂಡಿದ್ರೆ ರಾಜ್ಕುಮಾರ್ ಅವರು ಬಲೆ ಹುಚ್ಚ ಶೂಟಿಂಗು ಓಡ್ತಾ ಇದ್ದಾರೆ, ಹಿಂದ್ಗಡೆ ಮುಂದ್ಗಡೆ ಇದು ಹೋಗ್ತಾ ಇದೆ, ಏನೋ ಶೂಟಿಂಗ್ ವ್ಯಾನು, ಹಿಂದ್ಗಡೆ ರಾಜ್ಕುಮಾರ್ ಅವ್ರು ಓಡ್ತಾ ಇದ್ದಾರೆ. ನಾವೆಲ್ಲ ಚಿಕ್ಕ ಹುಡುಗರಲ್ಲ, ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ, ಏನಪ್ಪ ರಾಜ್ಕುಮಾರ್ ಅಣ್ಣವ್ರು ಹಿಂಗೆ ಓಡ್ತಾ ಇದ್ದಾರೆ, ಏನೋ ಒಂದು ಸಂತೋಷ, ಅಯ್ಯೋ ಹತ್ರದಿಂದ ಅಣ್ಣವ್ರು ನೋಡ್ಬಿಟ್ವಲ್ಲ ನಾವು ಅಂತ ಏನೋ ಒಂದು ಖುಷಿ, ಏನೋ ಇದು. ಆಮೇಲೆ ಅಲ್ಲಿಂದ ಇನ್ನೊಂದು ದಿವಸ ಯಾವುದು, ಅವಾಗೆಲ್ಲ ವಿಧಾನಸೌಧಕ್ಕೆ ಕಾಂಪೌಂಡೇ ಇಲ್ಲ ಅವಾಗ. ನಾನು ಹೇಳೋದು ನಿಮಗೆ 67 ಮಾತು, ನಾನು SLC 67,
67 SLC. ನಾವು ಸ್ಕೂಲ್ ಗೊತ್ತಲ್ಲ, ಅವಾಗೆಲ್ಲ ಬಂಕ್ ಹೊಡಿಯೋದು, ಒಂದು 2 ಪೀರಿಯಡ್ ಆದಮೇಲೆ ಬಂಕೆ ಹೊಡೆದ್ಬಿಟ್ಟು ಸೀದಾ ಸುತ್ತಕ್ಕೆ ಹೋಗೋದು, ಕಬ್ಬನ್ ಪಾರ್ಕ್ ಹೋಗೋದು, ವಿಧಾನಸೌಧಕ್ಕೆ ಹೋಗೋದು. ಎಂಟರ್ಟೈನ್ಮೆಂಟ್ ಏನು ಇಲ್ವಲ್ಲ, 2 ಎಂಟರ್ಟೈನ್ಮೆಂಟ್ ವರ್ಷಕ್ಕೆ ನಮ್ಮ ಸ್ಕೂಲ್ನವ್ರಿಗೆ. ಒಂದು ಸ್ವಾತಂತ್ರ್ಯ ದಿನಾಚರಣೆ, ಸ್ಕೂಲಿಂದ ತಿಂಡಿ ಕೊಟ್ಟು ಕರ್ಕೊಂಡೋಗಿ ಸ್ಕೌಟ್ ಕರ್ಕೊಂಡೋಗೋರು. 2ನೇದು ಕನ್ನಡ ರಾಜ್ಯೋತ್ಸವ 1ನೇ ತಾರೀಕು. ಇದೆರಡು ಬಿಟ್ಟರೆ ಏನು ಎಂಟರ್ಟೈನ್ಮೆಂಟು? ಇಡೀ ಬೆಂಗಳೂರಿಗೆ ಅವಾಗ ಇದ್ದಿದ್ದು ಒಂದು 5 ಹೈಸ್ಕೂಲು. ಸೆಂಟ್ರಲ್ ಹೈಸ್ಕೂಲ್ ನಮ್ಮದೊಂದು, ಫೋರ್ಟ್ ಹೈಸ್ಕೂಲು ಕೋಟೆ, ಫೋರ್ಟ್ ಹೈಸ್ಕೂಲು, ಯುನೈಟೆಡ್ ಮಿಷನ್ ಹೈಸ್ಕೂಲು, ಇನ್ನೊಂದು ಅಲ್ಲೆಲ್ಲ ಹಲ್ಸೂರಲ್ಲೊಂದು, ಆರ್ಯ ವಿದ್ಯಾಶಾಲೆ. ಈ ಥರ ಒಂದು 5 ಒಂದು ಹೈಸ್ಕೂಲ್ಸು. ಕಬಡ್ಡಿ ಅದು ಇದು ಮ್ಯಾಚ್ಗಳು ನಡೆಯೋದು. ಆವಾಗ ಒಂಥರ ಎಂಟರ್ಟೈನ್ಮೆಂಟ್ ಇರೋದು. ಇದು ಬಿಟ್ಟರೆ ನಿಮಗೆ ಪಿಕ್ಚರ್ ನೋಡಬೇಕು, ಪಿಕ್ಚರ್ ಇರಲಿ ಸರ್, ಒಂದು ಹಾಡು ಕೇಳಬೇಕು ಅಂದರೆ ಎಷ್ಟು ಕಷ್ಟ ಗೊತ್ತಾಗ. ವಿಷ್ಣು ಭವನಲ್ಲಿ ಒಂದು ರೆಕಾರ್ಡ್ ಬಾಕ್ಸ್ ಇತ್ತು ಅವಾಗೆಲ್ಲ, ಪ್ಲೇಟ್ ಅಲ್ಲ ಅದು 4 ಕಾಣಿ ಪಾವ್ಲಿ, 25 ಪೈಸೆ ಪಾವ್ಲಿ ಬರುತ್ತಲ್ಲ, ಅದನ್ನು 4 ಬಟನ್ ಒತ್ತಿದ್ರೆ ಹಾಡು ಬರೋದು. ಅಂದರೆ ಅದೇ ಆಟೋಮೆಟಿಕ್, ಅದೇ ದೊಡ್ಡ ಗ್ರೇಟ್ ಅವಾಗ ನಮಗೆ. ಏನಪ್ಪ ಅದೇ ಪ್ಲೇಟ್ ತಂದಿಡುತ್ತೆ, ಅದೇ ಹಿಂಗೆ ಅನ್ನುತ್ತೆ, ಅದೇ ಹಾಡು ಬರುತ್ತೆ. ಅದು 4 ಕಾಣಿ ಪಾವ್ಲಿ ಹಾಕ್ಬೇಕು. ಅದಕ್ಕೆ ಆ 4 ಕಾಣಿ ಪಾವ್ಲಿ ಹಾಕಬೇಕಾದ್ರೆ ನೀವು ವಿಷ್ಣು ಭವನಲ್ಲಿ ಕೂತ್ಕೊಂಡು ತಿಂಡಿ ತಿನ್ನಬೇಕು, ಇಲ್ಲ ಕಾಫಿ ಕುಡಿಬೇಕು. ಅದಕ್ಕೆ ಒಬ್ಬರು 4 ಕಾಣಿ ಒಬ್ಬ ಫ್ರೆಂಡ್ ಹುಡ್ಕೊಂಬಂದರೆ ನಾನು ತಿನ್ನೋಕೆ ಇನ್ನೊಂದು 4 ಕಾಣಿ ಹುಡ್ಕೊಂಬರ್ಬೇಕು. ಇಲ್ಲ ಇನ್ಯಾರಾದರೂ ಪಾರ್ಟ್ನರ್ಸು, ಕೋರ್ಡಿನೇಷನ್. ನೀನು ಹಾಡು ಕೇಳಿ ಶೇರಿಂಗು, ಅದರಲ್ಲೇ 4 ಕಾಣಿಲಿ 2 ಶೇರಿಂಗು. ನಾನು ಈ ಹಾಡು ಕೇಳಿಸ್ತೀನಿ, ನಾನು ಬೆಟ್ಟದಲ್ಲಿ ಕೇಳಿಸಿದ್ರೆ ನೀನು ಇನ್ನೊಂದನ್ನು ಕೇಳಿಸು. ಹಿಂಗೆ ಪ್ಲ್ಯಾನ್ ಮಾಡ್ಕೊ. ಅದು ಬಟನ್ ಒತ್ತಬೇಕು. 1 2 1 3 1 4 1 5 1 2 ಬೆಟ್ಟದಲ್ಲಿ, 1 2 ಬೇರೆ ಇನ್ನೊಂದು ಮಲ್ಲಮ್ಮನ ಪವಾಡ, ಹಿಂಗೆ ಆ ಡೀಟೇಲ್ ಇರೋದು. ಅದು ಒತ್ತಿದ್ರೆ ಹಾಡು ಬರೋದು, ಪ್ಲೇಟ್ ಬಂದು ಹಾಡೋದು. ಆ ಥರ ಬೆಂಗಳೂರಲ್ಲಿ ನನಗೆ ತಿಳಿದಂಗೆ ಆ ಬಾಕ್ಸು 4 ಹೋಟ್ಲಲ್ಲೇ ಇದ್ದಿದ್ದು. ವಸಂತ ವಿಹಾರಲ್ಲಿ ಒಂದಿತ್ತು, NMC ಅಂತಿತ್ತು ಮೈಸೂರು ಬ್ಯಾಂಕ್ ಹತ್ರ. ಇವಾಗ ಪ್ರಭಾ ಥಿಯೇಟ್ರ್ ಪಕ್ಕದಲ್ಲಿ, ಅದು NMC ಅಂದರೆ ಈಗ ಅಡಿಗಾಸ್ ಅಂತಾಗಿದೆ. ಆ NMC ಇಂದಿಗೆ ಸ್ಟೇಟ್ ಟಾಕೀಸ್ ಪಕ್ಕದಲ್ಲಿ ವಸಂತ ವಿಹಾರ ಅಂತಿತ್ತು, ಅಲ್ಲೊಂದು ಬಾಕ್ಸ್ ಇತ್ತು. ವಿಷ್ಣು ಭವನ್, ಕೆಂಪೇಗೌಡ ಥಿಯೇಟ್ರ್ ಇತ್ತಲ್ಲ ಮೊದಲು ಹಳೇದು, ಅದ್ರ ಕೆಳಗೆ ವಿಷ್ಣು ಭವನ್ ಅಂತ ಫೇಮಸ್. ಆ ಹೋಟ್ಲು ಕಾಫಿ ಕುಡಿಯೋಕ್ಕೆ ಯಶವಂತಪುರದಿಂದ ನಡ್ಕೊಂಬರೋರು, ಅಷ್ಟು ಫೇಮಸ್ ಹೋಟ್ಲದು ವಿಷ್ಣು ಭವನ್. ಅಲ್ಲೊಂದಿತ್ತು. ಸೆಲೆಕ್ಟ್ ಅಂತ ಒಂದು ಹೋಟ್ಲಿದೆ ಶಿವಾಜಿನಗರದಲ್ಲಿ, ಅಲ್ಲೊಂದಿತ್ತು. ಇಲ್ಲಿ ಈ ಒಂದು ಹಾಡು ಕೇಳಿ 3 ಹಾಡು. ಅವಾಗೇ ನಿಮಗೆ ರೇಡಿಯೋದಲ್ಲಿ ಬೆಳಗ್ಗೆ ಒಂದು 3 ಹಾಡು ಹಾಕೋರು, ಸಂಜೆ ಒಂದು 3 ಹಾಡು ಹಾಕೋರು ಅಷ್ಟೇ. ಯಾವುದರಲ್ಲಿ? ರೇಡಿಯೋದಲ್ಲಿ 3 ಹಾಡೆ, ಕಾಲು ಗಂಟೆ ಮುಗಿದೋಯ್ತು. ಬೇರೆ ನಾವು ಎಕ್ಸ್ಟ್ರಾ ಕೇಳಬೇಕು ಅಂದರೆ ಇಲ್ಲಿ ಹೋಗ್ಬೇಕು. ಆಮೇಲೆ L8 ಅಂತ ಒಂದಿತ್ತು ಮೆಜೆಸ್ಟಿಕ್ಕಲ್ಲಿ, ಅಲ್ಲೊಂದಿತ್ತು ಬಾಕ್ಸು. ನಾವು ಹಾಡು ಕೇಳ್ಬೇಕಾದ್ರೆ ಇಲ್ಲೋಗಿ 4 ಕಾಣಿ ಹಾಕ್ಬಿಟ್ಟು ಹಾಡು ಕೇಳಬೇಕು. ಇಂಥ ಪರಿಸ್ಥಿತಿ ಇತ್ತು. ಆಮೇಲೆ ನಾನು SLC ಆಯಿತು. SLC ಆದಮೇಲೆ ಶೇಷಾದ್ರಿಪುರಮ ಬಂದೆ. ಆಮೇಲೆ ಸುಮ್ಮನೆ ಅದು ಇದು ಸುತ್ತಾ ಇದ್ದು 71ಗೆ ನಾನು ಶೇಷಾಪುರಂ ಕಾಲೇಜ್ಗೆ, ಐ ಆಮ್ ಎ ಫಸ್ಟ್ ಬ್ಯಾಚ್ ಆಫ್ ದ ಶೇಷಾದ್ರಿಪುರಂ ಕಾಲೇಜ್, ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. 71 ನಾವೇ ಕಾಲೇಜ್ನ ಪ್ರಾರಂಭ ಸ್ಟೂಡೆಂಟ್ಸ್. ನಾವು PUC ಫಸ್ಟ್ ಇಯರ್ ಮುಗಿಸ್ಕೊಂಡು ಸೆಕೆಂಡ್ ಇಯರ್ಗೆ ಹೋದರೆ ಫಸ್ಟ್ ಇಯರ್ನವ್ರು ಬಂದರು. ಆ ಥರ ಒಂದು ಆವಾಗ ಅಲ್ಲಿ ನಮಗೇನಂದರೆ ಅವಾಗ ಸ್ವಲ್ಪ ನಮಗೆ ಕಾಸುಗಳು ಅದು ಇದು ಫ್ರೆಂಡ್ಸ್ ಆಗೋದು, ಸರ್ಕಲ್ ಆಗೋದಾದಮೇಲೆ ಅವಾಗ ಒಂದೊಂದಾಗಿ ಅವಾಗ ಮೆಜೆಸ್ಟಿಕ್ ಹೋಗೋದು, ನೋಡೋದು ಮಾಡೋದು. ಆಮೇಲೆ ಅಲ್ಲೇ ಕಿನೋ ಥಿಯೇಟ್ರ್ ಅಂತಿತ್ತು, ಒನ್ ಆಫ್ ದ ಬೆಸ್ಟ್ ಥಿಯೇಟ್ರ್ ಇನ್ ಬ್ಯಾಂಗ್ಳೂರು. ಕಿನೋ, ಅಲಂಕಾರು, ಕಿನೋ ಅದೆಲ್ಲ ಎಕ್ಸ್ಟ್ರಾಡಿನರಿ ಥಿಯೇಟ್ರ್ ಅವಾಗ. ಏನು ಅಲಂಕಾರ ಥಿಯೇಟ್ರಿಗೆ ಹೋಗಿದ್ದಾರೆ ಅಂದರೆ, ಅವಾಗ ಕುಚಲಾಂಬಲ್ಲಿ ಮದುವೆ ಆದರೆ, ಕುಚಲಾಂಬ ಮದುವೆ ಇನ್ವಿಟೇಷನ್ ಬಂತು ಅಂದರೆ ಅವ್ರು ಶ್ರೀಮಂತರು ಅಂತ. ಹೌದು ಕುಚಲಾಂಬ. YS ಮುನ್ಸಾಮಪ್ಪ ಚೌಟ್ರಿ ಅಂತಿತ್ತು ಯಶವಂತಪುರದಲ್ಲಿ, ಅದು ದೊಡ್ಡ ಚೌಟ್ರಿ ಅವಾಗ. ಆಮೇಲೆ ಮೈಸೂರು ಬ್ಯಾಂಕಿಂದ ಮುಂದೆ ಬಂದರೆ YS ವೆಂಕಟರಮಣಪ್ಪ ಚೌಟ್ರಿ ಅಂತ ಇದೆ, ಹನುಮಂತನ ಗುಡಿ ಪಕ್ಕ. ಹೌದು ಈಗಲಿದೆ. ಇವೆಲ್ಲ ಆ ಕಾಲದಲ್ಲಿ ನಿಮಗೆ ಆ ಕಾರ್ಡ್ ಇನ್ವಿಟೇಷನ್ ಬಂದ್ರೇ ಅವರು ನೋಡ್ರಿ ನಮ್ಮ ಕುಚಲಾಂಬಾಗ ಮದುವೆಗೆ ಹೋಗ್ತಾ ಇದ್ವಿ, ನಮ್ಗೆ ಕಾರ್ಡ್ ಬಂದಿದೆ ಅಂತ ಹೇಳ್ಕೊಂಬರೋ ರೋಡ್ಗೆಲ್ಲ. ಹೌದು, ಅವಾಗ ಒಂದು ಫೋನು ಒಂದು ಕಾರ್ ಇದ್ದುಬಿಟ್ರೆ ಆ ರೋಡ್ಗೆ ಅವರೇ ಶ್ರೀಮಂತರು. ನಾವೆಲ್ಲ ಏನಾದ್ರು ಟ್ರಂಕಲ್ಲಿ ಬುಕ್ ಮಾಡಬೇಕು ಅಂದರೆ ಪಕ್ಕದ ಮನೆಗೆ ಹೋಗಿ ಕೈ ರಿಕ್ವೆಸ್ಟ್, ಅಮ್ಮ ನಮಗೊಂದು 10 ಗಂಟೆಗೆ ಒಂದು ಕಾಲ್ ಬರುತ್ತೆ, ಸ್ವಲ್ಪ ಕರೀರಿ ದಯವಿಟ್ಟು. ತಿರುಗಿಸೋ ಫೋನು. ನೀವತ್ತು ಸರೋಜದೇವಿ ಅವ್ರ ಮನೆಗೆ, ಅಮ್ಮ ಅವ್ರ ಮನೆಗೆ ಹೋಗಿ ನೋಡಿ, ಅದೇ ಫೋನ್ ಇಟ್ಟಿದ್ದಾರೆ ಮೇಡಮು. ಗೊತ್ತಾಯ್ತಾ? ಮೇಡಮ್ಮು ಹಳೇದನ್ನು ಯಾವುದನ್ನು ಚೇಂಜ್ ಮಾಡಿಲ್ಲ, ಅದು ತಿರುಗಿಸೋ ಫೋನ್ ಒಂದು. ಆ ಥರ ಅಂಥ ದಿನಗಳು. ಅದು ಕಷ್ಟ, ಭಾಳ ಕಷ್ಟ. ಆವಾಗ ಬಟ್ಟೆ ತೊಗೊಳೋದಕ್ಕೆ ಕಷ್ಟ. ಆವಾಗ ಮೆಹತಾನೀಸ್ ಅಂತ ಒಂದಿತ್ತು ಕೆಂಪೇಗೌಡ ಥಿಯೇಟ್ರಲ್ಲಿ. ಅಲ್ಲಿ ಗಂಡು ಹೋಗಿ ಶೂಟ್ ತೊಗೋತಾನೆ ಅಂದರೆ ಅವ್ನು ಸ್ವಲ್ಪ ದುಡ್ಡು ಇರೋನು ಅಂತ, ಒಳ್ಳೆ ಕುಳ. ಕಲ್ಪನಾ ಥಿಯೇಟ್ರ್ ಪಕ್ಕ ಆಯಿತು ಮೆಹತಾನೀಸ್ ಅಂತ. ಮಕ್ಕಳದು ತೊಗೊಳ್ಳೋರು ಕಿಡ್ಸ್ ಕ್ಯಾಂಪ್ ಅಂತಿತ್ತು BBK ಅಯ್ಯಂಗಾರ್ ರೋಡಲ್ಲಿ, ಅದು ಟಾಪ್ ಮೋಸ್ಟು. ನಿಮಗೆ ಇವಾಗ MG ರೋಡಲ್ಲಿ ಇದಿದಲ್ಲ, ಯಾವುದೋ ಒಂದು ದೊಡ್ಡದು MG ರೋಡಲ್ಲಿ ಏನೋ ಹೆಸರಿದೆ ಅದು, ನಾನು ಅದು ಆ ಥರ ಇದು ಯಾವುದು ಕಿಡ್ಸ್ ಕ್ಯಾಂಪು. ಅಲ್ಲಿ ಆ ಕಾಲದಲ್ಲಿ ಅಲ್ಲಿ 500, 1000, 2000 ಬಟ್ಟೆಗಳು ಆ ರೇಟ್. ಅವಾಗ ಒಂದು ಫ್ರಾಕು 1000 ತೊಗೊಂಡು ಶ್ರೀಮಂತರು ಕಾರಲ್ಲಿ ಇರೋರು ಯಾರೋ ಬಂದು ತೊಗೊಳ್ಳೋರು. ಅಂಥ ಒಂದು ಪರಿಸ್ಥಿತಿಗಳು ಅವಾಗೆಲ್ಲ. ಅದಕ್ಕಿಂತ ಈ ಅಲ್ಲೊಂದು ಥಿಯೇಟ್ರ್ ಇದೆ ಅಲ್ಲಿ, ಯಾವುದೋ ನಮ್ಮ ಯಾವುದು ಕೆಂಪೇಗೌಡ ಥಿಯೇಟ್ರ್ ಪಕ್ಕ ಒಂದು ಥಿಯೇಟ್ರ್ ಇದೆ, ಏನೋ ಹೆಸರು ಮರ್ತಾಗ್ಬಿಟ್ಟೆ ನಾನು. ಆ ಥಿಯೇಟ್ರಿಗೆ ಈ ಏನದು ಎಕ್ಸ್ಕವೇಟ್ರಾ ಏನದು ಅಭಿನಯ, ಅದಕ್ಕೆ ಮೆಟ್ಲು
ಅದೇ ಈಗ ನಾವು ಇದು ಆಟೋಮೆಟಿಕ್ ಆಟೋಮೆಟಿಕ್ ಬಂತು. ನಾವೆಲ್ಲ ಹೋಗಿ ನಿಂತ್ಕೊಂಡು ನೋಡೋದು ಹುಡುಗರು, ಏನಯ್ಯ ಜನ ನಿಂತ್ಕೊಂಡ್ರಿ, ಕೆಳಗೆ ನಿಂತ್ಕೊಂಡ್ರೆ ನಮ್ಮ ಫ್ರೆಂಡ್ ಏಯ್ ಬರೋ ಕೆಳಗೆ ನಿಂತ್ಕೊಂಡ್ರೆ ಅದೇ ಮೇಲೆ ಕರ್ಕೊಂಡು ಹೋಗುತ್ತೆ, ಹತ್ತೋಂಗೆ ಇಲ್ಲ ಅನ್ನೋರು. ನಾವು ಓಡೋಗಿ ನೋಡೋದು, ಜನ ಎಲ್ಲ ಮೇಲೆ ಹೋಗ್ತಾ ಇರೋರು. ಅಂದರೆ ನಾನು ಹೇಳೋದು ಒಂದೊಂದು ಇದಕ್ಕೆ 10 ವರ್ಷಕ್ಕೆ ಬದಲಾವಣೆಗಳು ಹೇಳ್ತಾ ಇದ್ದೀನಿ ನಿಮಗೆ. ಯಾವ ಥರ ಬದಲಾವಣೆಗಳಾಯಿತು ಅದನ್ನು. ಜನ್ಮದ ಜೋಡಿ ಪಿಕ್ಚರ್ ಬಂತು ಅಣ್ಣ ಅವ್ರದ್ದು. ಮೈಸೂರು ಬ್ಯಾಂಕು ಇದು ಸಾರಿ ಈಗ ಮೆಜೆಸ್ಟಿಕ್ಕಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಜನ್ಮ ಜೋಡಿ ಇದು ಅದು ಬಲೆ ಜೋಡಿ ಅದರಲ್ಲಿ ಡಬಲ್ ಆ್ಯಕ್ಟಿಂಗ್ ಅಣ್ಣ ಅವರು. ಫಸ್ಟ್ ಕಟ್ಔಟು, ಅಷ್ಟು ದೊಡ್ಡ ಕಟ್ಔಟ್ನ ನಿಲ್ಲಿಸಿದ್ದು ಕರ್ನಾಟಕದಲ್ಲಿ ಅಣ್ಣ ಅವ್ರದ್ದು. ಅದೇ ಬಲೆ ಜೋಡಿ 2 ಕಟ್ಔಟು, ಅದನ್ನು ಬಾವಿ ಹಗ್ಗ ಹಾಕಿ 60 ಅಡಿ ಕಟ್ಔಟ್ ನಿಲ್ಲಿಸಿದ್ರು. ಅದನ್ನೆಲ್ಲ ಬರೀ ಕಟ್ಔಟ್ ನೋಡೋಕೆ ಹೋಗಿದ್ದೋ ನಾವು. ಏನೋ ಹಿಂಗೆ ನೋಡು, ಏನೋ ಹೆಂಗೆ ನಿಲ್ಲಿಸ್ಬಿಟ್ಟವ್ರೆ ಕಟ್ಔಟು. ಥಿಯೇಟ್ರಲ್ಲಿ ಟಿಕೆಟ್ ತೊಗೊಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೋ ಆವಾಗ. ಕೆಂಪೇಗೌಡ ಆಗಲಿ ಎಲ್ಲೇ ಆಗಲಿ ಆ ಬೂತ್ ಇತ್ತು, ಅವ್ನು ಕೈ ಹಾಕಿದ್ರೆ ಅವ್ನು ಟಿಕೆಟ್ ಕೊಡೋನು. 4 ಜನ ಕೈ ಹಾಕ್ಬಿಡೋರು, ಯಾವನ ಕೈ ಯಾವನ ದುಡ್ಡವನು ಟಿಕೆಟ್ ಕೊಡೋನು. ಹಾಗೆ ಪರಿಸ್ಥಿತಿಗಳು. ಆಮೇಲೆ ಮೊದಲೇ ಹೋಗೋದು, ಎಲ್ಲಿಂದಾನೋ ಹೇಗೋರು ಕೂತ್ಕೊಳ್ಳೋದು, ಏನು ಆ ಮಜಾಗಳು ಬೇರೆ. ಕಾಸುಗಳು ಬಿಸಾಕೋದು, ಕರ್ಪೂರ ಹಚ್ಚೋದು, ಏನು ಶಿಲ್ಪಿಗಳು, ಏನು ಗಲಾಟೆಗಳು, ಏನು ಆ ಕ್ರೇಜಿ, ಆ ಮಜಾ ಆ ಥಿಯೇಟ್ರಲ್ಲಿ. ಫಸ್ಟ್ ಶೋ ಹೋಗಿರೋನು ಬೆಳಗ್ಗೆ 4 ಗಂಟೆಗೆ ಹೋಗಿ ಮನೆ ಕಳೋರು, ಇಲ್ಲ ರಾತ್ರಿನೇ ಹೋಗಿ ಮಲಗೋರು. ಕಪಾಲಿ ಥಿಯೇಟ್ರ್ ಆದಾಗ ಅದ್ಯಾವುದೋ ಒಂದು 3 ಇದನ್ನು ಸೇರಿಸಿ ಒಂದು ಪಿಕ್ಚರು ಅಂತ, ಇದು ಭಾಳ ದೊಡ್ಡ ಥಿಯೇಟ್ರ್. ನಮಗೆ ತಿಳಿದಂಗೆ ಕಪಾಲಿ ಥಿಯೇಟ್ರು ತುಂಬ ದೊಡ್ಡದು ಥಿಯೇಟ್ರ್. ಆವಾಗ ಸಂಗಮ್ ಥಿಯೇಟ್ರು ಓಪನ್ ಆದಾಗ ಆವಾಗ ನನಗೆ ತಿಳಿದಂಗೆ ಇದು ಚೈನಾನು ಪಾಕಿಸ್ತಾನ ವಾರು. ಇಡೀ ಸಂಗಮ್ ಥಿಯೇಟ್ರಿಗೆ ಶೀಟ್ ಅಂಟಿಸ್ಬಿಟ್ಟಿದ್ದ ಅವನು, ಬೆಳಗ್ಗೆ ಬರಬಾರ್ದು ಅಂತ. ಯಾಕಂದರೆ ಬಾಂಬ್ ಹಾಕೋರು ಮೇಲೆ ಫ್ಲೈಟಲ್ಲಿ ಬರ್ತಾರೆ, ಒಂದು ಸಿಗ್ನಲ್ ಕೊಟ್ಟ ತಕ್ಷಣ ನಾವೆಲ್ಲ ಆಫ್ ಮಾಡಿಬಿಡೋನು. ಇಡೀ ಬೆಂಗಳೂರು ಕರೆಂಟು, ಗುಂಡಿ ಒಳಗೆ ಕೂತ್ಕೋಬೇಕು ನಾವು ಎಲ್ಲರೂ. ಹೇಳೋನು ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವ್ರು ಅಲ್ಲಲ್ಲೇ ಗುಂಡಿಗಳು ಮಾಡ್ತಾರೆ, ಕೂತ್ಕೊಂಬಿಡಿ ಅಂದ್ಬಿಡೋರು. ಮೇಲಿಂದ ಫ್ಲೈಟಲ್ಲಿ ಬಂದು ಬಾಂಬ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದರೆ ಇಲ್ಲೆಲ್ಲ HAL ಅದು ಇದೆಲ್ಲ ಏರೋನಾಟಿಕ್ ಇಲ್ಲೇ ಇತ್ತಲ್ಲ, ಅದರಿಂದ ಅಂತ. ಅಂದರೆ ಇವೆಲ್ಲ ನಮ್ಗೆ ಅನುಭವ. ಆವಾಗ ಕರಗ ನೋಡ್ಬೇಕು ನೀವು. ಏನು ಸರ್ ಮಜಾ ಕರಗ, ಅಯ್ಯೋ ಬೆಂಗಳೂರು ಕರಗ ಯಾಕೆ ಕೇಳ್ತೀರಾ. ಹಿಂದೆ 300 ಜನ, ಮುಂದೆ 300 ಜನ, ಕತ್ತಿ ಮಧ್ಯದಲ್ಲಿ ಕರಗ. ನೋಡೋಕ್ಕೆ ಒಂದು ಆನಂದ. ಬೀರ್ಗಾರರು ಅವರು ಇವರು ಹಾಕ್ಕೊಂಡು ಕರಗ ಅಲ್ಲಿ ಇಲ್ಲಿ ಕರಗ ನೋಡೋಕ್ಕೆ ಇಲ್ಲೆಲ್ಲಿಂದ ಬರೋರು ಜನ ಏನು. ಆಮೇಲೆ ಕರಗ ಆದ ಮಾರನೇ ದಿವಸ ನೀವು ನೋಡಬೇಕು ಎಷ್ಟು ದೇವರುಗಳು ಪ್ರೊಸೆಷನ್ನು, ಮಾರ್ಕೆಟಿಂದ ಎಲ್ಲ ಬರೋದು. ಅಣ್ಣಮ್ಮ 2 ಕಡೆ ಪ್ರೊಸೆಷನ್, ಅಡ್ಡಪಲ್ಲಕ್ಕೆ ಅಣ್ಣಮ್ಮನ ಕಟ್ಟೋರು, ಮಲ್ಲಿಗೆ ಹೂವು ಮಾಡೋರು. ಅದೆಲ್ಲ ಒಂದು ದಿನಗಳು. ಅದು ಆ ದಿನವೇ ಬೇರೆ ಬಿಡಿ. ಅದು ಆ ದಿನಗಳನ್ನ ನೆನೆಸ್ಕೊಂಡ್ರೆ ಒಂದು ಖುಷಿ ಆಗುತ್ತೆ. ಆಮೇಲೆ ನಾವೆಲ್ಲ ಸ್ಕೌಟು ಆಗಸ್ಟ್ 15 ಅಂದರೆ ಕೈಗೆಲ್ಲ ನಮಗೆಲ್ಲ ಕಟ್ಟೋರು, ಕಾಲಿಗೆಲ್ಲ ಶೂ ಬೆಲ್ಟು ಎಲ್ಲ ಹಾಕೊಂಡು ಇಲ್ಲಿಂದ ಸ್ಟೇಡಿಯಮ್ಗೆ ಹೋಗಿ ಕಂಠೀರವ ಸ್ಟೇಡಿಯಮ್ಗೆ ಎಲ್ಲ. ಆಮೇಲೆ ಅಲ್ಲಿಂದ ಲಾಲ್ಬಾಗ್ ಕರ್ಕೊಂಡು ಹೋಗೋರು, ಫ್ಲವರ್ ಶೋ. ನಮ್ಗೆ ಅದು ಬೇರೆ ಫ್ಲವರ್ ಶೋ ಅವಾಗಲಿಂದ ಇದೆ ನಮ್ಗೆ. ಅವತ್ತು ಫ್ರೀ. ಅವತ್ತು ಯಾರು ಎಲ್ಲ ನಾವೇ ಇಲ್ಲಿ ಲಾಲ್ಬಾಗ್ ಇಲ್ಲಿ ಸ್ಟೇಡಿಯಮ್ ಮುಗಿಸ್ಕೊಂಡು ಡ್ರಿಲ್ಲು ಗಿಲ್ಲು ಎಲ್ಲ ಬಾವುಟ ಎಲ್ಲ ಆರ್ಚ್ ಎಲ್ಲ ಆದಮೇಲೆ ಲಾಲ್ಬಾಗ್ ಶೋಗೆ ಹೋಗ್ತಾಯಿದ್ದು. ಅಲ್ಲಿ ಫ್ರೀ ಮಕ್ಕಳಿಗೆ ಅಂತ ಒಂದು ದಿವಸ ಫ್ರೀ ಬಿಡೋರಲ್ಲಿ. ಬೇರೆ ದಿವಸ ಅಂದರೆ ಕಾಸು. ಅವತ್ತು ನಾವು ಮೆತ್ತಗೆ ನುಗ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ಎಲ್ಲ ಮಾಡ್ಕೊಂಡ್ಬಿಡೋದು. ಶೂಟಿಂಗ್ ನೋಡೋದೇ ಇಲ್ಲ ಆವಾಗ, ಎಲ್ಲಿ ಶೂಟಿಂಗ್ಗಳೇ ಸಿಗ್ತಾ ಇರಲಿಲ್ಲ. ಅಲ್ಲೆಲ್ಲ ಉದಯ್ ಕುಮಾರ್ ನಡೆಯೋದು, ವಿಧಾನಸೌಧದ ಹತ್ರ ಹೋದರೆ ಅಯ್ಯಪ್ಪನ ನೋಡೋಂಗೆ ಅವರೆಲ್ಲ ಶೂಟಿಂಗ್ ಮಾಡೋರು ಅಂತಾರೆ. ರಾಜ್ಕುಮಾರ್ ಶೂಟಿಂಗ್ ಹೋದರೆ ಅವರು ಏನಪ್ಪ ಎಲ್ಲ ಯಾವ ಸ್ಕೂಲ್ ನೀವೆಲ್ಲ, ನಾವೆಲ್ಲ ಈ ಥರ ಎಲ್ಲ ನೀವೆಲ್ಲ ಸ್ಕೂಲ್ಗೆ ತಪ್ಪಿಸ್ಕೊಂಡು ಹಂಗೆಲ್ಲ ಬರಬಾರ್ದು ಮಕ್ಕಳ, ನೀವೆಲ್ಲ ರಜಾ ಇರೋ ದಿವಸ ಬಂದು ನೋಡಬೇಕು. ಯಾಕಂದರೆ ನಿಮ್ಮ ತಂದೆ ತಾಯಿ ಎಲ್ಲ ನಿಮ್ಮನ್ನು ಓದಿಸ್ತಾ ಇರ್ತಾರೆ. ಮಕ್ಕಳಿಗೆಲ್ಲ ಕಾಫಿನೋ ಟೀನೋ ಕೊಡ್ರೋ ಅಂತೆಲ್ಲ ಹೇಳ್ಬಿಟ್ಟು ಎಲ್ಲ ಮಾಡಿ ಅಣ್ಣ ಅವರು ಪ್ರೀತಿಯಿಂದ ಎಲ್ಲರೂ ಒಬ್ಬೊಬ್ಬರನ್ನೂ ಮಾತಾಡ್ತಾರೆ. ನಿನ್ನ ಹೆಸರು, ನೀನೆಲ್ಲಿ ನಿಮ್ಮ ತಂದೆ ಹೆಸರು ಎಲ್ಲ ಕೇಳಿ ಮಾಡಿ ಕಳಿಸ್ಕೊಡೋರು. ಅಂದರೆ ಒಂದು ಸಹಜ ಗುಣಗಳು ಅವೆಲ್ಲ ಆವಾಗಲಿಂದನೇ ನಾವು ಈ ಥರ ಜನ್ರೇಷನ್ ಆಗ್ತಾ ಆಮೇಲೆ ಕಾಲೇಜ್ ಡೇಸ್ ಆದಮೇಲೆ ನಿಮಗೆ ಗೊತ್ತಲ್ಲ, ಅದೇ ಒಂದು ಪರಿವರ್ತನೆ ಬೇರೆ. ಹರೇ ರಾಮ ಹರೇ ಕೃಷ್ಣ ಕಿನೋನಲ್ಲಿ ಅದು ಇಲ್ಲಿ ಕಾಲೇಜಿಗೆ 2 ಓವರ್ ಆದಮೇಲೆ ಬಂಕೆ ಅಲ್ಲೋಗೋದೆ. ನೆಕ್ಸ್ಟು ಕಿನೋಗೆ ಹೋಗಿ ಕೂತ್ಕೊಂಬಿಡೋದು. ಶೇಷಾಪುರ ಪಕ್ಕದಲ್ಲೇ ತಾನೇ, ಇಲ್ಲಾಂದರೆ ಸಿಟಿಗೆ ಬರೋದು ಅವ್ರ ಪಿಕ್ಚರ್ಗೆ. ಅದೆಲ್ಲ ಆದಮೇಲೆ ನಾನೇನು ಮಾಡಿದೆ, 1979ರಲ್ಲಿ ನಾನು LNT ಸೇರಿದೆ, ಲಾರ್ಸನ್ ಆ್ಯಂಡ್ ಟೂಬ್ರೋ, ಬಳ್ಳಾರಿ ರೋಡ್. ಎಸ್, ಐ ಆಮ್ LNT ಎಂಪ್ಲಾಯ್. 1.5 ವರ್ಷ ಅಲ್ಲಿ ಕ್ಯಾಶುಯಲ್ ಆಗಿ ಮಾಡಿದೆ. ಆಮೇಲೆ ಅಲ್ಲೇ ಅಪಾಯಿಂಟ್ಮೆಂಟ್ ಆಯಿತು. ನಾನು ಅಲ್ಲಿಂದ ಒಂದು 21 ವರ್ಷ LNTಲಿ ಕೆಲಸ ಮಾಡಿದೆ. UN ಭಟ್ ಅಂತ ಹೇಳ್ಬಿಟ್ಟು CEO ಇದ್ದರು. ಅವರು ನಾವಿವತ್ತು ನೆನೆಸ್ಕೋಬೇಕು. ನನಗೆ ಅನ್ನ ಕೊಟ್ಟಿದ್ದ ಗುರುಗಳವರು ನನಗೆ ಕೆಲಸ ಕೊಟ್ಟರು. ನಾನು LNTಲಿ ಇದ್ದುಕೊಂಡೇ ಬೆಳಿಗ್ಗೆ 6 ಗಂಟೆಯಿಂದ 6 ಗಂಟೆ ಫ್ಯಾಕ್ಟ್ರಿಗೆ ಹೋದರೆ 2 ಗಂಟೆ 2:40ವರೆಗೂ ನಮಗೆ ಶಿಫ್ಟ್ ಇರೋದು. ಮುಗಿಸ್ಕೊಂಡು ನಾನು ಅಲ್ಲಿಂದ ಸ್ಟ್ರೈಟಾಗಿ ರವೀಂದ್ರ ಕಲಾಕ್ಷೇತ್ರ ಇಲ್ಲ ಟೌನ್ ಹಾಲಿಗೆ ಬಂದುಬಿಡ್ತಾಯಿದ್ದೆ.
ಬರೋದು, ಅಲ್ಲಿ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಕಾಯ್ತಾ ನಿಂತಿರೋದು, ಯಾರು ಕಲಾವಿದರು ಬಂದರೆ ಅವ್ರ ಹಿಂದೆನೇ ಓಡೋಗೋದು, ಅವ್ರದ್ದು ಏನು ಹಾರ ಹಾಕ್ತಾರೋ ಶಾಲ ಹಾಕ್ತಾರೋ ಅದೆಲ್ಲ ಕುಡಿಯೋಣ ನಾನು ತೊಗೊಂಡೋಗಿ ಕಾರ್ಗಿಡ್ತೀನಿ ತೀಸ್ಕೊಳ್ಳೋದು, ಅದನ್ನೆಲ್ಲ ತೊಗೊಂಡೋಗಿ ಕಾರ್ಗಿಡೋದು. ಹಿಂಗೇ ಪ್ಲ್ಯಾನಿಂಗು. ನೀವು ನಂಬಲ್ಲ, ನಾನೊಂದು ನಾಟಕ ನೋಡಿದ್ದೆ ಅವಾಗ. ಎಲ್ಲಿ ಅಂದರೆ ರವೀಂದ್ರ ಕಲಾಕ್ಷೇತ್ರ ಹಿಂದ್ಗಡೆ ಇದೆಯಲ್ಲ ಸಂಸದ, ಅಲ್ಲಿ ಬಿ ಜಯಶ್ರೀನ ಇವರು ಯಾರು ನಮ್ಮ ಶಂಕರ್ ನಾಗ್ ಅವರು ಒತ್ಕೊಂಡು ನಾಗಮಂಡಲ ನಾಟಕ ಓ ಅಂತ ಅಯ್ಯಮ್ಮ ಕಿರಿಸ್ಕೊಂಡು ಅದನ್ನು ನಾನು ನೋಡಿದ್ದೀನಿ. ಯಾರವಾಗ ರಮೇಶ್ ಭಟ್ಟು, ಪ್ರಕಾಶ್ ರೈ, ಟಿ ಎನ್ ಸೀತಾರಾಮು ಎಲ್ಲ ಒಂದು ಗ್ರೂಪ್ ಅವರು. ಆಮೇಲೆ ನಮ್ಮ ಉಲ್ಟಾ ಪಲ್ಟಾ ಕಾಶಿ ಎಲ್ಲ ಶಂಕರ್ ನಾಗ್ ಒಂದು ಗ್ರೂಪ್ ಅದು. ಇವೆಲ್ಲ ನಾವು ನಮಗೇನು ಇದೆ, ಯಾರೂ ಪರಿಚಯ ಇಲ್ಲ. ಹೋಗೋದು ಅಲ್ಲಿ ಕೂತ್ಕೊಂಡು ದೂರದಿಂದ ಅದೇ ಸಂತೋಷ, ದೂರದಿಂದ ನೋಡೋದೇ ಒಂದು ಸಂತೋಷ. ಆಮೇಲೆ ಅವ್ರಿಗೆ ಏನಾರು ಬೇಕು ಅಂದರೆ ಓಡೋಕೆ ತಂದು ಕೊಡೋದು. ಹಾಗಾಗಿ ನಾನು ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ಕೊಳ್ಳೋದು, ಇದೇ ಕೆಲಸ. ಈ ಫ್ಯಾಕ್ಟ್ರಿ ಮುಗೀತು ಅಂದರೆ ಸೆಕೆಂಡ್ ಶಿಫ್ಟ್ ಇದ್ದರೆ ಬೆಳಗ್ಗೆ ಹೋಗೋದು, ಸುಮ್ಮನೆ ಹೋಗೋದು. ಯಾರೂ ನಮ್ಮನ್ನೇನು ಕರಿತಾ ಇರಲ್ಲ, ನಾವೇ ಹೋಗೋದು ವಾಲಂಟಿಯರ್ ಆಗಿ ಅಷ್ಟೇ. ಕಲಾಕ್ಷೇತ್ರದಲ್ಲಿರೋದು, ಯಾರೋ ಬಂದರು, ಯಾರೋ ಸಾಹಿತಿ ಇರ್ಬೋದು, ಪಾಪ ವಯಸ್ಸಾಗಿರುತ್ತೆ, ಕೊಡಿ ಸರ್ ನಾನು ಬ್ಯಾಗ್ ತೊಗೊಂಡೋಗಿ ನಾನು ತೊಗೊಳೋದು ಇಡೋದು ಕಾರ್ಗೆ. ಏನಪ್ಪ ನೀನು ಅನಂತ ಅಂತ ಸರ್, ಇನ್ನೊಂದು ಸಲ ಅವ್ರು ಹಂಗೆ ನಮಗೆ ಕ್ಲೋಸ್ ಆಗ್ಬಿಡೋರು. ಹಿಂಗೆ ಒಂದೊಂದಾಗಿ ಮಾಡಿದ್ರಿಂದ 2000ರಲ್ಲಿ ನಾನು LNT ವಾಲಂಟಿಯರ್ ತೊಗೊಂಡೆ. ಯಾಕೆ ವಾಲಂಟಿಯರ್ ತೊಗೊಂಡೆ ಅಂದರೆ ಈ ಮಧ್ಯದಲ್ಲಿ ಏನಾಯಿತು, 1977 1977 ಭಾರತೀಯ ಧರ್ಮ ಸಮ್ಮೇಳನ ಅಂತ ಪುಣ್ಯಸ್ಥಳ ಅಂತ ದಾವಣಗೆರೆ ಹತ್ರ ರಾಘವೇಂದ್ರ ಸ್ವಾಮಿ 4ನೇ ಮಂತ್ರಾಲಯ ಅದು. ಹೌದು, ದಾವಣಗೆರೆಯಿಂದ ಸೂಳೆಕೆರೆ ಅಂತಿದೆ ಅಲ್ಲಿ, ಚನ್ನಗಿರಿ ಸೂಳೆಕೆರೆ, ಅಲ್ಲಿಂದ ಒಂದು 8 ಕಿಲೋಮೀಟ್ರ್ ಹೋದ್ರೆ ಪುಣ್ಯಸ್ಥಳ. ಅಲ್ಲಿ ಒಂದೇ ಜಾಗದಲ್ಲಿ 48 ಪ್ರಾಕಾರ ದೇವಸ್ಥಾನ ಇದೆ, ಎಲ್ಲೂ ಇಲ್ಲ. ತುಂಬ ವಿಶೇಷ, ನಾನು ಹೇಳ್ತೀನಿ. ಅಲ್ಲಿ ಗುರುಗಳು ರಾಘವೇಂದ್ರ ಗುರೂಜಿ ಅಂತ ಅಲ್ಲಿ ಅವರು ಪೀಠಾಧಿಪತಿಗಳು. ಅವ್ರು ನನಗೆ ಯಾರೋ ಇದ್ರ ಕಡೆಯಿಂದ ಪರಿಚಯ ಆಯಿತು. ಪರಿಚಯ ಆಗಿ ಅವ್ರ ಜೊತೆ ನಾನು ಹಿಂಗೆ ಇದ್ದೆ. ಫಸ್ಟ್ ಟೈಮು ನನಗೆ ಅವ್ರ ಸೇವೆ ಮಾಡೋ ಒಂದು ಭಾಗ್ಯ ಸಿಕ್ತು. 12 ದಿನ ಅಲ್ಲಿ ಧರ್ಮ ಸಮ್ಮೇಳನ ಅಂದರೆ ಎಲ್ಲ ಜನಾಂಗದವ್ರನ್ನೂ ಕರೆಸಿ ಎಲ್ಲರದ್ದು ಸ್ಪೀಚು, ಅದು ಸರ್ವಧರ್ಮ ಸಮ್ಮೇಳನ ಈ ಧರ್ಮಸ್ಥಳದಲ್ಲಿ ನಡೆಯುತ್ತಲ್ಲ ಆ ಥರ. ಆಗ ಸ್ವಾಮೀಜಿ ಅವ್ರು 77ರಲ್ಲೇ ಮಾಡೋರು. ಅವರು 3 ದಿನ ಒಂದು ಮಹಾಯಾಗ ಮಾಡಿದ್ರು ಸ್ವಾಮೀಜಿ. 3 ದಿನ, ಒಂದು ದಿನಕ್ಕೆ 3.5 4 ಲಕ್ಷ ಜನ ಊಟ ಮಾಡಿದ್ರು ಆ ಕಾಲದಲ್ಲಿ. ಅವಾಗ ದೇವರಾಜ ಅರಸು CM, ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟ್ರು. ಆಯಿತಾ, ಒಂದು ದಿನಕ್ಕೆ 3ರಿಂದ ಒಂದು 400-350-400 ಕ್ವಿಂಟಲ್ ಅಕ್ಕಿ ಬೇಯೋದಲ್ಲಿ. ಹೌದು ಯಾವುದು ಆ ಜಾಗದಲ್ಲಿ, ಪುಣ್ಯಸ್ಥಳ ಜಾಗದಲ್ಲಿ ನಾನು ಹೇಳ್ತಾ ಇರೋದು. ಅದೇ ಜಾಗನೇ ಅವರು ಅಲ್ಲಿ ರಾಘವೇಂದ್ರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಬೃಂದಾವನ ಮಾಡಿ, ಅದು 4ನೇ ಮತ್ತು ಚತುರ್ಥ ಮಂತ್ರಾಲಯ ಅಂತ 4ನೇ ಮಂತ್ರಾಲಯ ಅದು. ಈಗಲೂ ತಾವು ಹೋಗಲ್ಲಿ ನೋಡ್ಬೋದು. ತುಂಬ ವಿಶೇಷವಾದ ಜಾಗ. 10 ಅಡಿಗೆ ಒಂದೊಂದು ಟೆಂಪಲ್ಸು ಆ ಥರ ಎಲ್ಲ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ರಶಾಂತವಾಗಿದೆ. ಆಮೇಲೆ ಪ್ರಪಂಚದಲ್ಲಿ ಎಲ್ಲೂ ನಿಮಗೆ ಗ್ರಂಥ ದೇವಾಲಯ ಇಲ್ಲ. ಗ್ರಂಥ ದೇವಾಲಯ ಅಂದ್ರೇನು, ಕುರಾನ್, ಬೈಬಲ್, ಆಮೇಲೆ ನಮ್ಮದು ಭಗವದ್ಗೀತೆ, ಈ ಥರ ಎಲ್ಲ 5 ಜೈನ ಧರ್ಮ, ಬೌದ್ಧ ಧರ್ಮ 5 ದೇವಸ್ಥಾನ ಇದೆ. ಆ ಬುಕ್ಕಿಗೆ ದೇವಸ್ಥಾನ ಮಾಡಿದ್ದಾರೆ ಗುರುಗಳು. ಗ್ರಂಥ ದೇವಾಲಯ ಎಲ್ಲೂ ಇಲ್ಲ. ಹೌದು, ಅಲ್ಲೇ ಆ ಪ್ರಾಕಾರದಲ್ಲೇ ಇದೆ ಗ್ರಂಥ ದೇವಾಲಯ. ನಾನು ಕೇಳಿದೆ ಗುರುಗಳಿಗೆ, ಏನೇ ಆದರೂ ನಾನು ಕರ್ಕೊಂಡೋಗಿ ತೋರಿಸೋರು ಗುರುಗಳು. ನಾನು ಪಟ್ಟಿ ಶಿಷ್ಯ ಅವರಿಗೆ. ನನಗೆ ರಾತ್ರಿ ಅವಾಗ ಎಷ್ಟು ಕಷ್ಟ ಗೊತ್ತಾಣ, ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಬೆಂಗಳೂರಿಂದ ದಾವಣಗೆರೆಗೆ ಹೋಗಬೇಕು, ದಾವಣಗೆರೆ ಲಾರಿ ಹಿಡ್ಕೊಂಡು ನಾನು ಮಟ್ಟಕ್ಕೆ ಹೋಗಬೇಕು. ಅಷ್ಟು ಕಷ್ಟ ಆಯಿತು. ಇಲ್ಲ ಒಂದೇ ಬಸ್ಸು ಬೆಂಗಳೂರಿಂದ ಮೈಸೂರಿಂದ. ಬೆಳಗ್ಗೆ 6 ಗಂಟೆಗೆ ಕೂತ್ಕೊಂಡು ರಾತ್ರಿ 9ವರೆಗೆ ಹೋಗೋದು. ಇಲ್ಲ ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ನಾನು ಮಟ್ಟಕ್ಕೆ ಹೋಗ್ಬೇಕಾಗಿತ್ತು. ಈ ಥರ ವ್ಯವಸ್ಥೆಗಳಿದ್ದಾಗ ಇಷ್ಟೊಂದಿಲ್ಲ. ನೀವು ನಂಬಲ್ಲ, ದಾವಣಗೆರೆಯಲ್ಲಿ ಒಂದು ನಮ್ಮ ಡಾಕ್ಟರ್ ರಾಜೇಶ್ ಗೊತ್ತಲ್ಲ, ಹಳೇ ಕಲಾವಿದರು, ಡಾಕ್ಟರ್ ರಾಜೇಶ್ ಕಲಾ ತಪಸ್ವಿ, ಅವರು ಒಂದು ಹೋಟ್ಲಲ್ಲಿ ಇಳ್ಕೊಳ್ಳೋರು. ಎಷ್ಟು ಗೊತ್ತಾ ಬಾಡಿಗೆ? 3 ರೂಪಾಯಿ. ಹೌದು, ನಾನೇ ಜೊತೆನಲ್ಲಿ ಕೋಆರ್ಡಿನೇಟ್ ಮಾಡಿದ್ದೀನಿ, ಅವ್ರಿಗೆ ಕರ್ಕೊಂಬಂದಿದ್ದೀನಿ ಅಷ್ಟೇ ಅವಾಗ. ಆಮೇಲೆ ಈ ಥರ ನಾವಲ್ಲಿ ನೀವು ಹೋಗ್ಬಿಟ್ರೆ ಆ ದೇವಸ್ಥಾನದಲ್ಲಿ ಹೋದರೆ ನಿಮಗೊಂದು ಪ್ರಾಕಾರ ದೇವಸ್ಥಾನಗಳಿದೆ. ಅಲ್ಲಿ ಶಹಜಾ ಸಭಾಂಗಣ ಅಂತ ಒಂದು ಮಾಡಿದ್ದಾರೆ ಸ್ವಾಮೀಜಿ. ಶಹಜಾ ಸಭಾಂಗಣ ಅಂದರೆ ಹೋಮ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅಲ್ಲೇ. ಒಂದು ಗಣಪತಿ ವಿಗ್ರಹ ಇದೆ ಅಲ್ಲಿ, ಒಂದೇ ಕಲ್ಲಲ್ಲಿ 4 ಮುಖ. ವಿಜಯ ಗಣಪತಿ, ಭಕ್ತಿ ಗಣಪತಿ, ಶಕ್ತಿ ಗಣಪತಿ, ಅಭಯ ಗಣಪ, 4 ಮುಖ ಒಂದೇ ಕಲ್ಲು. ಅದು ಪ್ರತಿಷ್ಠಾಪನೆ. ಬಲಗಡೆ ನವಗ್ರಹ, ಹೋದರೆ ನಮ್ಮ ಅದೇ ಬೃಂದಾವನ, 4 ಚತುರ್ಮುಖ ಬೃಂದಾವನ ಅಂತ. ಈ ಕಡೆ ಬಂದ್ಬಿಟ್ಟು ನಿಮಗೆ ಸತ್ಯನಾರಾಯಣ, ಆ ಕಡೆ ಬಂದ್ಬಿಟ್ಟು ಇವನು ಹಂಗೆ ಗೋಪಾಲಕೃಷ್ಣ, ಹಂಗೆ ಇನ್ನೊಂದು ಹಂಗೆ ಹೋಗ್ತಾ ನೀವು 100 ಮೆಟ್ಲು ಹತ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಇದು ನಿಮಗೊಂದು 100 ಅಡಿದು ಸ್ತೂಪ ಇದೆ. ಒಂದೊಂದು ಧರ್ಮಕ್ಕೆ ಒಂದೊಂದು ಹಾಕ್ಬಿಟ್ಟು 10 ಕಲ್ಲು ಮೇಲೆ ಒಂದು ಸ್ತೂಪ ಮಾಡಿಬಿಡಿ ಸ್ವಾಮೀಜಿ. ಎಲ್ಲ ಧರ್ಮಕ್ಕೂ ಸೇರಿಸಿ ಒಂದು ಕಲ್ಲು. ಭಾಳ ದೊಡ್ಡ ಪ್ಲ್ಯಾನಿಂಗ್ ಅವ್ರದ್ದು. ಅವ್ರಿಗೇನ್ರಿ ಎಲ್ಲ ಸರ್ವಧರ್ಮ ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು. ಇದಕ್ಕೆ ನನಗೆ ಹೆಂಗೆ ಅಲ್ಲಿಗೆ ರಾಜ್ಕುಮಾರ್ ಫ್ಯಾಮಿಲಿ ಅಟ್ಯಾಚ್ಮೆಂಟು,
ಹೆಂಗೆ ಸ್ವಾಮೀಜಿ ಕೊಟ್ಟರು ನನಗೆ ಅಂದರೆ ಅನಂತು ಕರಿ ಇಲ್ಲಿಂದರು ಅನಂತು ಇದೊಂದು ಅವ್ರು ಮಂತ್ರಾಕ್ಷತೆ ಕೊಡೋರು ಎಲ್ರಿಗೂ ಕೊಟ್ಟರು. ನೀನು ನೋಡ್ಯಾ ಈ ಲೆಟ್ರ್ ಕೊಟ್ಟಿದ್ದೀನಿ ತೊಗೊಂಡೋಗಿದೆ ನೀನು ಒಂದು ಕೆಲಸ ಮಾಡು. ಅಲ್ಲಿವರೆಗೂ ನನಗೆ ರಾಜ್ಕುಮಾರ್ ಮನೆ ಗೊತ್ತಿಲ್ಲ, ಚಿನ್ನೇಗೌಡರು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ನೀನು ಕಾಡ್ ರೋಡು ನವರಂಗ ಹತ್ರ ಇಳಿಬೇಕಪ್ಪ, ಬಸ್ಸಲ್ಲಿ ನೈಟ್ ಬಸ್ ಹತ್ತಿಸ್ತೀನಿ, ಬೆಳಗ್ಗೆ ಹೇಳ್ಕೋಬೇಕು ದಾವಣಗೆರೆ ನಮ್ಮ ಹುಡುಗ ಹತ್ತಿಸ್ತಾನೆ ಕಾರಲ್ಲಿ ಕರ್ಕೊಂಡೋಗಿ. ಪಾರ್ಕ್ ಇದೆ ಅಲ್ಲೊಂದು, ಪಾರ್ಕ್ ಪಕ್ಕದಲ್ಲಿ ಚಿನ್ನೇಗೌಡರು ಅಂತಿದ್ದಾರೆ, ಅವರು ರಾಜ್ಕುಮಾರ್ ಅವ್ರ ಬಾಮ ಇದ್ದ. ಅವ್ರಿಗೆ ಲೆಟ್ರ್ ಕೊಟ್ಬಿಟ್ಟು ರಾಜ್ಕುಮಾರ್ ಅವ್ರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಇದು ಮಾಡ್ಕೊಂಬ ಹೋಗು ಅಂತ. ನಾನು ಸೀದಾ ಅಲ್ಲಿಂದ ಮಠದಿಂದ ಬಂದೆ, ಬೆಳಗ್ಗೆ 6 ಗಂಟೆಗೆ ಇಳಿದೆ ನವರಂಗ ಹತ್ರ, ನಡ್ಕೊಂಡು ಹೋದೆ. ಪಾರ್ಕ್ ಪಕ್ಕದಲ್ಲೇ, ಪಾರ್ಕ್ ಎದುರಿಗೆ ಚಿನ್ನೇಗೌಡ್ರ ಮನೆ ಹೋದೆ. ಯಾರಪ್ಪ ನೀನು ಅಂತ ಹೇಳಿದ್ರು, ಈ ಥರ ಸ್ವಾಮಿ ರಾಘವೇಂದ್ರ ಸ್ವಾಮೀಜಿ ಕಳಿಸಿದಾರೆ, ಕೊಡಿ. ನೋಡಿದ್ರು, ಎಲ್ಲ ಮಾಡಿದ್ರು, ಆಯಿತು. ತೊಗೊಂಡೋಗಿ ಅಣ್ಣ ಅವ್ರಿಗೆ ವಜ್ರೇಶ್ವರಿಗೆ ಅಂದರು, ವಜ್ರೇಶ್ವರಿಗೆ ಹೋದೆ. ಇದೆಲ್ಲ ಫಸ್ಟ್ ಅನುಭವ ನಮಗೆ. ವಜ್ರೇಶ್ವರಿಗೆ ಫಸ್ಟ್ ಟೈಮ್ ಹೋಗಿದ್ದೆ, ಇದರಿಂದ ಗುರುಗಳಿಂದನೇ ಹೋಗಿದ್ದು ನಾನು. ಇಲ್ಲ, ಹೋಗಿದ್ದೆ ಫಸ್ಟ್ ಟೈಮು. ಹೌದು, L&T ಎಂಪ್ಲಾಯಿ. ಸರಿ ಹೋದೆ, ಎಲ್ಲ ಆಯಿತು. ಆಮೇಲೆ ಆಯಿತಪ್ಪ, ನಾನು ಮಾವ ಅವ್ರಿಗೆ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಸರಿ ಅವ್ರು ಕೊಟ್ಟರು, ಆಯಿತು ಚಿನ್ನಪ್ಪ ಹೋಗೋಣ ಎಲ್ಲರೂ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರು 12 ದಿನ ಧರ್ಮ ಸಮ್ಮೇಳನ. ಒಂದೊಂದು ದಿನ ಒಬ್ಬೊಬ್ಬರಿಗೆ ಅಲ್ಲಿ ಕಲಾವಿದರು ಬರಬೇಕು ಆ ಒಂದು ಧರ್ಮ ಸಮ್ಮೇಳನಕ್ಕೆ. ಮೊದಲನೇ ದಿನಕ್ಕೆ ಅದಕ್ಕೆ ಯಾರು ಬರಬೇಕು ಅಂತ ನಮ್ಮ ಗುರುಗಳಿಗೆ ಸುಂದರರಾಜ್ ಅವ್ರನ್ನ ಕರ್ಕೊಂಬ ಅಂತೇಳಿ ನಮ್ಮ ಗುರುಗಳು. ಸುಂದರರಾಜ್ ಅವರು ಹೆಂಗೆ ನನಗೆ ಪರಿಚಯ ಆಗಿದ್ದು ಅಂದರೆ, ಈ ಥರ ಈ ರೂಟಿಂದ ಗುರುಗಳ ಸನ್ನಿಧಾನದಿಂದ ಪರಿಚಯ. ನಾನು ಅವರು ಅಡ್ರೆಸ್ ಎಲ್ಲ ಹೇಳಿದ್ರು, KR ರೋಡಲ್ಲಿದ್ದಾಗ ಅವ್ರ ತಾಯಿ ಮನೆಯಲ್ಲಿ ಸುಂದರರಾಜ್ ಅವರು. ಅಲ್ಲಿ ಹೋದೆ, ಫುಲ್ಲು ಜ್ವರ. ನಮ್ಮ ಗುರುಗಳಿಗೆ ಮಲಗಿಬಿಟ್ಟಿದ್ದಾರೆ. ನಾನು ಅನಂತು ಅಂತ. ಏನಪ್ಪ ಯಾರು ಏನಾಗಬೇಕು? ಈ ಥರ ರಾಘವೇಂದ್ರ ಸ್ವಾಮೀಜಿಯವರು ಬಸವಾಪಟ್ಟಣ ಅಲ್ಲಿ ಮಹಾಯಾಗ ಧರ್ಮ ಸಮ್ಮೇಳನ ನಡೀತಾ ಇದೆ, ನೀವು ಬರಬೇಕಂತೆ. ಏನಪ್ಪ ನನಗೆ ಜ್ವರನಲ್ಲಯ್ಯ, ಮಲಗಿಬಿಟ್ಟಿದ್ದೀನಲ್ಲ, ಹೆಂಗೆ ಬರಲಿ ನಾನು? ಅವಾಗೆಲ್ಲ ಯಾವುದು ಗೊತ್ತಾ ಸರ್, ಅಂಬಾಸಿಡರ್ ಕಾರು, ಅದೇ ಗ್ರೇಟು. ಅಂಬಾಸಿಡರ್ ಕಾರು ಇಲ್ಲ Fiat ಈ ಥರ. ಆಮೇಲೆ ನಾನೇ ಹೋಗಿ ಮೆಡಿಷನ್ ತೊಗೊಂಬಂದು ಮೆಡಿಷನ್ ಕೊಟ್ಟು, ಬೆಳಗ್ಗೆ ನಾನು ಕಾರ್ ತೊಗೊಂಬರ್ತೀನಿ, ಹುಷಾರಾಗಿರ್ತೀರ ನೋಡಿ ಅಂತ ಕೊಟ್ಟು, ಹುಷಾರಾದರು. ನನ್ನ ಜೊತೆ ಬಂದುಬಿಟ್ರು ಬಸವಾಪಟ್ಟಣಕ್ಕೆ. ಅವರು ಬಂದರು, ಫಂಕ್ಷನ್ ಎಲ್ಲ ಆಯಿತು. ಅವರು ನಾನು ಬಿಡಲಿಲ್ಲ. ಅವತ್ತಿಂದ ಅವರು ನನಗೆ ಗುರುಗಳು. ನನಗೆ ನನ್ನ ಪಾಲಿಗೆ ಚಿತ್ರರಂಗದ ಮೊದಲನೆಯ ಅನ್ನದಾತ. ನನಗೆ ಈ ಜನ್ಮ ಇರೋವರೆಗೂ ನಾನು ನೆನೆಸ್ಕೋಬೇಕು. ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲನೇ ನಮ್ಮ ಗುರುಗಳು ಸುಂದರ. ನಮ್ಮ ದೊಡ್ಡ ಗುರುಗಳ ಹತ್ರ ಕರ್ಕೊಂಡೋರು, ಅಂಬರೀಷ್ ಅವ್ರ ಹತ್ರ. ನಮಗೆ ಭಯ, ಅಂಬರೀಷ್ ಅವ್ರಂದರೆ ಏನಪ್ಪ ಹೆಂಗೆ ಏನೇ ಬಾಲ ನಂಗೆ ಕರ್ಕೊಂಡೋಯ್ತೀನಿ ಅಂತ ಇವ್ರು ಕರ್ಕೊಂಡೋದ್ರು. ಸರಿ ಹೋದೋ, ಯಾರೋ ಇದು ಅಂದರು, ಅನಂತು ಅಂತ. ಅಂಬರೀಷ್ ಏನು ಕರ್ಕೊಂಬಂದ್ಬಿಟ್ಟಿದ್ಯಾ? ಅದೇ ಅವಾಗ ಅಸೋಸಿಯೇಷನ್, ಆರ್ಟಿಸ್ಟ್ ಅಸೋಸಿಯೇಷನ್ ಇತ್ತು, ಅದಕ್ಕೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಅದು ಇದಕ್ಕೆ ಅಂತ ಹೇಳಿದರು. ಹೌದಾ, ಸರಿ ಕೆಲಸ ಮಾಡ್ಕೊಂಡು ಹೋಗು, ಸರಿ ಮಾಡ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಆಯ್ತಣ್ಣ, ಓಕೆ ಅಷ್ಟೇ. ಆಮೇಲೆ ಒಬ್ಬರೇ ಕಲಾವಿದ್ರ ಮನೆಗೆ ಹೋಗೋದು, ಲೆಟ್ರ್ಗಳು ಕೊಡೋದು, ಅಸೋಸಿಯೇಷನ್ದು ಮೀಟಿಂಗ್ಗಳು ಕೊಡೋದು, ಹಿಂಗೆ ಮಾಡೇನೆ ಇವತ್ತು 350 ಮನೆ ನಮಗೆ. ಇದಲ್ಲದೇ ನಮ್ಮ ದೊಡ್ಡವರು ಯಜಮಾನರು ಅಂತ ನಾನು ಅಂಬರೀಷ್ ಅವರಿಗೆ ಕರೆಯೋದು, ಬೇರೆ ಯಾರು ದೊಡ್ಡವರು ಯಜಮಾನರು. ಹೊರ ರಾಜ್ಯದಿಂದ ಬರುವಂಥ ಕಲಾವಿದರುಗಳನ್ನ ಕಮ್ಯುನಿಕೇಷನ್ ಮಾಡೋದು ನನಗೆ. ಬಾಲಕೃಷ್ಣ ಅವ್ರದ್ದು ಒಂದು ದೊಡ್ಡ ಫಂಕ್ಷನ್ನು, ಯಾರು NT ರಾಮರಾವ್ ಅವ್ರ ಮಗ ಅವರು ನಂಗೆ ಫೋನ್ ಮಾಡಿದ್ರು, ಬಾಲಕೃಷ್ಣ ಬರ್ತಾ ಇದ್ದಾನೆ ಹೈದ್ರಾಬಾದಿಂದ, ನಾಳೆ ಬೆಳಗ್ಗೆ UB ಸಿಟಿಗೆ ಹೋಗೋ, ಅಲ್ಲಿರ್ತಾನವನು, ನೀನು ಹೋಗ್ಬಿಟ್ಟು ಒಂದೊಂದು ಕೆಲಸ ಇದೆ, ಅದೇನು ಮಾತಾಡ್ಕೊಂಬ ಅಂತ ಇವ್ರು ಹೇಳಿರ್ತಾರೆ ಅವ್ರಿಗೆ, ನಮ್ಮ ಯಜಮಾನ್ರು ಇಂಥವ್ರು ಕಳಿಸ್ತೀನಿ ಅಂತ. ಸರಿ ಬೆಳಗ್ಗೆ UB ಸಿಟಿಗೆ ಹೋದೆ ನಾನು. ಬಾಲಕೃಷ್ಣ ಅವ್ರನ್ನ ಹೋಗೋದಕ್ಕೆ ನಿಮ್ಗೆ ರಿಸೆಪ್ಷನ್ನಲ್ಲೇ ಯಾರು ನೋಡಬೇಕು ಅಂದವಳು UB ಸಿಟಿಲಿ. ಈ ಥರ ಬಾಲಕೃಷ್ಣ ಸರ್ ಅವ್ರನ್ನ ಮೀಟ್ ಮಾಡಬೇಕು, ಐ ವಾಂಟ್ ಟು ಮೀಟ್ ಬಾಲಕೃಷ್ಣ. ನೋ ಸಾರಿ ವಿ ಕೆನಾಟ್, ಅಲೋ ಹಂಗೆ ಹೆಂಗೆ ಅಷ್ಟೊತ್ತಿಗೆ ಕೇಳಿ ಅಂದರೆ ಕೇಳಿದ್ರು. ಅನಂತು ಕಳಿಸಿ ಅಂದರು. ನೋಡಿದ್ರೆ ಬೋನ್ಸರ್ ಎಲ್ಲ ನಮ್ಮ ಹುಡುಗರೆ, ಪ್ಯಾಲೇಸಲ್ಲಿ ನನ್ನ ಜೊತೆಲಿ ಮದುವೆ ಓಡಾಡೋರು ಬೋನ್ಸರ್ಸೆ ಎಲ್ಲ. ಅಣ್ಣ ಏನಣ್ಣ ನಿಂಗಳಣ್ಣ ಒಳ್ಳೆ ಹುಡುಗ ಅಣ್ಣ ಒಂದಿರು ಕರ್ಕೊಂಡೋದ್ರೆಲ್ಲ. ಅಲ್ಲಿ ಕರ್ಕೊಂಡೋದ್ರು. ಬಾಲಕೃಷ್ಣ ಅವ್ರು ನಮಸ್ಕಾರ ಸರ್. ನಮಸ್ಕಾರ ಅನಂತ ಸಿಡಮ್ ಹೇಳಿದ್ರು. ಅದೇನೇನು ಕೆಲಸ ಅವ್ರದ್ದು ಫೋನ್ಗೇನು ಅದು ಇದು ಎಲ್ಲ ಮಾಡಿಕೊಟ್ಟು ಎಲ್ಲ ಮಾಡಿ, ಆಮೇಲೆ ಲೇಪಾಕ್ಷಿಲ್ ಅವ್ರದ್ದೊಂದು ದೊಡ್ಡ ಫಂಕ್ಷನ್ ಮಾಡ್ತಾರೆ ಎವ್ರಿ ಇಯರ್ ಬಾಲಕೃಷ್ಣ ಅವರು. ಹೌದೌದು, ಎವ್ರಿ ಇಯರ್ ಮಾಡ್ತಾರೆ. ಅದು ತುಂಬ ಡೆವಲಪ್ ಮಾಡಿರೋದೇ ಬಾಲಕೃಷ್ಣ ಅವರು. ಹೌದೌದು, ಅಲ್ಲಿ ಸ್ಪೆಷಲ್ ರೋಡ್ ಮಾಡಿಸಿ ಟೆಂಪಲ್ವರೆಗೂ ಬಾಗೇಪಲ್ಲಿಯಿಂದ ಸ್ಪೆಷಲ್ ರೋಡ್ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಸಿ ಅಲ್ಲೆಲ್ಲ ಡೆವಲಪ್ ಮಾಡಿ ಟೆಂಪಲ್ನ. ಅಲ್ಲಿ ಒಂದು ದೊಡ್ಡ ನಂದಿ ಇದ್ದಾನೆ, ನಂದಿನ ಡೆವಲಪ್ ಮಾಡಿ ಅಲ್ಲಿ ಇದೆಲ್ಲ ಮಾಡಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿ. ಅಲ್ಲಿ ಒಂದು ದೊಡ್ಡ ಫಂಕ್ಷನ್. ಅಲ್ಲಿ ಯಾರ್ಯಾರಿಗೆ ಸನ್ಮಾನ ಅಂದರೆ ಜಯಂತಿ ಅಮ್ಮನಿಗೆ, ಡಾಕ್ಟರ್ ಜಯಂತಿ, ಅಭಿನಯ ಶಾರದೆ ಡಾಕ್ಟರ್ ಜಯಂತಿ ಅವರಿಗೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ, ನಮ್ಮ ಯಜಮಾನರಿಗೆ, ಮೇಡಮ್ಗೆ, ಅಂಬರೀಷ್ ಅಣ್ಣಗೆ, ಸುಮಲತಾ ಮೇಡಮ್ಗೆ. ಅದ್ರ ಜೊತೆಗೆ ಅಲ್ಲಿ ಇನ್ಯಾರು ಬಂದಿದ್ದ ಆ ಒಂದು ಫಂಕ್ಷನ್ಗೆ ಸನ್ಮಾನಕ್ಕೆ ಅಂದರೆ ಜಮುನಾ ಅವರು, ಆಮೇಲೆ ಜೈಸುಧಾ ಅವರು,
ಇವರೆಲ್ಲರೂ ಕಲೆ ಹಾಕಿ ಬಾಲಕೃಷ್ಣ, ಆಮೇಲೆ ಮೋಹನ್ ಬಾಬು, ಇವರೆಲ್ಲೂ ಕಲೆ ಹಾಕಿ ಅಲ್ಲೊಂದು ಫಂಕ್ಷನ್. ಎಲ್ಲ ನಮ್ಮ ಯಜಮಾನ್ರೆ ಫುಲ್ಲು ಇನ್ಚಾರ್ಜು, ಹ್ಯಾಂಡ್ಲಿಂಗ್ ಫುಲ್ಲು. ಆ ಫಂಕ್ಷನ್ನು, ಇದು ಒಂದು ಅವರಿದ್ದ ಕಡೆ ಅದು ಹಬ್ಬ ರೀ. ಅಂಬರೀಷ್ ಅಣ್ಣವ್ರು ನಮ್ಮ ಯಜಮಾನ್ರೆಲ್ಲರೂ ಇದ್ದಾರೆ ಅಂದರೆ ಅದು ಹಬ್ಬ, ಅದು ಆರ್ಡಿನರಿ ಫಂಕ್ಷನ್, ಅದು ಸೆಲೆಬ್ರೇಷನ್ ಫಂಕ್ಷನ್ನು. ಸುಮ್ಮನೆ ಎಂಟ್ರಾದರೆ ಸಾಕು ಟೋಲ್ಗೆ ಯಾರು ಅಷ್ಟೇ, ಬೇರೆ ಒಂದು ಉಸ್ರ ಮತ್ತೆ ಇಲ್ಲ. ಆದಮೇಲೆ ಫಂಕ್ಷನ್ ಶುರುವಾಯಿತು. ಫಸ್ಟ್ ಫಂಕ್ಷನ್ ಬಂದು ನಮಗೆ ಶುರುವಾಗಿದ್ದು ಶೃಂಗೇರಿ. ಅವಾಗ KVR ಟ್ಯಾಗೂರ್ ಅಂತ ನೀವು ಕೇಳಿ, ಈಗ ರಿಟೈರ್ಡ್ ADGP ರಿಟೈರ್ಡ್ ಆದರು ಅವರು ಹುಟ್ಟೂರು ಶೃಂಗೇರಿ. ಅವ್ರ ತಂದೆ ಬಂದು MLA ಆಗಿದ್ದರು. ಹೌದು, 2 ಸಲ MLA ಅವ್ರ ತಂದೆ ಶೃಂಗೇರಿಗೆ. ಅವರು ಸ್ಟೂಡೆಂಟ್ ಆಗಿದ್ದಾಗ ಅಲ್ಲಿ ಒಂದು ಸ್ಕೂಲ್ ಪ್ರಾರಂಭ ಮಾಡಬೇಕು ಅಂತಿದ್ರು. ಯಾಕಂದರೆ ಈ ಅಡಿಕೆ ತೋಟದಲ್ಲಿ ಮಕ್ಕಳು ಅವ್ರಿಗೆ ಓದ್ಸೋಕ್ಕೆಲ್ಲ ತೊಂದರೆ. ನಾನು ಬಾಳ್ತಾರ ನಿಮಗೆ ಒಂದು 35-40 ವರ್ಷ ಹಿಂದಕ್ಕೆ ಹೋಗಿ ನೀವು ಆ ಮಾತು. ಆವಾಗ ಅವ್ರೊಂದು ಮನಸ್ಸು ಮಾಡಿ ಏನು ಮಾಡಿದ್ರು, ಏನೋ ಒಂದು ಸ್ಕೂಲ್ ಪ್ರಾರಂಭ ಮಾಡೋಣ ಅಂತ ಒಂದು ಪ್ರಾರಂಭ ಮಾಡಿದ್ರಂತೆ. ಅದಕ್ಕೆ ದುಡ್ಡು ಬೇಕು, ಫಂಡ್ ಬೇಕಲ್ಲ. ಫಂಡ್ಗೆ ಅವಾಗ ಯಾರು ಫೇಮಸ್ಸು? ಅಣ್ಣ ಅವರು, ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಫಂಕ್ಷನ್ ಮಾಡಿದ್ರೆ ನಾಟಕ ಗಿಟ್ಕ ಮಾಡಿ ದುಡ್ಡು ಬರುತ್ತೆ ಅಂತ ಬಂದು ಕೇಳಿದ್ದಾರೆ, ಮಾಡಿಕೊಡ್ತೀನಿ ಅಂದರು. ಬೇಡ್ರ ಕಣ್ಣಪ್ಪ ನಾಟಕ ₹800 ಕಲೆಕ್ಷನ್ ಆ ಕಾಲದಲ್ಲಿ. ಅದು ದುಡ್ಡಿನಿಂದ ಅವರು ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿದ್ರು ಸ್ಕೂಲು. ಅದು ಹೋಗ್ತಾ 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 ಏನೋ ದೊಡ್ಡದಾಗಂಗೆ ಗೊತ್ತಾಯಿತು. 2000ನೇ ಇಸ್ವಿನಲ್ಲಿ ಬಂದು ನಮ್ಮ ಯಜಮಾನರಿಗೆ ಹಿಡ್ಕೊಂಡ್ರು, ಅಂಬರೀಷ್ ಅಣ್ಣಂಗೆ. ಅವರೆಲ್ಲ ಸಮಕಾಲೀನರು. ಅಂಬರೀಷ್ ಈ ಥರ ಒಂದು ಫಂಕ್ಷನ್ ಮಾಡ್ಬೇಕು ಶೃಂಗೇರಿನಲ್ಲಿ, ರಾಜ್ಕುಮಾರ್ ಅವ್ರದ್ದು ನೈಟ್ ಇಟ್ಕೊಳ್ತಾ ಇದ್ದೀನಿ, ಎಲ್ಲ ಕಲಾವಿದರು. ಮಾಡೋಣ ಬಿಡಿ ಠಾಕೂರ್, ಅದಕ್ಕೇನಂತೆ, ಯಾವುದೋ ವಿದ್ಯಾಸಂಸ್ಥೆಗೆ ನೀವು ಮಾಡ್ತಾಯಿದ್ದೀರಿ. ಅವ್ರ ಗ್ರೂಪೆಲ್ಲ ಸೇರಿಸಿದ್ರು ಠಾಕೂರು. ಅವರಲ್ಲಿ ಯಾರ್ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವ್ರ ಫ್ರೆಂಡ್ಸ್, ಅವ್ರನ್ನೆಲ್ಲ ಸೇರಿಸಿ ದುಡ್ಡು ಹಾಕ್ಸಿದ್ರು. ಎಲ್ಲ ಮಾಡಿ ಎಷ್ಟು ಕಷ್ಟ ಅಂದರೆ, ಇಲ್ಲಿ ವಿಷ್ಣುವರ್ಧನ್ ಸಾರು, ಭಾರತಿ ಮೇಡಮ್ ಅವರೆಲ್ಲ ಹೊರಟೋಗ್ಬಿಟ್ರು. ನಮ್ಮ ಯಜಮಾನರು ಅವರು ಸಪ್ರೇಟಾಗಿ ಬಂದುಬಿಡ್ತಾರೆ. ಎಲ್ಲರನ್ನೂ ಕಲಾವಿದ್ರನ್ನ ಬಸ್ನಲ್ಲಿ ಹಾಕ್ಕೊಂಡು ನನ್ನನ್ನು ಹಾಕೋದು, ನಾನು ಕರ್ಕೊಂಡೋದೆ ಶೃಂಗೇರಿಗೆ. ಆವಾಗ ಹೊನ್ನಾವಳಿ ಕೃಷ್ಣನೂ ಆಶಾಲತಾ ಪೀಕು ಸೀರಿಯಲ್ಲು, ಅದು ನನಗೆ ಹೆಸರು ಮರ್ತೋಗ್ಬಿಟ್ಟೈತದು. ಹೊನ್ನಾವಳಿ ಕೃಷ್ಣನೂ ಆಶಾಲತಾನು ನಾವು ಶೃಂಗೇರಿಗೆ ಹೋಗುವಾಗ ಅಲ್ಲಿ ಹೊಸನಗರ ಅಂತ ಬರ್ತಿತ್ತೆ, ಅಲ್ಲಿ ಜೈಪುರನ ಏನೋ ಬರುತ್ತೊಂದು ಜೈಪುರ, ಆ ಟರ್ನಿಂಗಲ್ಲಿ ಹಿಡ್ಕೊಂಬಿಟ್ರು ಹೊನ್ನಾವಳಿ ಕೃಷ್ಣಗೂ ಅವರು ಜೋಡಿಗೆ ಪಬ್ಲಿಕ್ಕು. ಅಷ್ಟು ಫೇಮಸ್ಸು, ಅಭಿಮಾನಿಗಳು ಹೊನ್ನಾವಳಿ ಕೃಷ್ಣ. ಆ ಸೀರಿಯಲ್ಸು ಅಷ್ಟು ಫೇಮಸ್ಸು. ಸರಿ, ಅಲ್ಲಿಂದ ನಾವು ಶೃಂಗೇರಿಗೆ ಹೋಗಿ, ಶೃಂಗೇರಿನಲ್ಲಿ ಗೌರಿಶಂಕರ್ ಅಂತ ನೀವು ಕೇಳಿರ್ತೀರ, ಶೃಂಗೇರಿ ಜಗದ್ಗುರುಗಳ ಅವರೇ ಕಂಪ್ಲೀಟ್ ಇನ್ಚಾರ್ಜು, ಅಡ್ಮಿನ್ ಎಲ್ಲ ಅವರೇ ಇನ್ಚಾರ್ಜು. ಗೌರಿಶಂಕರ್ ಅಂತ ಈಗಲೂ ಅವರೇ ಅಡ್ಮಿನು. ಅವ್ರ ಕಾಲದಲ್ಲಿ ಅವರಿಂದ ಠಾಕೂರ್ ಸಾಬ್ರು ಅವ್ರ ಕೋರ್ಡಿನೇಷನ್ನು, ನಮ್ಮ ಅಣ್ಣ ಅವ್ರ ಕೋರ್ಡಿನೇಷನ್ನು, ಇದೆಲ್ಲ ಪ್ಲ್ಯಾನ್ ಮಾಡಿ ಅಲ್ಲಿ ಕುದುರೆಮುಖ ಕಂಪ್ನಿಯವರು ಒಂದು ದೊಡ್ಡ ಗುಡ್ಡ ಇತ್ತು. ರಾಜ್ಕುಮಾರ್ ನೈಟ್ ಒಂದಿದ್ದಕ್ಕೆ ರಾತ್ರಿ ಒಂದು ವಾರದಲ್ಲಿ ಗುಡ್ಡ ಎಲ್ಲ ಕಡಿದು ಸ್ಟೇಜ್ ಮಾಡಿಕೊಟ್ಬಿಟ್ರು ಅವರು ಕುದುರೆಮುಖದವರು. ಅಲ್ಲೇ ಫಂಕ್ಷನ್ ಆಗಿದ್ದು. ಅವಾಗ ಯಾವ್ದು ಗೊತ್ತಾ, ಕಲಾವಿದರೆಲ್ಲ ಕಳಿಸೋದಕ್ಕೆ ಟ್ರಾನ್ಸ್ಪೋರ್ಟೇಷನು ಟಾಟಾ ಸುಮೋ, ಬರೀ ಟಾಟಾ ಸುಮೋಗಳೇ ಅವರು. ಅವೆಲ್ಲ ಏನು ಹಿಂದೆ ಮುಂದೆ ಅವೆಲ್ಲ ಏನಿಲ್ಲ. ಅಣ್ಣ ಅವರು ಅಂತಿದ್ದಾರೆ, ಬೆಳಿಗ್ಗೆ 6 ಗಂಟೆಗೆ ಅಮ್ಮನವ್ರ ಮುಂದೆ ನಿಂತ್ಕೊಂಡು ಆಡಿದ್ರು ಅಣ್ಣ ಅವರು. ನಮ್ಮ ಯಾವುದೋ ಜನ್ಮದ ಪುಣ್ಯ ನಮಗೆಲ್ಲ ಕೇಳೋಕ್ಕೋದು ಲೈವು. ಹಂಗೆ ನಿಲ್ಲಿಸಿದ್ರು. ಇವ್ರು ಬಂದ ತಕ್ಷಣ ಕರ್ಕೊಂಡೋಗಿ ಪುರೋಹಿತರುಗಳಲ್ಲಿ ನಿಲ್ಲಿಸಿದ್ರು, ಅಮ್ಮನ ಮುಂದೆ, ಶಾರದಾಂಬೆ ಮುಂದೆ ನಿಲ್ಲಿಸಿದ್ರು. ಅಲ್ಲೇ ಆಡೋಕ್ಕೆ ಶುರು ಮಾಡ್ಬಿಟ್ರು ಅಣ್ಣ ಅವರು. ಏನೂ ಇಲ್ಲ, ನಮ್ಮ ಪುಣ್ಯ ಕೇಳಿದ್ದೀವಿ. ಭಾಗ್ಯ ಫಂಕ್ಷನ್ ಅದು ಮಾರನೇ ದಿವಸ ಹೇಳ್ತಾ ಇರೋದು ನಾನು. ಬೆಳಿಗ್ಗೆ ಫಂಕ್ಷನ್ನೆಲ್ಲ ಅಲ್ಲಿ ಆ ಕಾಲದಲ್ಲಿ ಅಷ್ಟು ಜನಕ್ಕೆ ಮಾಡಿಸಿ ಫಂಕ್ಷನ್ನೆಲ್ಲ ಮಾಡಿಸಿ, ಏನು ಅದ್ದೂರಿ ಫಂಕ್ಷನ್ನು ಅಲ್ಲಿ. 10 ಅಡಿ ಹೈಟು ಸ್ಟೇಜು. ಆ ಊರಲ್ಲಿ ಅಷ್ಟು ದೊಡ್ಡ ಸ್ಟೇಜ್ ಫಸ್ಟ್ ಟೈಮಿನ ಅವರೆಲ್ಲ ನೋಡಿ ಶೃಂಗೇರಿ ಅವರು. ಆಮೇಲೆ ಅಷ್ಟೊಂದು ಜನ ಕಲಾವಿದರುಗಳು. ಆವಾಗಲೇ ನನಗೆ ಫಸ್ಟು ಶೀಲ್ಡು ಶಾರದಾದೇವಿದು ಒಂದು ಶೀಲ್ಡ್ ಕೊಡಿಸೋದು ನಾನು ಕರೆದು ಸ್ಟೇಜಲ್ಲಿ. ಅದಾದಮೇಲೆ ನೆಕ್ಸ್ಟು ದೊಡ್ಡ ಫಂಕ್ಷನ್ನು ಅಂತ ಹೇಳಿದ್ರೆ ಶಾವಣೂರು ಶಿವಶಂಕರಪ್ಪನವರ ದಾವಣಗೆರೆಯಲ್ಲಿ ಕೆ ಶಿವರಾಮ್ ಇದ್ದಾರಲ್ಲ ಈಗ IAS, ಅವರು DC ಆಗಿದ್ರಲ್ಲಿ, ದಾವಣಗೆರೆ DC ಆಗಿದ್ದರು. ಅವರೊಂದು ಅಣ್ಣಂದು ಬರ್ತ್ಡೇ ಮಾಡಿದ್ರು, ಅಂಬರೀಷ್ ಅಣ್ಣಂದು. ಅದು ದೊಡ್ಡ ಫಂಕ್ಷನ್, ಅದು ಭಯಂಕರ ಫಂಕ್ಷನ್ ಅದು. ಅದಕ್ಕೆ ರೋಡ್ ಹೋದರೆ ವಿಷ್ಣು ಸಾರು ಅಂಬರೀಷಣ್ಣ ಬೈ ರೋಡ್ ಹೋದರೆ ಬಿಡ್ತಾರಾ ಅಂದ್ಬಿಟ್ಟು ಏನು ಮಾಡೋದು, ಹೋಗಿ UB ಸಿಟಿನಲ್ಲಿ ಹೆಲಿಕಾಪ್ಟರ್ ಕೇಳ್ಕೊಂಬರಂದ್ರು. UB ಸಿಟಿ ಹೆಲಿಕಾಪ್ಟರ್ ಅವಾಗ ಆಯಿತಾ. ಅಲ್ಲಿ ದಾವಣಗೆರೆಯಲ್ಲಿ ಎಷ್ಟು ದೊಡ್ಡ ಫಂಕ್ಷನು ಅಂದರೆ ಅಯ್ಯೋ, ಅದು ನಮ್ಮ ಜೀವನದಲ್ಲಿ ಅದೆಲ್ಲ ನಾವು ಮರೆಯೋಕ್ಕೆ ಆಗಲ್ಲ. ಅಲ್ಲೆಲ್ಲರಿಗೂ ಫಂಕ್ಷನ್, ಹೋಟ್ಲಲ್ಲೆಲ್ಲ ಚೆನ್ನಾಗಿ ಎಲ್ಲ ಕಡೆ ಅವ್ರದ್ದೇ ಲೀಡಿಂಗು. ಹೋಟ್ಲಲ್ಲೆಲ್ಲ ಇಳಿಸಿ ಮಾಡಿ ಮಟ್ಟಿ ಎಲ್ಲ ಇವರೇ ನಿಂತ್ಕೊಂಡು ನೋಡ್ಕೊಳ್ಳೋದು. ಸ್ಟೇಜೆಲ್ಲ ಇವರೇ ಇನ್ಚಾರ್ಜು. ತಿರ್ಗಾ ಕಲಾವಿದರೆಲ್ಲ ಊಟಕ್ಕೆ ಹೋಗ್ಬೇಕು, ಇವರೇ ಇನ್ಚಾರ್ಜು. ನಮಗೆಲ್ಲ ಹಂಗೆ ಮಾಡಿ ಗೈಡ್ ಮಾಡೋದು ಎಲ್ಲ ಆಯಿತು. ಅವರ ಮಗ ಮಲ್ಲಿಕಾರ್ಜುನ್ ಅಂತ
ಹಾಂ, ಅವರು ಅವಾಗ ಅಲ್ಲಿದ್ದರು. ನಾನು ಎಲ್ಲೋ ಕೆಲಸ ಮಾಡ್ತಾಯಿದ್ದೆ, ನನ್ನ ಸ್ಟೇಜಿಗೆ ಕರೆಸಿ ನನಗೆ ಒಂದು ಶೀಲ್ಡ್ ಕೊಡಿಸೋದು ಯಜಮಾನ್ರು. ಮನೆಯಲ್ಲಿದೆ ಫೋಟೋ, ಅದು ನಿಮ್ಗೆ ನಾನು ಮಾಡಿದೆ. ಅದು ನಮ್ಮ ಒಂದು ಭಾಗ್ಯ. ಅಲ್ಲಿ ಆ ವೇದಿಕೆಯಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ, ದೊಡ್ಡದೊಂದು ಹಾರ ತೊಗೊಂಬಂದ್ರು ಯಾರೋ, ದೊಡ್ಡ ಹಾರ ಅಂದರೆ ದೊಡ್ಡದು, ಇಷ್ಟು ಥಿಕ್ನೆಸ್ಸು, ದೊಡ್ಡ ಹಾರ. ನಾವು ಎಲ್ಲ ತಿಳ್ಕೊಂಡಿದ್ದು ಅಂಬರೀಷ್ ಅವ್ರು ಬರ್ತಿಡೆ ಅಲ್ವಾ, ಅಂಬರೀಷ್ ಅವ್ರಿಗೆ ಯಾರಿಗೆ ಹಾಕ್ಸಿದ್ದು ಯಜಮಾನ್ರು, ವಿಷ್ಣುವರ್ಧನ್ಗೆ. ಬರ ಮುಂದೆ, ಬರ್ತ್ಡೇ ನಿಂದು ನನ್ನ ಕರಿತೀವಿ, ಬರ ಮುಂದೆ. ಅವ್ರಿಗೆ ಭಯ, ವಿಷ್ಣು ಸರ್ ತುಂಬ ಸೆನ್ಸಿಟಿವ್, ಅವರು ಹತ್ರ ಬರಲ್ಲ, ಅವರು ತುಂಬ ಕಷ್ಟ. ಅವರು ನಿಲ್ಲಿಸಿ, ಆ ಕಡೆ ರಾಜೇಂದ್ರ ಸಿಂಗ್ ಬಾಬು, ಈ ಕಡೆ ನಾನು, ಅಣ್ಣ, ಇವ್ರು ಎಲ್ಲ ನಿಲ್ಲಿಸಿ ತಲೆ ಹಾಕೋಕ್ಕೆ ಭಯ ವಿಷ್ಣು ಸರ್ಗೆ. ಸ್ಟ್ಯಾಂಡ್ಗೆ ಹಾರ ಇಟ್ಟಿದ್ದು, ಸ್ಟ್ಯಾಂಡ್ ಮೇಲೆ ಹಾರ ಇಟ್ಟಿರೋದು, ಬರೀ ಹಾರ ಹಿಡ್ಕೊಂಡಿದ್ದಲ್ಲ ಅದು, ಆ ಥರ ಪ್ಲ್ಯಾನ್ ಮಾಡಿ ಸ್ಟ್ಯಾಂಡ್ ಹಾಕ್ತಿ, ಹಾರ ಇಟ್ಟು ನೀವು ಕುತ್ತಿಗೆ ಮಾತ್ರ ಹಾಕೋ ಹಿಂಗೆ ಅಂತ. ವಿಷ್ಣು ಸರ್ ಎಡಕಡೆ ಹಿಡ್ಕೊಂಡು ಕುತ್ತಿಗೆ ಹಾಕೋ. ಅಂದರೆ ನಾನು ಹೇಳೋದು, ಯಜಮಾನರು ಬರ್ತ್ಡೇ, ಬಟ್ ಅವರು ಸನ್ಮಾನ ಮಾಡಿಸಿದ್ದು ಅಷ್ಟು ದೊಡ್ಡ ಹಾರ ಅವ್ರಿಗೆ ಹಾಕೋದು ತಂದಿದ್ದನ್ನು ವಿಷ್ಣು ಸರ್ಗೆ ಹಾಕ್ಸಿದ್ದಾರೆ ಅಂದರೆ, ಮನಸ್ಸಿನಲ್ಲಿ ಕಲ್ಮಶವಿಲ್ಲದಿರೋ ಮನಸ್ಸಿಗೆ ಇದಕ್ಕಿಂತ ನಿಮ್ಗಿನ್ನು ಬೇರೆ ಏನು ಬೇಕು ಸರ್? ನನ್ನ ಸ್ನೇಹಿತ ಅವರೇ ಅಂತಲ್ಲ, ಯಾರೇ ಆಗಲಿ, ಈಗ ನೀವೇ ಆಗಲಿ, ನೀವು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದರೆ ಖುಷಿ ಪಡ್ತಾ ಇದ್ದಿದ್ವಿ. ಒಂದು ಹೃದಯ ಅದು. ಮಾಡೋ ಏನು ಅವ್ರು ಹೇಳೋದು, ಚೆನ್ನಾಗಿ ಮಾಡು, ಒಳ್ಳೆ ಹೆಸರು ತಗೋ, ಗೊತ್ತಾಯ್ತಾ, ಒಳ್ಳೆ ಗುಣ ಇಟ್ಕೋ, ಪ್ರೀತಿ ಮಾಡು. ನೀನು ಪ್ರೀತಿ ಮಾಡಿದ್ರೆ ಅವ್ರು ನೀನು ಪ್ರೀತಿ ಮಾಡ್ತಾರೆ, ಇಲ್ಲ ನೀನು ಯಾರು ಅಂತ ಅವ್ರು ಪ್ರೀತಿ ಮಾಡ್ತಾರೆ. ಫಸ್ಟು ನೀನು ಪ್ರೀತಿ ಮಾಡೋದು ಕಲ್ತ್ಕೋ, ಅವರೇ ಪ್ರೀತಿ ಮಾಡ್ತಾರೆ. ನಮಗೆ ಪ್ರೀತಿ ಕಲಿಸಿದ್ದೇನೆ ಅಂಬರೀಷ್ ನಮ್ಮ ಯಜಮಾನರು. ನಾವೊಬ್ರು ಆಮೇಲೆ ಅವ್ರು ನೋಡಬೇಕು, ನಾವು ಹೋಗ್ತೀವಿ, ಅವ್ರ ಟೈಮ್ ಏನು, ಅವ್ರು ಈಗ ಮಾತಾಡಿಸ್ಬಾರ್ದಾ, ಅವ್ರನ್ನ ಎಲ್ಲಿ ಮಾತಾಡಿಸ್ಬೇಕು, ಎಲ್ಲಿ ಹಿಂಗೆ ಮಾತಾಡಿಸ್ಬೇಕು, ಪ್ರತಿಯೊಂದು ವಿಷಯನೂ ನಮಗೆ ತಿದ್ದಿ ನಮ್ಮನ್ನು ಈ ಮಟ್ಟಕ್ಕೆ ತಗೊಂಡು. ಹೌದಾ? ಅಷ್ಟು ಸಮಯ ಇರ್ತಿತ್ತು? ಎಂತೆಂಥ ಫಂಕ್ಷನ್ ಕೆಲಸ ಮಾಡಿದ್ದೀನಿ ಸರ್, ನಮ್ದು ಯಾವುದೋ ಜನ್ಮದ ಪುಣ್ಯ. ಎಂತೆಂಥ ಫಂಕ್ಷನ್, ಯಜಮಾನ್ರದ್ದು ಬರ್ತ್ಡೇ, ಮಂಡ್ಯದಲ್ಲಿ ಬರ್ತ್ಡೇ, ಅಣ್ಣಂದು, ಮಳೆ ಬಂದುಬಿಡ್ತು ಫುಲ್ಲು, ಎಲ್ಲ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ, ಮಳೆ ಹೊಡಿತಾ ಐತೆ, ಅಲ್ಲೆಲ್ಲ ಚೇರ್ಗಳು ತಗೊಂಡು ತಲೆ ಮೇಲೆ ಇಟ್ಕೊಂಡು ನಿಂತವ್ರೆ ಜನ ಪಾಪ. ಚೇರ್ ತಲೆ ಮಳೆ ಬಂದು ಚೇರ್ ಇಟ್ಕೊಂಡು ನಿಂತವ್ರೆ ಪಬ್ಲಿಕ್ ಅಲ್ಲಿ ಬಂದಿರೋರು ಫಂಕ್ಷನ್ಗೆ. ಅಲ್ಲಿ ನೋಡಿದ್ರೆ ಮೋಹನ್ ಬಾಬು ಬಂದವ್ರೆ, ರಜನಿಕಾಂತ್ ಬಂದಿದ್ದಾರೆ, ಬಾಲಗಂಗಾಧರ ಸ್ವಾಮಿಗಳು ಬಂದಿದ್ದಾರೆ, ಎಲ್ಲರೂ ಇವರೇ ಕಾಲೆಲ್ಲ ಮಡಿಚ್ಕೊಂಡ್ರು, ಇವರೇ ಮೈ ತೊಗೊಂಡ್ರು, ಕೂತ್ಕೊಳ್ಳಲ್ಲ ಚೇರ್ ಹಾಕ್ಕೊಂಡು ಕೂರಿಸಿದ್ರು. ಕರೆ ಬಸ್ಸಲ್ಲಿ ಬಂದಿರೋ ಕರೆ ಎಲ್ಲರೂ ಅಷ್ಟೊಂದು ಮಳೆ ನಿಲ್ತು, ಈ ಕಡೆ ಕೂರಿಸು, ಅವ್ರು 4 ಕಡೆ ಕೂರಿಸು, ಅವರೇ ಲೀಡಿಂಗ್ ಎಲ್ಲ ಫುಲ್ಲು. ಆಮೇಲೆ ನನ್ನ ಕರೆದ್ರು, ಅಮರಾವತಿ ಒಟ್ಟತ್ರ ವಿಷ್ಣು ಬಂದಿದ್ದಾನೆ ಕಾರಲ್ಲಿ, ನಿಮಗೆ ಇವ್ರು ಗೊತ್ತಲ್ಲ ವಿಜಯ್ ಕುಮಾರ್ ಅಂತ, ಸಿಂಹಾದ್ರಿ ಸಿಂಹ ಪ್ರೊಡ್ಯೂಸರ್, ಅವ್ರು ತುಂಬ ಅವ್ರನ್ನ ಕರ್ಕೊಂಬರೋರು. ಅವಾಗ ಅವ್ರ ಜೊತೆನೇ ಇರೋರು, ವಿಷ್ಣು ಸಾರು ವಿಜಯ್ ಕುಮಾರ್ ಜೊತೆನೇ ಇರೋರು ಜಾಸ್ತಿ. ಅವಾಗ ಬಂದಿದ್ದಾರೆ, ಹೋಗು ನೀನು ಅದೇನು ಗೊತ್ತಾ ಕರ್ಕಮ್ಮ ಫಂಕ್ಷನ್ಗೆ. ಅವಾಗ ನಾನು ಪೊಲೀಸ್ ಜೀಪ್ ತೊಗೊಂಡು ರೆಡ್ ಲೈಟ್, ಅವಾಗೆಲ್ಲ ಪೊಲೀಸ್ ಜೀಪ್ಗಳು ರೆಡ್ ಲೈಟ್ ಇರೋದು ಮೇಲ್ಗಡೆ, ಅಲ್ಲ ಅದೇ ಲೈಟು ಸೈರನ್ನು, ಅದನ್ನು ನಾನು ವಿಜಯ್ ಕುಮಾರ್ಗೆ ನೋಡಿ ಈ ಥರ ಕಾರ್ ಬರ್ತೀನಿ, ಆ ಕಾರ್ ನೋಡ್ಕೊಳ್ಳಿ, ಅದರಿಂದ ನೀವು ಫಾಲೋ ಮಾಡಿ. ಯಾಕಂದರೆ ವಿಷ್ಣು ಸಾರ್ಗೆ ತುಂಬ ಸೆನ್ಸಿಟಿವ್ ಅವ್ರಿಗೆ, ನಮ್ಮ ಯಜಮಾನ್ರಷ್ಟು ಹಾಕಡೆ ಹಂಗಿಲ್ಲ, ಅವ್ರಿಗೆ ಯಾರು ಮುಟ್ಟಂಗಿಲ್ಲ, ಏನೂ ಮಾಡೋಂಗಿಲ್ಲ, ತುಂಬ ಸೆನ್ಸಿಟಿವ್ ವಿಷ್ಣು ಸಾರ್. ಕರ್ಕೊಂಬಂದು ಅಲ್ಲಿ ಏನಾಗ್ಬಿಡ್ತು, ಸ್ಟೆಪ್ಪುಗಳಿತ್ತಲ್ಲ, ಆ ಸ್ಟೆಪ್ಪಲ್ಲಿ ಒಂದೆರಡು ಸ್ಟೆಪ್ ಮುರಿದೋಗಿತ್ತು, ಮಳೆ ಬಂದು ಎಲ್ಲ ಹೋಗ್ಬಿಟ್ಟಿತ್ತು ಪಾವ. ಇವರು ಹತ್ತಕ್ಕೆ ಒಂಥರ ಎತ್ತರ ಮೇಲಕ್ಕೆ ಅವ್ನು ಹಂಗೇನ ಮೇಲಕ್ಕೆ ಎತ್ತಿದ್ದಾನೆ, ಕಾರ್ದು ಮೇಲೆ ನಿಲ್ಸ್ಕೊಂಡು ಎಲ್ಲ ಒಂದು ಟೈಮ್ಸ್, ಎಲ್ಲ ಒಂದು ಯುಗ ಸರ್. ಅದೆಲ್ಲ ಒಂದು ನಮಗೆ ಭಗವಂತ ಕೊಟ್ಟಿದ್ದ ಒಂದು ಅವಕಾಶ. ಯಾವುದೋ ಜನ್ಮಾಂತರದಲ್ಲಿ ನಾವು ಪುಣ್ಯ ಮಾಡಿದ್ವೇನೋ, ಅವ್ರ ಜೊತೆ ಅಷ್ಟು ದಿವಸ ಇದ್ದು ಅಂತ ಅವ್ರ ಹೃದಯ ಸಿಗಲ್ಲ, ನಿಮ್ಮ ಒಡನಾಟದಲ್ಲಿ ಸಿಗಲ್ಲ ಸರ್. ಅಂಥ ವ್ಯಕ್ತಿನ ನಾವು ಕಳ್ಕೊಂಬಿಟ್ಟು ಈಗ ಒಂದೊಂದು ನಮಗೆ ನೋವಾಗುತ್ತೆ. ನಾನು ಅದು ಯಾವಾಗಾದರೂ ಅಂದರೆ ಒಂದು ನಾನು ಹೇಳ್ಕೊಳ್ಳೋದಂತಲ್ಲ, ಪ್ರತಿದಿನ ನಾನು ನೆನೆಸ್ಕೊಳ್ತೀನಿ. ನಮ್ಮ ಮನೇಲಿ ರಾಕ್ಲೈನ್ಸ್ ಅವ್ರೊಂದು ಫೋಟೋ ಮಾಡಿಸಿದ್ದಾರೆ, ವಿಶೇಷವಾಗಿ ಬೆಳ್ಳಿ ಕಟ್ಟಿರೋದು. ಅವ್ರದ್ದು ಒಂದು ಬರವಣಿಗೆ ಹಾಕಿಸಿ ಅಣ್ಣಂದು ಒಂದು ಫೋಟೋ ಮಾಡಿಸಿದ್ದಾರೆ. ರಾಕ್ಲೈನ್ ಅವರು ವಿಶೇಷವಾಗಿ ಮಾಡಿಸಿದ್ದಾರೆ ಫೋಟೋ. ಅದು ಅಣ್ಣ ಅವ್ರು ಇದಾದಾಗ ಪೊಲೀಸ್ ಆಫೀಸರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿ ನಮಗೆ, ಕೆಲವು ಆಫೀಸರ್ಸು ಡಿ ಸಿಗಳೆಲ್ಲ, ಅವ್ರಿಗೆಲ್ಲ ಮೇಡಮು ಒಂದು ಥ್ಯಾಂಕ್ಸ್ ಲೆಟ್ರ್ ಮಾಡಿ ಅದನ್ನು ಕೊಟ್ಟರು, ಸುಮಲತಾ ಮೇಡಮ್. ಅದನ್ನು ರಾಕ್ಲೈನ್ ಅವರು, ದೊಡ್ಡಣ್ಣ ಅವರು, ನಾನು 3 ಜನ ಹೋಗಿ ಎಲ್ಲರೂ ಕೊಟ್ಟು. ಆವಾಗ ಕಮಿಷನರ್ ಸುನೀಲ್ ಕುಮಾರ್ ಸಾಹೇಬರು, ಹರೀಶ್ ಶೇಖರನ್ ಬಂದು ಟ್ರಾಫಿಕ್ಕು ಜಾಯಿಂಟ್ ಕಮಿಷನರು. ಮೊನ್ನೆ ತಾನೇ ಪಾಪ ಅವರು ತೀರೋದ್ರು, ಡಿ ಸಿ, ಅವ್ರ ಹೆಸರು ಚೆನ್ನಾಗಿದೆ, ಅವರು ನಮ್ಮ ಬ್ಯಾಂಗ್ಳೂರು ಡಿ ಸಿ ಆಗಿದ್ದರು. ಅವರೇನೋ ಅದೇ ಯಾವುದೋ ಇದರಲ್ಲಿ ಮೊನ್ನೆ ಹೋಗ್ಬಿಟ್ರು ಅವರು, ಡಿ ಸಿ ಅವರು. ಇವರೆಲ್ಲ ವಾಲಂಟಿಯರ್ ವರ್ಕು, ಇವರಲ್ಲಿ ಎಲ್ಲ ಪೊಲೀಸ್ ಆಫೀಸರ್ಸು ಎಲ್ಲರೂ ಅಣ್ಣನಿಗೆ ಹೃದಯ ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ಬಿಟ್ರು. ಅವ್ರ ಕೆಲಸದಲ್ಲಿ ತೋರಿಸ್ಬಿಟ್ಟು. ಆಮೇಲೆ ದೇವರಾಜು ಡಿ ಸಿ ಪಿ, ಕಬ್ಬನ್ ಪಾರ್ಕ್ ಡಿ ಸಿ ಪಿ ಆಗಿರೋ ದೇವರಾಜ್ ಸರ್ IPS, ಎಲ್ಲರೂ ನಾನು ಹೇಳೋದು ಎಲ್ಲ ಪೊಲೀಸ್ ಆಫೀಸರ್ಸು
ಅವ್ರ ಹೃದಯನ ಬಿಟ್ಟು ಅವ್ರು ಕೆಲಸ ಮಾಡೋದು. ಸುನೀಲ್ ಕುಮಾರ್ ಅದೇ ಹೇಳು ಸಾಹೇಬ್ರು ನನಗೆ ಹೋದಾಗ. ಅನಂತ್ ಆವಾಗ ಕುಮಾರಸ್ವಾಮಿ ಅವರು ಸಾಹೇಬರು CM ಗೊತ್ತಲ್ಲ, ನಮಗೆ ಸರ್ಕಾರ, ನಾವು ಸರ್ಕಾರದ ಪಬ್ಲಿಕ್ ಸರ್ವೆಂಟು, ನಾವು ಮಾಡಬೇಕು, ದಟ್ ಅವರ್ ಡ್ಯೂಟಿ. ಆದರೆ ಅಂಬರೀಷ್ ಅವ್ರ ಕೆಲಸನ ನಾವು ಹೃದಯದಿಂದ ಮಾಡಿದ್ವಿ, ನಮ್ಮ ವಸ್ತು ಅನ್ನೋ ಆ ಥರ ತಿಳ್ಕೊಂಡು ನಾವು ಕೆಲಸ ಮಾಡೋದು. ಆ ಥರ ಎಲ್ಲ ಪೊಲೀಸ್ ಆಫೀಸರ್ಸು ಒಂದು ಹೇಳ್ತೀನಿ, ಅಂಥ ಒಂದು ವೈಭವ ಕಷ್ಟ. ಎಷ್ಟು ಒಂದು ಚೂರು ಗಲಾಟೆ ಇಲ್ಲ, ನೀವು ಕೇಳಿರ್ಬೇಕು, ಎಷ್ಟು ನೆಮ್ಮದಿಯಾಗಿ. ದೇವರಾಜು ಸರ್ ಇದ್ದಾರಲ್ಲ, ಅವಾಗ ನಮ್ಮ ಅಕ್ಕಬರ್ಪ DCP ಸಾಹೇಬರು IPS ದೇವರಾಜ್ ಸರ್ ಒಂದು ಮಾತು ಹೇಳಿದ್ರು. ಅದೇ ಈ ಥರ ಫೋಟೋ ಕೊಡೋಕೆ ನಾನು ದೊಡ್ಡಣ್ಣ ರಾಕ್ಲೈನೆಲ್ಲ ಹೋದಾಗ ಹೇಳಿದ್ರು. ರಾಕ್ಲೈನ್ ನಾನು ಮರಮನ್ ಸರ್ಕಲ್ಲು ಮಲ್ಲೇಶ್ವರಂ 18th ಕ್ರಾಸ್ ಅಲ್ಲಿ ಪಾಸ್ ಆಗಿದೆ. ಆವಾಗ ಒಬ್ಬ ಲೇಡಿ ಕಂಡಕ್ಟ್ರು ಬಸ್ಸಿಂದ ಇಳಿದ್ಲಂತೆ. ಇಳಿದ್ಬಿಟ್ಟು ಬಸ್ ಹೊರಟೋಯ್ತು, ಅಲ್ಲಿ ಹೊರಟೋಯ್ತು 18th ಕ್ರಾಸ್ ಕಡೆ. ಅಲ್ಲಿ ಇಳಿದವಳು ಅಲ್ಲಿ ಕಂಠೀರವ ಸ್ಟುಡಿಯೋವರೆಗೂ ಗೊಳೋ ಅಂತ ಹತ್ಕೊಂಡು ಹೋಗ್ತಾವಳಂತೆ ಜೊತೇಲಿ. ನನಗೆ ಅರ್ಥ ಆಗಲಿಲ್ಲ. ರಾಕ್ಲೈನ್ ಆಯಮ್ಮನಿಗೂ ಅಂಬರೀಷ್ ಅವ್ರಿಗೆ ಏನು ಸಂಬಂಧ? ಯಾರೋ ದೊಡ್ಡಪ್ಪ ಚಿಕ್ಕಪ್ಪ ತಂದೆ ಹೋದಂಗೆ ಆಯಮ್ಮ ಬಿಕ್ಕೊಂಡು ಹತ್ಕೊಂಡು ಬರ್ತಾ ಇದ್ದಾಳೆ ಅಂದರೆ ಈ ಅಪ್ಪ ಇನ್ನೇನು ಪ್ರೀತಿ ಇಟ್ಟಿರ್ಬೋದು. ಇದು ಯಾಕೆ ಹೇಳ್ತೀನಿ ಅಂದರೆ, ಗೊತ್ತಿರೋರು ಅದು ಬೇರೆ, ಗೊತ್ತಿಲ್ಲದೆ ಇರೋ ಆಕೆ ಒಬ್ಬರು ಜನಸಾಮಾನ್ಯರು ಸ್ಪಂದಿಸಬೇಕು. ಅಯ್ಯೋ ಹೋಗ್ಬಿಟ್ರಲ್ಲ, ಅಯ್ಯೋ ನಮ್ಮನ್ನು ಅಂದರೆ ಆ ಎಮ್ಮ ಅಳಬೇಕಾದ್ರೆ ಏನಾದ್ರು ಕಾರಣ ಇರುತ್ತಲ್ಲಿ. ಯಾಕಂದರೆ ಆ ಥರ ಹೃದಯ ಶ್ರೀಮಂತಿಕೆ ಅನ್ನೋದು ಅಷ್ಟು ಪವರ್ ನಮ್ಮ ಯಜಮಾನರು. ಆ ಮಾತಲ್ಲಿ, ಆ ಗತ್ತಲ್ಲಿ, ಅವ್ರ ಹತ್ರ ಅದು ಮಾತಾಡಬೇಕು ಇದು ಮಾತಾಡಬೇಕು ಅಂತ ಬಂದವನು ಕಣ್ಣು ನೋಡಿದ್ರೆ ಸೈಲೆಂಟ್ ಆಗ್ಬಿಡು, ಅವನೇ ಮರ್ತೋಗ್ಬಿಡು ಏನು ಮಾತಾಡಬೇಕು. ಯಾಕೆ ಬಂದೆ ಹೇಳ, ಸುಮ್ಮನೆ ನಿಂತಿದೆಯಲ್ಲ ನನ್ನ ಮಗನೇ, ಹೇಳ ಏನು ಬಂದೆ ಅನ್ನೋರು ಮಾತೋಗಿ. ಹೌದು, ಅವಾಗ ಅಣ್ಣ ಏನು ಬ್ಯಾ ಅಂತ ಹೇಳೋ ಸರಿಯಾಗಿ ಅವರೇ ಅವಾಗ ಹೇಳೋರು. ಹಾಗೆ ಕಣ್ಣಲ್ಲಿ ಫುಲ್ ಪವರ್ ಅವ್ರಿಗೆ. ಯಾಕಂದರೆ ಅವ್ರ ತಾತ ಅವರು ಪಿಟೀಲ್ ಚೌಡಯ್ಯನವರು, ಅವರು ಅಷ್ಟೇ ತುಂಬ ಪವರು. ಅದು ಹಂಗೇ ಬಂದಿದೆ ಫ್ಯಾಮಿಲೀಲಿ. ನೀವು ನೋಡಿರಬೇಕು, ನಮ್ಮ ಯಜಮಾನ್ರು ಎಲ್ಲ ನೋಡಿರ್ತಾರೆ ನೀವು ಆ ಪವರ್. ಆಮೇಲೆ ಅಂಬರೀಷ್ ಬಂದರು ಅಂದರೆ ಸಾಕು, ಅಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಅಲ್ಲಲ್ಲೇ ಸೆಟ್ ಆಗಿಬಿಡುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಆಮೇಲೆ ಅವರು ತುಂಬ ನನಗೆ ಅವ್ರ ಜೊತೆಯಲ್ಲಿದ್ದು ನಾನು ಒಂದು ಕಲ್ತಿದ್ದೇನು ಅಂದರೆ, ಕಾನೂನಿಗೆ ಗೌರವ ಕೊಡಬೇಕು ಅಂತ. ಹೌದು ಯಾವಲ್ಲಾದರೂ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಕೆಲವು ಟೈಮ್ ಅವರೇ ಡ್ರೈವ್ ಮಾಡೋರು. ಯಾವ್ದಾದ್ರು ಫಂಕ್ಷನ್ ನನ್ನ ಕರೆ ಬರೋ ಕೂತ್ಕೊಳ್ಳೋ ಹೋಗೋಣ ಅಂತ ನಾವು ಜೊತೆಲಿ ಹೋಗ್ತಾಯಿದ್ದು. ರೆಡ್ ಲೈಟ್ ಬಂದರೆ ಅವ್ರು ಕಾರ್ ನಿಲ್ಲಿಸ್ಬಿಡೋರು, ಹೋಗ್ತಾ ಇರಲಿಲ್ಲ, ಹೋಗಲ್ಲ ಅವರು. ಹೌದು ಹೋಗಲ್ಲ. ಯಾವನೋ ಪೊಲೀಸ್ ಏನೋ ನಾವು ನಿಲ್ಲಿಸ್ಬಿಟ್ಟು ನೀವು ಇದೇನೋ ನೀನು ಕಲ್ತಿರೋದು ನೀನು ಇದೇನೇ ಜನ ಕೇಳ್ಕೊಡೋದು, ಹೋಗ ನೀನು ಸುಮ್ಮನೆ. ಯಾಕೆ ಹೇಳ್ತೀನಿ ಅಂದರೆ, ಅವರಲ್ಲಿ ಕೆಲವು ಫಾರ್ಮುಲಾಸ್ ಇತ್ತು, ಕೆಲವು ಸಿಸ್ಟಮ್ಸ್ ಇತ್ತು. ಹೌದು, ಅದನ್ನು ಅವ್ರು ಫಾಲೋ ಮಾಡೋರು. ಯಾಕಂದರೆ ಒಂದು ಮಾತು ಹೇಳ್ತೀನಿ ಕೇಳಿ, ನಿಮಗೆ ನಮ್ಮ ಸ್ವಾಮೀಜಿ ಹೆಸರು ಹೇಳಿದೆ. ರಾಜ್ಕುಮಾರ್ ಅವ್ರು ಬಂದಾಗ ಕೇಳಿದ್ರು ರಾಜ್ಕುಮಾರ್ ಅವರು ಸ್ವಾಮೀಜಿನ, ಏನು ಸ್ವಾಮೀಜಿ ನೀವು ನಮ್ಮನ್ನು ಕರೆಸಿದ್ದೀರಾ ಇಲ್ಲಿ ಇವತ್ತು? ಅಲ್ಲಿ ನೈಟ್ ಹಾಡಿದ್ರು ರಾಜ್ಕುಮಾರಲ್ಲಿ, ಇಲ್ಲಿ ನಮ್ಮ ಮಠದಲ್ಲಿ ಪುಣ್ಯಸ್ಥಳದಲ್ಲಿ. ಆ ಕಾಲದಲ್ಲೇ 30,000 ಜನ ಹಳ್ಳೊಳ್ಳಿ ಗಾಡಿ ಕಟ್ಕೊಂಡ್ಬಂದಿದ್ರು. ರಾಜ್ಕುಮಾರ್ ಅವ್ರನ್ನ ಮಠದ ಮುಂದೆ ಇಳಿಸಿ ನಾನು ಚಿನ್ನಪ್ಪಣ್ಣ ಅವರೆಲ್ಲ ಮಠಕ್ಕೆ ಕರ್ಕೊಂಡು ಹೋಗೋಕ್ಕೇ ಒಂದು 15-20 ನಿಮಿಷ ಆಗೋಯ್ತು. ಅಷ್ಟು ಕ್ರೌಡು ಅಲ್ಲಿ. ರಾಜ್ಕುಮಾರ್ ಅವರು, ಪಾರ್ವತಮ್ಮನವರು, ಗೋವಿಂದಣ್ಣ ಅವ್ರ ಹೆಂಡ್ತಿ, ಶಿವಣ್ಣ ಎಲ್ಲ. ರಾಘವೇಂದ್ರ ರಾಜ್ಕುಮಾರ್ ಅವ್ರು ಹೇಳಿದ್ರು, ರಾಘವೇಂದ್ರ ರಾಜ್ಕುಮಾರ್ ಮನೆ ಕಾಯ್ಬಿಟ್ಟು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರು ಅಣ್ಣ ಅವರು ಸ್ವಾಮೀಜಿಗೆ. ಆಯಿತಾ? ಆಮೇಲೆ ಎಲ್ರಿಗೂ ಶಾಲೋತ್ಸಿ ಆಮೇಲೆ ಕೇಳಿದ್ರು ಯಾಕೆ. ಆಮೇಲೆ ನೋಡಿ ರಾಜ್ಕುಮಾರ್ ಅವರು ಅವ್ರದ್ದೊಂದು ಗುಣ ಹೇಳ್ತೀನಿ ನಿಮಗೆ. ಎಲ್ಲ ದೇವ್ರ ಮುಂದೆ ನಿಂತಿದ್ದಾರೆ, ಪೂಜೆ ನಡೀತಾ ಇದೆ. ಅವರು ಡ್ರೈವರ್ ಆಚೆ ಸಿಗಾಕ್ಬಿಟ್ಟು ರವಿ ಅಂತ. ರಾಜ್ಕುಮಾರ್ ಅವ್ರು ಕರೆದು ನನ್ನ, ಏನಪ್ಪಾಜಿ ಅಂದೆ. ಅಪ್ಪ ಹೋಗಿ ನಮ್ಮ ಡ್ರೈವರ್ ರವಿ ಇದ್ದಾನೆ, ಒಂಚೂರು ಕರ್ಕೊಂಬಂದ್ಬಿಡಪ್ಪ ಅವ್ನಿಗೆ ಆಶೀರ್ವಾದ ಆಗಲಿ. ನಾನು ಹೋಗಿ ರವಿನ ಒಳಗೆ ಕರ್ಕೊಂಬಂದೆ, ಪೊಲೀಸ್ ಎಸ್ಕಾಟ್ ಹಾಕ್ಕೊಂಡು. ಅಂದರೆ ಒಬ್ಬರು ಜೊತೇಲಿ ಕೆಲಸ ಮಾಡಿರೋರನ್ನ ಹೆಂಗೆ ನೆನೆಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ನಮ್ಮ ಜೊತೆಲೇ ಇರ್ತಾನೆ ಅವನು ಚೆನ್ನಾಗಿದ್ರೆ ತಾನೆ ನಾವು ಅನ್ನೋದು. ಇದು ಅಣ್ಣವ್ರ ಕೆಲವು ಗುಣಗಳು, ಒಬ್ಬರಲ್ಲಿ ಒಂದೊಂದು ಗುಣ ನೋಡಿದ್ದೀನಿ ನಾನು. ಆಮೇಲೆ ಸ್ವಾಮೀಜಿ ಕೇಳಿದೆ ಯಾಕೆ, ಅದಕ್ಕೆ ಒಂದೇ ಮಾತು ಹೇಳಿದ್ರು. ನಮ್ಮ ಸ್ವಾಮೀಜಿ ಹೇಳಿದ್ರು, ಅಮಿತಾಬ್ ಬಚ್ಚನ್ ಅವರು ಬರಕ್ಲಿ ಕುಡಿದ್ರೆ ಅವ್ರ ಶಿಷ್ಯರೆಲ್ಲ ಬರಕ್ಲಿ ಕುಡಿತಾರೆ. ಅಮಿತಾಬ್ ಬಚ್ಚನ್ ಅವ್ರು ಶಬರಿಮಲೆಗೆ ಹೋದರೆ ಅವ್ರ ಶಿಷ್ಯರೆಲ್ಲ ಶಬರಿಮಲೆಗೆ ಹೋಗ್ತಾರೆ. ಎಷ್ಟೋ ಜನ ಒಳ್ಳೆಯವರು ಆಗ್ಬಿಡ್ಬೋದು. ಅದೇ ಥರ ನೀವು ನಮ್ಮ ಮಠಕ್ಕೆ ಬಂದಿದ್ದೀರಾ, ನಿಮ್ಮ ಶಿಷ್ಯರು ಎಷ್ಟೋ ಜನ ನಮ್ಮ ಮಠಕ್ಕೆ ಬರ್ಬೋದು ನಾಳೆ. ಒಳ್ಳೆ ಜಾಗ ನೀವು ಬಂದಿದ್ದೀರಾ, ನೀವು ಬರೋದೇ ವಿಶೇಷ. ಅಂದರೆ ಏನಂದರೆ ನೀವು ಕೇಳಿರ್ಬೋದು, ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ಹಳ್ಳಿಗಳಿಗೋಗಿ
ಅವರು ಜೀವನನೇ ಪರಿವರ್ತನೆಗಳಾಗೋಯ್ತು. ಆ ಥರ ನಾನು ಹೇಳೋದು, ಯಾಕೆ ಕಲಾವಿದರಿಗೆ ಭಗವಂತ ಒಂದು ವಿಶೇಷವಾದ ಅವಕಾಶ ಕೊಡ್ತಾನೆ ಅಂದರೆ, ಸಾಯೋವರೆಗೂ ಅವ್ರಿಗೆ ಒಂದು ಆಶೀರ್ವಾದವೇ. ಯಾಕೆ ಹೇಳ್ತೀನಿ ಮತ್ತೆ, ಬಿ ಡಿ ಎಗೆ ಈಗ ದೊಡ್ಡಣ್ಣ ಬಿ ಡಿ ಎಗೆ ಹೋದರೆ ಯಾರು ತಾನೇ ಬಿಡಲ್ಲ ಒಳಗೆ? ದೊಡ್ಡಣ್ಣ ಯಾರೋ ಸೂಪರ್ಟೆಂಟ್ ಅವರು ದೊಡ್ಡಣ್ಣ ಬನ್ನಿ ದೊಡ್ಡಣ್ಣ, ಎಷ್ಟು ಪಿಕ್ಚರ್ ಮಾಡಿದ್ರಪ್ಪ ದೊಡ್ಡಣ್ಣ, ಏನಾಗಬೇಕು ದೊಡ್ಡಣ್ಣ ಅಂತಾರೆ ಎಲ್ಲ ಈ ಥರ. ಕೂತ್ಕೊಳ್ಳಿ, ಆ ಫೈಲ್ ತೊಗೊಂಬರಪ್ಪ ದೊಡ್ಡಣ್ಣಂದು. ಯಾಕೆ ಅಂದರೆ ಇದು ಕಲಾವಿದ್ರಿಗೆ ಮಾತ್ರ ಈ ಅವಕಾಶ, ಎಲ್ರಿಗೂ ಸಿಗಲ್ಲ ಇದು. ಕಲಾವಿದರಿಗೆ ತುಂಬ ಜನ ನೋಡಿರ್ತಾರೆ, ಅವ್ರನ್ನ ಸ್ಪಂದಿಸ್ತಾರೆ, ಅವ್ರ ಆ್ಯಕ್ಟಿಂಗ್ ಸ್ಪಂದಿಸಿರ್ತಾರೆ, ಅವ್ರ ಭಾವನೆಗಳ ಜೊತೆ ಸೇರಿರ್ತಾರೆ, ಅವ್ರ ಹೃದಯವಂತಿಕೆಯಲ್ಲಿರುತ್ತೆ. ಆಮೇಲೆ ಎಷ್ಟೋ ಜನ ಸಂಸಾರದಲ್ಲಿ ಅದನ್ನು ನೋಡಿ ಚೇಂಜ್ ಆಗಿರ್ತಾರೆ. ಯಾಕೆ ಹೇಳ್ತೀನಿ ಅಂದರೆ ಇವೆಲ್ಲ, ನಾನು ರಮೇಶ್ ಭಟ್ ಒಂದ್ಸಲಿ ಬೆಳಗಾಮ್ಗೆ ಒಂದು ಫಂಕ್ಷನ್ ಹೋಗಿದ್ದೆ. ರಮೇಶ್ ಅರವಿಂದು, ರಮೇಶ್ ಭಟ್ಟು, ನಾನು ಎಲ್ಲ ಬೆಳಗಾಮಲ್ಲಿ ಒಂದು ಫಂಕ್ಷನ್, ಪ್ರಭಾಕರ್ ಕೋರೆ ಅವ್ರದ್ದು ಮೆಡಿಕಲ್ ಕಾಲೇಜ್ ಫಂಕ್ಷನ್. ಅದಕ್ಕೆ ಇವ್ರನ್ನ ಗೆಸ್ಟಾಗಿ ಕರೆದಿದ್ರು, ನಾನು ಕೋರ್ಡಿನೇಷನ್ಗೆ ಹೋಗಿದ್ದೆ. ರಮೇಶ್ ಭಟ್ಟು ಇವರು ರಮೇಶ್ ಅರವಿಂದ್ ಬಂದರು, ಅವ್ರ ಫಂಕ್ಷನ್ ಮುಗಿಸ್ಕೊಂಡು ಈವ್ನಿಂಗು ಮುಗಿಸ್ಕೊಂಡು ಬಂದ್ಬಿಟ್ರು. ಮಾರನೇ ದಿವಸ ನಾವು ಇಳ್ಕೊಂಡು ಅಲ್ಲೇ, ಏನು ಗೆಸ್ಟ್ ಹೌಸ್ ಸರ್ ಅವ್ರದ್ದು, 5 ಸ್ಟಾರ್ ಹೋಟ್ಲ್ ಇದ್ದಂಗೆ ಪ್ರಭಾಕರ್ ಕೋರೆ ಅವ್ರದ್ದು ಮೆಡಿಕಲ್ ಕಾಲೇಜಲ್ಲಿ ಅಂಥ ಗೆಸ್ಟ್ ಹೌಸು, 5 ಸ್ಟಾರು ಇಲ್ಲ ಹೋಟ್ಲು, ಹಂಗಿತ್ತು. ಆಯಿತಾ, ಅಯ್ಯೋ ನಾವೇ ಸುಸ್ತಾಗ್ಬಿಟ್ಟು ನಾನು ರಮೇಶ್ ಭಟ್ ಅವ್ರು ನೋಡಿ. ನಮಗೆ ಮಾರನೇ ದಿವಸ ಫ್ಲೈಟ್ ಹುಬ್ಳಿಯಿಂದ, ಬೆಳಗಾಂ ಫ್ಲೈಟ್ ಇಲ್ಲ, ನಾವು ಹುಬ್ಳಿಲಿ ಇಳಿದು ಹುಬ್ಳಿಯಿಂದ ಬೈ ರೋಡ್ ಹೋಗಿದ್ದು ನಾವೆಲ್ಲ. ಆಮೇಲೆ ಏನು ಮಾಡೋಣ ನಂತೂ ನಾಳೆ ನಾನು ಅರೇಂಜ್ ಮಾಡ್ತೀನಿ ಇರೋಣ ಅಂದೆ. ನಾನು ಮಾಡಿದೆ, ಮ್ಯಾನೇಜರ್ ಕರೆದೆ, ಬರಪ್ಪ ಇಲ್ಲಿ ಏನು ಇಲ್ಲಿ ನೋಡ್ಬೋದು ಜಾಗ, ಯಾಕಂದ್ರೆ 4 ಗಂಟೆಗೆ ಫ್ಲೈಟು, ಏನು ಮಾಡೋಣ ಬೆಳಿಗ್ಗೆಯಿಂದ. ನಾನು ರಮೇಶ್ ಭಟ್ಟಲ್ಲಿ ಅಂದೆ, ಸರ್ ನೀವು ಹೋದರೆ ಕೊಲ್ಹಾಪುರ್ಗೆ ಹೋಗಿ ಮಹಾಲಕ್ಷ್ಮಿ ನೋಡ್ಕೊಂಬರೋದು, ಮಹಾರಾಷ್ಟ್ರ ಅರೇಂಜ್ ಮಾಡ್ತೀನಿ ಕಾರು. ಓಕೆ, ನಾವೇನು ಮಾಡಿದೆ, ರಪ್ಪ ಅಂತ ಎಲ್ಲ ನಮ್ಮದೆಲ್ಲ ಲಕ್ಕೆ ಇನ್ನೊಂದ್ಸಲಿ ಯಾಕೆ ಹೋಗೋಣ ಗೆಸ್ಟ್ ಹೌಸ್ಗೆ, ತಿಂಡಿ ತಿಂದು ಎಲ್ಲ ಕಾರ್ಗೆ ಹಾಕ್ಕೊಂಡು ಸೀದಾ ಕೊಲ್ಹಾಪುರ ಹೋದೋ. ಫುಲ್ಲು ರಶ್ಶು ಅಲ್ಲಿ, BSF ಅಲ್ಲಿ ದೇವಸ್ಥಾನದಲ್ಲಿ. ಅಯ್ಯೋ ಮಹಾಲಕ್ಷ್ಮಿ, ಹಾಂ ಕೊಲ್ಹಾಪುರ, ಸೊಲ್ಲಾಪುರ ಕೊಲ್ಹಾಪುರ ಇರಬೇಕು, ಹಾಂ ಕೊಲ್ಹಾಪುರ ಮಹಾಲಕ್ಷ್ಮಿ. ಹೆಂಗೆ ನಾವು ಒಳಗಡೆ ಹೋಗೋದು, ಯಾರು ಕರ್ಕೊಂಡು ಹೋಗೋರು ನಮ್ಮನ್ನು, ಯಾರು ಪರಿಚಯ ಇಲ್ಲ ಅಂದರೆ ಅಲ್ಲೂ ಒಬ್ಬ BSF ದಡ ಅಂತ ಓಡಿ ಬಂದ. ಅಣ್ಣವ್ರೆ ನಾನು ಹುಬ್ಳಿನೂ ನಾನು ಇಲ್ಲಿ BSF ಇದ್ದೀನಿ. ಅಯ್ಯೋ ನಮ್ಮ ಮನೆ ದೇವ್ರು ನೋಡ್ದಂಗೆ ಆಯ್ತು ಸರ್. ರಮೇಶ್ ಭಟ್ ಫ್ಯಾನ್ ಅಂತ ಅವನು. ಯಾಕೆ ಹೇಳ್ತೀನಿ ನೋಡಿ, ಎಷ್ಟು ಅವಕಾಶ ನೋಡಿ ನಮಗೊಂದು. ಅದೇ ಹೇಳ್ತಾರೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ. ನನ್ನ ಕೇಳಿ ಪುಣ್ಯ ನಮ್ಮನ್ನು ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸಿ ಮಂಗಳಾರತಿ ಮಾಡಿಸಿ ನಮಗೆಲ್ಲ ಆಶೀರ್ವಾದ ಮಾಡಿಸಿ ಎಲ್ಲ ಮಾಡಿ ಹೊರಗಡೆ ಕರ್ಕೊಂಬಂದ. ಇದೆಲ್ಲ ಆಯಿತು. ಅಲ್ಲಿಂದ ವಾಪಸ್ ನಾವು ಊರಿಗೆ ಬರ್ತಾಯಿದ್ದೀವಿ. ಇನ್ನೇನು ಕರ್ನಾಟಕ ಬಾರ್ಡ್ರು, ಅಲ್ಲಿ ಟೀ ಕುಡಿಯೋಣ ಅಂದರು ರಮೇಶ್ ಭಟ್ ಅವರು. ಆಯಿತು ಕುಡಿಯೋಣ ಅಂದೆ. ಅಲ್ಲಿ ಒಂದು ಕಡೆ ಒಳಗಡೆ ಹೋದ, ಒಂದು ಟೀ, ಆ ಟೀ ಕುಡ್ದು ಎಲ್ಲ ಆಯಿತು. ಪಕ್ಕದಲ್ಲಿ ಈ ಚಪ್ಪಲಿ ಬರ್ತಾರೆ, ಸೊಲ್ಲಾಪುರ ಚಪ್ಪಲಿ, ಒಬ್ಬ ಅಂಗಡಿ ಇಟ್ಟಿದ್ದ. ಹಾಂ ಕೊಲ್ಹಾಪುರ ಚಪ್ಪಲಿ ನಾನು ತೊಗೋಬೇಕು ಅಂತ ತಗೊಳ್ಳೋಣಂತ ಅಂದರು. ಹೋದಲ್ಲಿ ಕೂತ್ಕೊಂಡು ಅಂಗಡಿಯವನು ರಮೇಶ್ ಭಟ್ ಅವ್ರನ್ನ ನೋಡೇ ಇಲ್ಲ. ಅವ್ನು ಮಾಮೂಲಿ ಕೊಡ್ತಾವನೆ, ಏನಕ್ಕೋ ತಲೆ ಇರ್ತದ. ಅಯ್ಯೋ ನೀವು ರಮೇಶ್ ಭಟ್ ಅಲ್ವಾ ಸರ್? ಅಯ್ಯೋ ನಮ್ಮ ಮನೆ ದೇವ್ರು ಸರ್. ಏನು ಸಾರ್ ನೀವು ಆ ಸೀರಿಯಲ್ಲು ಮಾಡಿರೋದು ಅಂತ, ಯಾವುದು ಸೀರಿಯಲ್ ಮಾಡೋದು ಸಾರ್, 10 ಪೈಸಾ ಬೇಡ ಸರ್, ನೀವು ದಯವಿಟ್ಟು ನೀವಿಬ್ಬರೂ ತೊಗೊಂಡೋಗಿ ನಮ್ಮ ಮನೆಗೂ ನಾನು ಹೆಂಡ್ತಿ ಮಕ್ಕಳಿಗೆಲ್ಲ ಹೇಳ್ಬಿಡ್ತೀನಿ ಇವತ್ತು ರಮೇಶ್ ಬಂದಿದ್ದು. ಅವನಿಗೇನು ಹಂಗೆ ಹೇಳಬೇಕು ಅಂತ ನಾನು ಹೇಳೋದು. ಯಾಕೆ ಹೇಳ್ತೀನಿ ಇವೆಲ್ಲ ಅಂದರೆ, ಎಷ್ಟು ಪ್ರೀತಿ, ಎಷ್ಟು ಒಂದು ಗೌರವ, ಒಬ್ಬ ಕಲಾವಿದರು ಅಂದರೆ ಎಷ್ಟು ಒಂದು ಇದು ಭಾವನೆಗಳೇ ಚೇಂಜ್ ಆಗಿಬಿಡ್ತಾರೆ. ನೀವು ಎಷ್ಟೋ ಜನ ನೋಡಿರೋ, ಪುನೀತ್ ಅವ್ರು ನೋಡಿದ ತಕ್ಷಣ ಆ ಒಂದ್ಸಲಿ ನಿಮ್ಗೆ ಇನ್ನೊಂದು ಸಣ್ಣ ವಿಷಯ ಹೇಳ್ತೀನಿ. ನಾನು ನಮ್ಮ ಯಜಮಾನರು ರೇಸ್ಗೆ ಹೋಗ್ತಾಯಿದ್ದು. ಅವರು JC ರೋಡಿಂದ ಬಂದು ಸೌತ್ ಸರ್ಕಲ್ಲು, JC ರೋಡು, ಅಲ್ಲಿಂದ ಕಾರ್ಪೊರೇಷನ್ನು, ವಿಧಾನಸೌಧದ ಮುಂದೆ ಹೋಗ್ಬಿಟ್ಟು ಹೈಕೋರ್ಟ್ ಗೇಟ್ ಇದಲ್ಲ ಅಲ್ಲಿಂದ ಒಳಗಡೆ ನುಗ್ಗಿ, ಅಲ್ಲಿಂದ ಹಿಂದ್ಗಡೆ ಗೇಟಿಂದ ಹೋಗಿ COD ಆಫೀಸ್ಗೆ ಹೋಗಿ ರೇಸ್ಗೆ ಹೋಗೋರು ನಮ್ಮ ಯಜಮಾನರು. ಇದು ರೂಟು, ಮಾಮೂಲಿ ರೂಟ್ ಅವ್ರದ್ದು. ಇಲ್ಲಲ್ಲ, ಇದು ಸ್ಟ್ರೈಟ್ ರೂಟೇ. ವಿಧಾನಸೌಧದೊಳಗೆ ಹೋದರೆ ಟ್ರಾಫಿಕ್ ಇರಲ್ವಲ್ಲ. ನಾವು ಮಿನರ್ವಾ ಸರ್ಕಲಲ್ಲಿ ಬಂದು ಗಾಡಿ, ಅದೇ ಹೇಳಿದ್ನಲ್ಲ ರೆಡ್ ಲೈಟು ನಿಲ್ಲಿಸಿದ್ದೀವಿ. ನಮ್ಮ ಹಿಂದೆನೇ ಒಂದು ಸ್ಕೂಟ್ರ್ ಬರ್ತಾನೇ ಇದೆ. ಅಣ್ಣನೇ ಡ್ರೈವಿಂಗು, ನಾನು ಈ ಕಡೆ ಪಕ್ಕದಲ್ಲಿ ಕೂರ್ಸಿ. ಭಯಂಕರ ಡ್ರೈವರ್ ಸಾರ್. ಡ್ರೈವಿಂಗ ಎಷ್ಟೋ ಜನ ಅವ್ರ ಜೊತೆ ಮೈಸೂರು ಬೆಂಗಳೂರು ಓಡಾಡೋರು ಕಾರಿಂದ ಇಳಿದ್ಬಿಟ್ಟು ಅವ್ರ ಕೆಳಗೆ ಭಯ ಬಂದು ಶಿವರಾಮಣ್ಣನ ಕೇಳಿ ಹೇಳ್ತಾರೆ. ಶಿವರಾಮಣ್ಣನ ಹಾಂ ಅವ್ರನ್ನ ಕೇಳಿ, ನೀವು ಇಂಟರ್ವ್ಯೂ ಮಾಡಿದಾಗ ಕೇಳಿ, ಅಪ್ಪ ಅಂಬರೀಷ್ ನಿಲ್ಲಿಸ್ಬಿಡಪ್ಪ ನಾನು ಮದ್ದೂರಿನ ಬಸ್ಸಲ್ಲಿ ಹೋಗ್ತೀನಿ ಅಂತಂತೆ. ಪಿಯೆಟ್ಟಲ್ಲಿ 120 140 ಹೋಗೋರು ಅವ್ರು ಅವಾಗ. ಹಾಂ, ಅದ್ರಲ್ಲಿ ಸಿಗರೇಟ್ ಬೇರೆ. ಹೌದು, ಸಿಂಗಲ್ ಹ್ಯಾಂಡ್ಲು. ಅದು ಇದು ದಮ್ಮು, ಆ ಕೆಪಾಸಿಟಿ. ಆಯಿತಾ. ಆಮೇಲೆ ಇವನು ನಾನು ನೋಡಿದೆ, ಬತ್ತಾನೆ ಅವನೇ ಕಾರ್ಪೊರೇಷನ್ ಸಿಗ್ನಲ್ ನಿಂತ್ಕೊಂಡು ಪಕ್ಕದಲ್ಲೇ ಬಂದ. ಫೋನ್ ಹಿಡ್ಕೊಂಡೆ ಬರ್ತಾನೆ, ಚಿಕ್ಕ ಫೋನ್ ಗೊತ್ತಲ್ಲ ಅವಾಗ, ಅವ್ನು ಸಣ್ಣ ಫೋನು. ಬರ್ತಾನೆ ಅವನೇ. ನಾನು ಗ್ಲಾಸ್ ಏನಪ್ಪ ಅಂದೆ. ಸರ್ ನಾನು ಹೆಂಡ್ತಿ ಅಂಬರೀಷ್ ಅವ್ರ ಫ್ಯಾನ್ ಸರ್, ಲೈನಲ್ಲಿದ್ದಾಳೆ, ಒಂಚೂರು ಮಾತಾಡಿಸ್ಬಿಡಿ ಸರ್ ಅಂದ. ನಿಂಗೆ ಬುದ್ಧಿಗಿದೆ ಐತೆ ಏನೋ ಅದು ಅಂದರು. ಅಣ್ಣ ಅವರು ಏನೋ ಅವ್ನು ಯಾವನ ಅವ್ನು ಸತ್ಕಿತ್ತು ಹೋಗ್ಬಿಟ್ಟಾನೆ, ಕಬ್ಬನ್ ಪಾರ್ಕ್ ಒಳಗೆ ಬರೋಕ್ಕೆ ಕೇಳ ನನ್ನ ಮಗನಿಗೆ. ಸರಿ ಕಬ್ಬನ್ ಪಾರ್ಕ್ ಹತ್ರ ಹೋಗಿ ಸೈಡಲ್ಲಿ ನಿಲ್ಸಿದ್ರಲ್ಲಿ, ಹಾಪ್ಕಾಮ್ ಇತ್ತಲ್ಲ ಅಲ್ಲಿ ಕಬ್ಬನ್ ಪಾರ್ಕ್ ಎಂಟ್ರ್ ಆಗ್ತದೆ, ಲೆಫ್ಟಲ್ಲಿ ನಿಲ್ಸಿದ್ರು. ಅಲ್ಲಾದ್ರೆ ಫ್ರೀ ಇರುತ್ತಲ್ಲ, ಅವ್ರು ಟ್ರಾಫಿಕಲ್ಲಿ ನಿಲ್ಲಿಸಿ
ಹಿಂದೆ ಟ್ರಾಫಿಕ್ ನಿಲ್ಸೋದಕ್ಕೆ ಅವ್ರಿಗೆ ಅವೆಲ್ಲ ಭಾಳ ಕಾನ್ಷಿಯಸ್ ಅವರು. ಹೌದಾ? ಭಾಳ ಕೇರ್ ಇತ್ತು. ಭಾಳ ಕೇರು, ಅವೆಲ್ಲ ಯಾರಿಗೂ ತೊಂದರೆ ಕೊಡೋಲ್ಲ ಭಾಳ. ಅಂಬರೀಷ್ ಅಂದ್ರೆ ಹುಂಬ ಅವೆಲ್ಲ ಕೆಲವು ಜೊತೆಲಿದ್ದು ಅವ್ರ ಜೊತೆಲಿದ್ದು ಗೊತ್ತಿರೋರಿಗೆ ಸರ್, ಸುಮ್ಮನೆ ಅವೆಲ್ಲ ಏನಿಲ್ಲ. ನಾನು ಸತ್ಯ ಇದು ಸುಳ್ಳಲ್ಲ ಹೇಳ್ತಂಗೆ ಕೇಳಿಸ್ಕೊಳ್ಳಿ. ಬಂದರು, ಅಲ್ಲಿ ನಿಲ್ಸಿದ್ರು, ಬಂದ ಅವನು ಸ್ಕೂಟ್ರಲ್ಲಿ. ಏನ ಅಂದರು, ಬರ ಈ ಕಡೆ ಅಂದರು. ಹೋದ, ಫೋನ್ ಹಿಡ್ಕೊಂಡು, ಏನ ನಾನು ಹೆಂಡ್ತಿ ಫ್ಯಾನ್ ಅಣ್ಣ, ಒಂದು ನಿಮಿಷ ಅಲೋ ಅಂದ್ಬಿಡ್ತಾಳೆ. ಏಯ್ ನನ್ನ ಮಗನೇ ಕೊಡಲಿ. ಏನಮ್ಮ ನಿನ್ನ ಗಂಡಂಗೆ ಫಸ್ಟು ಸ್ಕೂಟ್ರಲ್ಲಿ ಸರಿಯಾಗಿ ಬರೋಕ್ಕೆ ಕೇಳು, ನಮಗ ಯಾಮಾರಿ ನಮ್ಮ ಕಾರಿಗೆ ಸಿಗಿ ಹಾಕ್ಕೊಂಬಿಡ್ತಾ ಇದ್ದ. ತಗೊಳ ಆಯ್ತು ಹೋಗ. ಯಾಕೆ ಹೇಳ್ತೀನಿ ಅಂದರೆ ಅವ್ರಿಗೆ ಅವ್ನು ಎಲ್ಲಿ ಸಿಗಾಕೊಂಬಿಡ್ತಾನೋ, ಏನಾಗ್ಬಿಡ್ತಾನೋ, ಅವನಿಗೇನು ಎಲ್ಲಿ ಅಂಬರೀಷ್ ಅವ್ರು ಮಿಸ್ ಆಗಿಬಿಡ್ತಾರೋ, ಇನ್ನು ಅವಳ ಮನೆಗೆ ಹೋದ್ರೆ ಎಲ್ಲಿ ಬೈತಾಳೋ, ಕೊಟ್ಬಿಡೋಣ ಮಾತಾಡಿಸ್ಬಿಡೋಣ ಅಂತ ಅವನಿಗೆ. ಇವ್ರಿಗೆ ಈ ಕಾಲ ಯಾಕೆ ಹೇಳ್ತೀನಿ ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಅವ್ರಿಗೆ ಎಲ್ಲಿ ಏನೋ ನಾಳೆ ಇದಾಗ್ಬಿಟ್ರೆ ಅವ್ರಿಗೊಂದು ಅವರು ಕೆಲವು ವಿಷಯಗಳನ್ನ ಕೆಲವ್ರಿಗೆ ನೇರವಾಗಿ ಹೇಳೋರು. ನೀನು ಹಿಂಗೆ ಮಾಡ್ತಾಯಿದ್ದೆ, ಹಿಂಗೆ ಮಾಡಬೇಡ ಅಂತಲೇ ಹೇಳೋರು. ಅವ್ರೇನು ಅದಕ್ಕೇನೋ ಬೇಜಾರೇ ಮಾಡ್ಕೋತಾ ಇರಲ್ಲ, ಏನೂ ಅವ್ರೆಲ್ಲ ಅವ್ರಿಗೆ ಅವೆಲ್ಲ ವಿಷಯನೇ ಇಲ್ಲ. ನಿಮಗೆ ಟಿ ವಿ ಅಸೋಸಿಯೇಷನ್ ಗೊತ್ತಲ್ಲ? ಹೌದು, ರವಿಕಿರಣ್, ಅದು ಓಪನ್ ಸೆರೆಮನಿ ಇದು, ಅಂದರೆ ಶಂಕುಸ್ಥಾಪನೆ, ಭೂಮಿ ಪೂಜೆ. ನಾನು ಹೇಳೋದು, ನನಗೆ ಫೋನ್ ಮಾಡಿದ್ರೆ, ರವಿ ಇದು ಟಿ ವಿ ಅಸೋಸಿಯೇಷನ್ ಇದಿದೆ ಭೂಮಿ ಪೂಜೆ, ನಾಳೆ ಬಾರ ಹೋಗೋಣ ಅಂದ್ರೆ ಬರ್ತೀನಿ ಅಣ್ಣ. ಅದೇ ಬೆಳಗ್ಗೆ ಹೋದೆ, 10 ಗಂಟೆಗೆ ಹೊರಟ್ಬಿಟ್ಟು. ಇವ್ರೇನು ಮಾಡೋರು, ಮಧ್ಯದಲ್ಲಿ ಲೈಟ್ರ್ ಮರೆತುಬಿಟ್ಟವ್ರೆ, ಸಿಗರೇಟ್ ಲೈಟ್ರು. JP ನಗರದಿಂದ ಹಿಂಗೆ ಬಂದು ಹೊಸ ರವಿಕಿರಣ್ ಮತ್ತು ಹೊಸ ಬ್ರಿಡ್ಜ್ ಆಗಿದೆ, ಅಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ಬೇಕದು. ಹಾಂ, ಕನಕಪುರ ರೋಡಿಗೆ ಬಂದು ಲೆಫ್ಟಿಗೆ ತೊಗೊಂಡ್ರು. ಯಾಕಣ್ಣ ಲೆಫ್ಟಿಗೆ ಅಂದೆ, ಈ ಕಡೆ ಅಲ್ವೇನೋ ಅಂದರು. ಇಲ್ಲ ಅಣ್ಣ, ಉತ್ತರಳ್ಳಿ ಕಡೆ ಹೋಗ್ಬೇಕು ನಾವು ಒಂದೆ. ತಿರ್ಗಿ ಅಲ್ಲೇ ತಿರ್ಗಿಸ್ಕೊಂಡು ಹಂಗೆ ಬಂದು, ಇಲ್ಲಿ ಇದು ಅಂಗಡಿ ಕಾಣಿಸ್ತೈತೆ, ಊಟ ಒಂದು ಮ್ಯಾಚ್ ಬಾಕ್ಸ್ ತೊಗೊಂಬಂದ್ಬಿಡು ಅಂದ್ಬಿಟ್ಟು ನಾನು ಕಳಿಸಿದ್ರು. ನಾನು ಬರೋ ಹೇಳೋದು ಜನ ಸೇರಿಬಿಟ್ಟು ಅವರಲ್ಲಿ, ಮ್ಯಾಚ್ ಬಾಕ್ಸ್ ತಂದೈತೆ ವಾಗ್ರ ಅಂದ್ಬಿಟ್ಟಿದ್ದೆ. ಅಲ್ಲಿಂದ ಸೀದಾ ಹೋದ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ನಮಗಿಂತ ಮುಂಚೆನೇ ಯಡಿಯೂರಪ್ಪನವರು CM ಅವ್ರು ಬಂದುಬಿಟ್ಟವ್ರೆ. ಅವ್ರು ಬಂದು ಸ್ಟೇಜಲ್ಲಿ ಮಾತಾಡ್ತಾವ್ರೆ. ಅಣ್ಣ ಹೋದ ತಕ್ಷಣ ಅಲ್ಲಿ ಬಿದ್ದಿದ್ದು ಪೊಲೀಸ್ನವರು, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲೆಲ್ಲ ಇಲ್ಲಿಗೆ ಬಂದುಬಿಟ್ರು. ಅಂಬರೀಷಣ ಬಂದು ಅಂಬರೀಷಣ ಬಂದು ಅವರೇ ಕರ್ಕೊಂಡು ಹೋದರು. ಸರಿ ಸ್ವಾಮಿ ನಿಧಾನ ಆಯ್ತು, ಸ್ವಲ್ಪ ಲೇಟ್ ಆಯಿತು. ಸರಿ ಹೋದರು, ಕೂತ್ಕೊಂಡ್ರು, ಎಲ್ಲ ಆಯಿತು, ಮಾತಾಡ್ತಾಯಿದ್ರು. ಆಮೇಲೆ TV ಅಸೋಸಿಯೇಷನ್ಗೆ ಫಸ್ಟ್ ಟೈಮ್ CMಗೆ ಹೇಳಿ 1 ಕೋಟಿ ಕೊಡಿಸಿದ್ದೆ ನಮ್ಮ ಬಾಸ್. ಯಡಿಯೂರಪ್ಪನವರು ಏನೂ ಮಾತಾಡಿಲ್ಲ, ಸಾಹೇಬರು. ಅಂಬರೀಷ್ ಅವ್ರು ಹೇಳಿದ್ದೀರಾ, ನಾನು ಕೊಡ್ತೀನಿ ಅಂತ ಹೇಳಿದ್ರು. ಹೌದು, ವೇದಿಕೆಯಲ್ಲಿ ಹೇಳಿದ್ರು, ಸರ್ ನಮ್ಮ ಕಲಾವಿದರು ಒಂದು ಬಿಲ್ಡಿಂಗ್ ಕಟ್ಕೊತಾವ್ರೆ, ಸಹಾಯ ಮಾಡಿ ಸರ್. ಆಯ್ತು ಮಾಡೋಣ ಅಂಬರೀಷ್ ಅವರೇ ಅಂದರು. ಇಷ್ಟೇ, ವೆರಿ ಸಿಂಪಲ್. ಸುತ್ತಿ ಬಳಸಿ ಪುಟ್ಟಗಟ್ಟಲೆ ಮಾತಾಡೋದು ಏನೂ ಇಲ್ಲ, ಆಯಿತಾ. ಆಮೇಲೆ ಅಲ್ಲಿ ಯಾರೋ ಜನ ಕೂತಿದ್ರು, ಅವರು ನಮಗೂ ಮೆಂಬರ್ಶಿಪ್ ಕೊಡಬೇಕು ಹಂಗೆ ಹಿಂಗೆ ಅಂತ ಕೂಗಾಡಿದ್ರು. ರವಿಕಿರಣ್ ನಾನು ಕೂಗಾಡ್ತಾಯಿದ್ರು, ನಮ್ಮ ಮೆಂಬರ್ಶಿಪ್ ಕೊಡ್ಬೇಕು ಹಂಗೆ ಹಿಂಗೆ ಇದ್ರು. ರವಿಕಿರಣ್ ಏನು ಗುರು, ನಾನು ಏನಣ್ಣ ಹಿಂಗೆ ನಾನು ಮಾತಾಡೋದು, ಅಣ್ಣ ನಾನು ಮಾತಾಡ್ತೀನಿ ಇರಲ್ಲ, ಯಾಕೆ ತಗೊಂಡ್ರು ಮೈಕ್ ತೊಗೊಂಡ್ರು. ಏನಪ್ಪ ಏನು ನೀವೆಲ್ಲ ಇರೋರೆಲ್ಲ TV ಅಸೋಸಿಯೇಷನ್ ಅವ್ರು ಬಿಲ್ಡಿಂಗ್ ಮಾಡ್ಕೊಳ್ಳೋ, ಅವ್ರ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ನಿಮ್ಗೆ ಯಾಕೆ ಮೆಂಬರ್ಶಿಪ್ ಕೊಡಬೇಕು? ನೀವೆಲ್ಲ ಸೇರ್ಕೊಂಡು ನೀವೇ ಒಂದು ಬಿಲ್ಡಿಂಗ್ ಮಾಡ್ಕೊಳ್ಳಿ, ಅವ್ರಿಗೇನಕ್ಕೆ ಮೆಂಬರ್ಶಿಪ್ ಕೊಡಬೇಕು? ಸುಮ್ಮನೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ಬಿಟ್ರು, ಯಾರೂ ಮಾತಾಡಿಲ್ಲ. ಅದೇ ರವಿಕಿರಣ್ ಬೇರೆ ಯಾರು ಮಾತಾಡೋದು ಬಿಟ್ಟಿರ್ತಾರೆ ಜನ. ಅಲ್ಲಿ ಆ ಗತ್ತು, ಆ ಪವರ್ ಹಂಗಿತ್ತು ನಮ್ಮ ಬಾಸ್ಗೆ. ನಾನು ಹೇಳಿದ್ನಲ್ಲ, ಅವರ ಹೃದಯನೇ ಅಂತಾರೆ. ಅವ್ರು ಮಾಡಬೇಕು ಸಹಾಯ ಅಂದರೆ ಆಗಬೇಕು, ಮಾಡಲ್ಲ ಅಂದರೆ ಏನು ಪಲ್ಟಿ ಹೊಡೆದ್ರು ಮಾಡಲ್ಲ, ಅವರು ಮಾಡಲ್ಲ. ಅವ್ರು ನಿರ್ಣಯ ತೊಗೊಳ್ಳೋರು, ಇದಾಗುತ್ತಾ ಆಗಲ್ವ, ಶಾರ್ಟ್ ಸ್ಪಾಟ್ ನಿರ್ಣಯ. ತುಂಬ ಯೋಚನೆ ಮಾಡಿ ಅವೆಲ್ಲ ಕಥೆ ಇಲ್ಲ, ಅವೆಲ್ಲ ಇಲ್ಲವೇ ಇಲ್ಲ. ಅವ್ರ ಜೊತೆಗೆ ಭಾಳ ಶಾರ್ಪಾಗಿ ಇದ್ದವರು ಅಂದರೆ ರಾಕ್ಲೈನ್ ವೆಂಕಟೇಶ್. ಹೌದು, ರಾಕ್ಲೈನ್ ವೆಂಕಟೇಶ್ ಅವರು ಅವ್ರ ಜೊತೆಯಲ್ಲೇ ಕಲಾವಿದರ ಸಂಘ ಆಗಬೇಕಾದ್ರೆ ಅಣ್ಣನ ಜೊತೆಯಲ್ಲೇ ಇದ್ದು, ಇವತ್ತು ರಾಕ್ಲೈನ್ ವೆಂಕಟೇಶ್ ಅವರು, ದೊಡ್ಡಣ್ಣ ಅವರು, ಎಲ್ಲ ಬೇರೆ ಎಲ್ಲ ಕಲಾವಿದರು, ನಮ್ಮ ಕರ್ನಾಟಕ ಚಲನಚಿತ್ರ ಎಲ್ಲ ಕಲಾವಿದರು ಒಮ್ಮತ್ತು ಸೇರಿ ಎಲ್ಲರ ಇದರಿಂದನೂ ಅದೊಂದು ಆ ಜಾಗ ಚಾಮರಾಜಪೇಟೆಯಲ್ಲಿ ಒಂದು ಭಾಳ ಭವ್ಯವಾಗಿ ಕಟ್ಟಿದ್ದಾರೆ. ಹೌದು, ಅವರೇ ಇದ್ಕೊಂಡು ಮಾಡಿದ್ದು. ಓಪನ್ ಸೆರೆಮನಿ ಅದು ಗುದ್ಲಿ ಪೂಜೆ ಮಾಡಿದ್ರು, ಅದರದ್ದು ಓಪನ್ ಸೆರೆಮನಿ ಆಮೇಲೆ ಹೇಳ್ತೀನಿ. ಗುದ್ಲಿ ಪೂಜೆ ಮಾಡಬೇಕಾದ್ರೆ ಅವಾಗಿನ CM ಅವಾಗಿನ ಇವರು ಕರಿಬೋದಲ್ಲ, ಸಾರಿ, ನಾನು ದೊಡ್ಡಣ್ಣನ ಕರೆದ್ರು. ದೊಡ್ಡಣ್ಣನ ಕರ್ಕೊಂಡು JH ಪಟೇಲ್ ಮನೆಗೆ ಹೋಗು, ಅವರೇ ನಮಗೆ ಈ ಜಾಗ ಕೊಟ್ಟಿದ್ದು, ಅವ್ರು CM, ಅವ್ರ ಹೆಂಡ್ತಿನ ಕರಿ, ಅವ್ರ ಮನೇಲಿ ಯಾರನ್ನಾರು ಕರಿ, ಆಯಿತಾ. ಅದು ಒಂದು.
ನೆಕ್ಸ್ಟು ಆವಾಗ ಲೋಕೋಪಯೋಗಿ ಇಲಾಖೆ ಮಿನಿಸ್ಟ್ರು ಎಚ್ ಡಿ ರೇವಣ್ಣ, ಕುಮಾರಸ್ವಾಮಿ ಅವರ ಗೊತ್ತಲ್ಲ ಬ್ರದರು, ಅವ್ರನ್ನ ಕರಿ. ಯಾರೋ ತಿಮ್ಮಯ್ಯ ಅಂತ ಡಿ ಸಿ, ಅವ್ರನ್ನ ಕರಿ. ಅವಾಗ ಯಾರ್ಯಾರು ಸಹಾಯ ಮಾಡಿದ್ರು ಅವ್ರನ್ನೇ ಕರಿಯೋರು. ಇಲ್ಲ ಸಾರಿ, ಬರ್ಬೋದು ಅವ್ರು ಬರಿಬೋದು, ಇಲ್ಲ ಅಂತಲ್ಲ, ಪ್ರಿಫರೆನ್ಸ್ ಇಲ್ಲಿ. ಹೌದು, ನಿಮ್ಮ ಕೆಲಸ ನೀವಿಬ್ಬರು ಹೋಗಿ ಕೆಲಸ ಮಾಡ್ಕೊಂಬರ್ಬೇಕು ಅಂದರು. ನಾವು ಹೋಗಿ ಜೆ ಎಚ್ ಪಟೇಲ್ ಹೆಂಡ್ತಿಗೆ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಹಿಂಗೆ ಯಾಕೆ ಹೇಳ್ತೀನಿ ಮಾತು ಅಂದರೆ, ಕಾರ್ಯಗತ ಯಾರು ಆ್ಯಕ್ಚುಲಿ ಅದು ಅಲಾಟ್ಮೆಂಟು ಅನೌನ್ಸ್ ಆದ ದಿವಸ ನಮ್ಮ ಯಜಮಾನರಿಗೆ ಕುತ್ತಿಗೆ ಗಂಟ್ಲು ಆಪ್ರೇಷನ್ ಆಗಿತ್ತು. ಹೌದು, ಅವ್ರು ಅವತ್ತು ಹೋಗಲಿಲ್ಲ ಅಂದರೆ ಇದು ಅಲಾಟ್ಮೆಂಟೇ ಇಲ್ಲ. ಎದ್ರು ಬೆಡ್ಡಿಂದ ಹಾಗೆ ಗ್ಲೂಕೋಸ್ ಕೈಯಲ್ಲಿ ಇಟ್ಕೊಂಡ್ರು, ವಿಧಾನಸೌಧಕ್ಕೆ ಹೋದರು ಕಾರಲ್ಲಿ. ಹೋಗಿ ಸೈನ್ ಮಾಡಿಸಿ ಪೇಪರ್ ತೊಗೊಂಬಂದು ಅಸೋಸಿಯೇಷನ್ಗೆ ಕೊಟ್ಟರು, ಇಟ್ಕೊಳ್ರಯ್ಯ ಅಂತ. ಹೌದು, ಇಲ್ಲಾಂದರೆ ಅವತ್ತು ಆಗಲ್ವಲ್ಲ ಕೆಲಸ, ಇನ್ನೊಂದು ಕಡೆ ಅಲರ್ಟ್ ಆಗಿಬಿಡ್ತದು ಅಷ್ಟು. ಅದಕ್ಕೆ ಹಳೆ ಆವಾಗ ರಾಜ್ಕುಮಾರ್ ಅವರ ಅಧ್ಯಕ್ಷತೆ ಅಂದರೆ ಅವ್ರ ಅಧ್ಯಕ್ಷರಾಗಿದ್ದರು. ಹೌದು, ರಾಜ್ಕುಮಾರ್ ಅವರಿದ್ದರು. ಕಲಾವಿದರ ಸಂಘ, ಹೌದು, ಕಲಾವಿದರ ಸಂಘ ಪ್ರಾರಂಭ ಮಾಡಿದ್ದು ಅವಾಗ ಅವರೇನೆ. ಅವ್ರ ಜೊತೆಯಲ್ಲಿ ಕೆಲವು ಕಲಾವಿದರುಗಳೆಲ್ಲ ಸೇರಿ ಎಲ್ಲರೂ ಸಹಕಾರದಿಂದ ಆಯಿತು. ಸ್ಟೆಪ್ ಬೈ ಸ್ಟೆಪ್ ಆಗಿ ಇವಾಗ ದೊಡ್ಡದಾಯಿತು. ಇನಾಗ್ರೇಷನ್ ಆಗಬೇಕು, ಬಿಲ್ಡಿಂಗ್ ಇನಾಗ್ರೇಷನ್ ಆಯಿತಾ. ಅದಕ್ಕೆ ಯಾರನ್ನು ಕರಿಬೇಕು ಅಂದರು, ಇವರೇ ಫೈನಲ್ಲು. ಯಾರು ಅಲ್ಲ, ಅವ್ರು ಇರಲ್ಲ. ಫೈನಲ್ ನಮ್ಮ ಯಜಮಾನ್ರೆ, ಮೋಹನ್ ಬಾಬು ಕರಿ, ಚಿರಂಜೀವಿ ಅವ್ರನ್ನ ಕರಿ, ಇವ್ರನ್ನ ಕರಿ. ಅದೆಲ್ಲದಕ್ಕಿಂತ ಅನಂತಕುಮಾರ್ ಕರೀರಿ. ಹೌದು, ಆಮೇಲೆ ಅನಂತಕುಮಾರ್ ಕರೆದಾಯ್ತೇನೋ, ಆಯ್ತಣ್ಣ. ಯಾರೋ ಮೇಯರ್ ಅವಾಗ, ಅಣ್ಣ ಈ ಥರ ಮಂಜುನಾಥ್ ಅಂತ, ಮಂಜುನಾಥ್ ಕರಿ. ಸರಿ, ಇನ್ಯಾರು ಆವಾಗ ಯಾರ್ಯಾರು ಈ ಒಂದು ಭವನಕ್ಕೆ ಯಾರ್ಯಾರು ಸಹಾಯ ಮಾಡಿದರು ಕಟ್ಟೋದಕ್ಕೆ ಗೌರ್ಮೆಂಟಿಂದ ಇದರಿಂದ ಅಂಥವ್ರನ್ನೇ ಕರೆದು, ಅವ್ರನ್ನೆಲ್ಲ ಕರೆದು ಅವ್ರನ್ನ ವೇದಿಕೆಯಲ್ಲಿ ಕೂರಿಸಿ, ಶತ್ರುಘ್ನ ಸಿನ್ಹಾ, ಮೋಹನ್ ಬಾಬು, ಚಿರಂಜೀವಿಯವರು, ಅನಂತಕುಮಾರ್ ಸಾಹೇಬರು, ಮಲ್ಲಿಕಾರ್ಜುನು ಎಲ್ಲ ಮೇಲೆ ಕೂರಿಸಿ ನಮ್ಮ ಯಜಮಾನರು ಶೂಟ್ ಹಾಕೊಂಡು ಕೆಳಗಡೆ ನಿಂತಿದ್ರು. ಇವ್ರು ವೇದಿಕೆಯಲ್ಲಿ ಕೂತ್ಕೊಳ್ಳೇ ಇಲ್ಲ, ಇಲ್ಲೇ ಕೂತ್ಕೊಂಡು. ಅಂದರೆ ನಾನು ಹೇಳೋದು, ಅವರಿಗೆ ನಾನು ಮಾಡಿದ್ದೀನಿ, ನನ್ನಿಂದಾಗಿದೆ, ಇದುವೇ ಇಲ್ಲ. ಆಗಿದಾ, ಅನುಕೂಲ ಆಯಿತಾ, ಚೆನ್ನಾಗಾಯ್ತಾ, 4 ಜನಕ್ಕೆ ಹೆಲ್ಪ್ ಆಗ ಅಷ್ಟೇ. ಅದೇ ಅವ್ರ ಗುರಿ ಅಷ್ಟೇ. ತುಂಬ ಜನ ಹೇಳ್ತಾರೆ ಭಯಂಕರ ಹೆಲ್ಪ್ ಮಾಡೋರು. ಹೌದು, ಅಂದರೆ ಹೆಲ್ಪ್ ಮಾಡೋರು. ನಾನು ಹೆಲ್ಪ್ ಮಾಡಿದ್ದೀನಿ ಅಂದರೆ ಮರೆತೋಗ್ಬಿಡೋರಲ್ಲ. ಅವ್ರಿಗೆ ನಿರೀಕ್ಷೆನೇ ಇಲ್ಲದೆ ಹೆಲ್ಪ್ ಮಾಡ್ತಾ ಇದ್ರಲ್ಲ. ನಿರೀಕ್ಷೆ ಇಲ್ಲ ಅಷ್ಟೇ, ಹೆಲ್ಪ್ ಮಾಡ್ಬೇಕಷ್ಟೇ. ನೀನು ಅದರಲ್ಲಿ ಓಕೆನಾ, ನೀನು ರೆಡಿ ಇದೆಯಾ, ಸ್ವಚ್ಛವಾಗಿದೆಯಾ, ಕರೆಕ್ಟಾಗಿದೆಯಾ, ಕೊಡು. ಇಲ್ವಾ ಬಿಡು, ಗೊತ್ತಾಗೋದು ಅವ್ರಿಗೆ. ಸುಮ್ಮನೆ ಚಿನ್ನ ಹಿಂಗೆ ಅಂದಂಗೆ ಅವರು ತುಂಬ ಶಾರ್ಪ. ಯೂನಿವರ್ಸಲ್ ಕನೆಕ್ಷನ್ ಥ್ರೂ ಔಟ್ ವರ್ಲ್ಡ್ ಅವ್ರಿಗೆ. ಯೂನಿವರ್ಸಲ್, ನಾಟ್ ಓನ್ಲಿ ಕರ್ನಾಟಕ, ಸೌತ್ ಇಂಡಿಯಾ ಅಲ್ಲ ಸ್ವಾಮಿ, ಪ್ರಪಂಚದ ಮೂಲೆಯಲ್ಲಿ ಅವ್ರನ್ನ ಪ್ರೀತಿ ಮಾಡೋ ಜನ ಇದ್ದರು. ಇವ್ರು ಹೋದರೆ ಏರ್ಪೋರ್ಟ್ಗಳಲ್ಲಿ ಕಾಯ್ಕೊಂಡಿದ್ದು ಕರ್ಕೊಂಡು ಹೋಗೋ ಜನ ಇದ್ದರು ಅವ್ರ ಮನೆಗಳಿಗೆ. ಹೌದು, ದುಬೈ ಆಗಲಿ, ಮಲೇಷ್ಯಾ ಆಗಲಿ, ಹಾಂಗ್ಕಾಂಗ್ ಆಗಲಿ, ಸಿಂಗಾಪುರ್ ಆಗಲಿ, ಅಮೇರಿಕಾ ಆಗಲಿ, ಪ್ಯಾರಿಸ್, ಎಲ್ಲೇ ಥ್ರೂ ಔಟ್ ವರ್ಲ್ಡ್ ಹೋಗೋರು ಅವರು. ಎಲ್ಲೋದ್ರೂ ಇವ್ರು ವೆಯ್ಟಿಂಗು, ಕರ್ಕೊಂಡೋಗೋ, ಅವ್ರ ಮನೇಲಿ ಇಟ್ಕೊ, ಆತಿಥ್ಯ ಮಾಡು, ಕಳಿಸು. ಅವ್ರನ್ನ ಕಾಯೋರು. ಯಾವಾಗ ಬರ್ತಾರೆ ಅಂಬರೀಷ್ ಅವರು, ಏನು ಆ ಥರ ಪ್ರೀತಿ. ಓ ಫಾರಿನ್ನ ಅವರಿಗೆ ಗೊತ್ತಿಲ್ಲ ಎಷ್ಟು ಸಲ ಹೋಗಿದ್ದೀನಿ ಅಂತ. ಇಲ್ಲ ಅವೆಲ್ಲ ಇಲ್ಲ, ಆ ಒಂದು ಅವಕಾಶ ಎಲ್ಲ ಸಿಗಲಿಲ್ಲ. ಬಟ್ ಜೊತೆಯಲ್ಲಿದ್ವಲ್ಲ, ಅದೇ ಒಂದು ಪುಣ್ಯ ನಮ್ಗೆ ಇಷ್ಟು ವರ್ಷ. ಇಲ್ಲ ಅದು ಒಂದೊಂದು ಅವ್ರಿಗೆ ಗೊತ್ತು, ಯಾವ್ಯಾವುದಕ್ಕೆ ಯಾರ್ಯಾರನ್ನ ಕಳಿಸ್ಬೇಕು, ಯಾರ್ಯಾರಿಗೆ ಏನು ಹೇಳಬೇಕು ಅನ್ನೋದು ಅವರು ಒಂದು ಮೊದಲೇ ಪ್ಲ್ಯಾನ್ ಮಾಡೋರು ಅದೆಲ್ಲ. ಯಾಕಂದರೆ ನಮಗೆ ಕೆಲವೆಲ್ಲ ಅವರು ಫಾರಿನ್ ಅದೆಲ್ಲ ನಮಗೆ ಕನೆಕ್ಷನ್ ಇರಲಿಲ್ಲ. ಬೇರೆಯವರು ಇರೋ ಅವ್ರಿಗೆ ಪ್ಲ್ಯಾನ್ ಮಾಡೋರು. ಅವ್ರಲ್ಲಿ ಇನ್ನೊಂದೇನು ಗೊತ್ತಾ, ಈ ಕೆಲಸ ಆಗ್ಬೇಕಾದ್ರೆ ಯಾರಿಗೆ ಹೇಳಿದ್ರೆ ಈ ಕೆಲಸ ಆಗುತ್ತೆ ಅನ್ನೋದನ್ನ ಫಸ್ಟ್ ಪ್ಲ್ಯಾನ್ ಮಾಡೋರು ಅವರು. 100% ಅವ್ರಿಗೆ ಇದು ಅನಂತು ಕಳಿಸಿದ್ರೆ ಆಗುತ್ತಾ ಇಲ್ವಾ, ಆಗುತ್ತೆ ಅಂದರೆ ನನ್ನ ಕರೆಯೋರು, ಆಗಲ್ಲ ಅಂದರೆ ಬೇರೆಯವ್ರು ಕರೆಯೋರು. ಇನ್ಯಾರು ಕರೆಯೋರು, ಕೃಷ್ಣಪ್ಪ ಅವ್ನು ಕಳಿಸು. ಇಲ್ಲ, ಅದು ಸ್ಪಾಟ್ ಡಿಸಿಷನ್ನು, ಕೆಲಸ ಆಗಬೇಕಷ್ಟೇ. ಅನಂತನ ಕೈಲಿ ಆಗುತ್ತೆ ಅಂದರೆ ಬೇರೆ ಯಾರೋ ಏನು ಹೇಳಿದ್ರು ತಲೆ ಕಡ್ದು, ಕರೆ ಅನಂತನೇ ಇವಾಗ ಕೆಲಸ ಮಾಡ್ಕೊಂಬರ. ಹೀಗೆ ನಾನು ಹೇಳೋದು, ಅವ್ರಿಗೆ ಆ ಒಂದು ದೈವದತ್ವವಾಗಿ ಬಂದಿತ್ತು. ಆಮೇಲೆ ಈ ತಲೆನಲ್ಲೇ ಒಂದು 400-500 ಫೋನ್ ನಂಬರ್ ಇರೋದು. ಹೌದು, ಫೋನ್ ನಂಬರ್, ಮೊಬೈಲ್ ನಾವು ಫೋನ್ ಮಾಡೋ ಅವ್ರಿಗೆ ನಾವು ಮೊಬೈಲ್ ಹುಡುಕ್ತಾ ಅಂದ್ಬಿಟ್ಟು ಅಲ್ಲೇ ಟಕ ಅಂತ, ಅಲ್ಲ ಎಲ್ಲಿದೆಯಾ, ಇವಾಗ ಕೆಲಸ ಮಾಡ್ಕೊಂಡು. ಏನು ಸರ್ ಅದು ಎಲ್ಲ ಮುಖ್ಯಮಂತ್ರಿಗಳು ಕೇರ್ ಮಾಡಲ್ಲ ಅಂತ ಕೇಳಿದ್ವಿ. ಇಲ್ಲ ಹಂಗಂತಲ್ಲ, ಅವ್ರು ಏನಂದರೆ ಯಾವುದೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾ ಇಲ್ಲ ಅವರು. ಅಧಿಕಾರ ನೋಡಿ, ಶ್ರೀಲಂಕನ್ ಪ್ಲೇಯರ್ಸ್ ಅವ್ರ ಮನೆಗೆ ಬರೋರು. ಹೌದು, ಶ್ರೀಲಂಕನ್ ಕ್ರಿಕೆಟ್ ಪ್ಲೇಯರ್ಸು, ಮಾನಾಮ ಅವ್ರು ಯಾರು ಇದ್ರಲ್ಲ, ಆ ಟೀಮ್ ನಾನು ಹೇಳೋದು, ರಣತುಂಗ, ಮಾನಾಮ,
ಆ ಟೀಮ್ ಬಂದಿತ್ತು ಒಂದ್ಸಲಿ ಅವ್ರ ಮನೆಗೆ ಊಟಕ್ಕೆ. ಇಡೀ ಗುಂಪು? ಹೌದು, ಇಡೀ ಗುಂಪು ಊಟಕ್ಕೆ ಬಂದು ಅವ್ರ ಮನೆ ಊಟ ಮಾಡಿ ಅಲ್ಲಿಂದ ಸತಿ ಸಾಯಿಬಾಬಾಗೆ ಇವರೇ ಸತಿ ಸಾಯಿಬಾಬಾ ಪುಟ್ಟಪರ್ತಿಗೆ ಹೋಗಬೇಕು ಅಂತ ಹೇಳಿದಕ್ಕೆ ಇವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿ AC ಗಾಡಿಗಳನ್ನ ಆ ಕಾಲದಲ್ಲಿ ಪುಟ್ಟಪರ್ತಿ ಕಳಿಸ್ಕೊಟ್ಟಿದ್ರು ಯಜಮಾನರು. ಸರ್ ಅವರಿಗೆ ಸರ್ ಏನಂತೀರ ಸರ್, ಅವ್ರಿಗೆ ಕ್ರಿಕೆಟ್ ಯಾರು ಬ್ರಿಜೇಶ್ ಪಟೇಲ್ ಆಗಲಿ, ಮಹಾರಾಜರ ಮಗ ಆಗಲಿ, ಇನ್ನೊಬ್ಬರಾಗಲಿ, ತೆಂಡೂಲ್ಕರ್ ಆಗಲಿ, ಸೆಹ್ವಾಗ್ ಆಗಲಿ, ಧೋನಿ ಆಗಲಿ, ಯಾರು ಸರ್ ಯಾವ ಕನೆಕ್ಷನ್ ಹೇಳಿಲ್ಲ ನಿಮಗೆ. ಅದು ಅಂತಿಂಥ ಕನೆಕ್ಷನ್ ಅಲ್ಲ, ನಿಮ್ಗದು ಯೂನಿವರ್ಸಲ್ ಕನೆಕ್ಷನ್ನು. ಇವರು ಶೆಟ್ರಿದ್ದಾರೆ, ಅದ್ಯಾರೋ ಶೆಟ್ಟಿ ಅಂತಾರೆ ಗೊತ್ತಾ, ದುಬೈಯಲ್ಲಿ 160 ಅಡಿ ಏನೋ ಇದಿದೆಯಲ್ಲ ಹೋಟ್ಲು, ಟವರ್ ಹೋಟ್ಲು. ಅವರು ಅಣ್ಣಂದು ಬರ್ತ್ಡೇಗೆ ದುಬೈಯಿಂದ ಬಂದು ಹೋದ್ರಲ್ಲ ಪ್ಯಾಲೇಸ್ಗೆ, ನನಗೊಂದು ಲೀಸ್ಟ್ ಕೊಟ್ಟರು. ಇದೆಲ್ಲ ಈ ಲೀಸ್ಟು ಬರ್ತಾರೆ ಅಂತ. ನಾನು ಅಲ್ಲಿ ಒಳಗೆ ಫಂಕ್ಷನ್ ನನಗೆ ಗೇಟ್ಗೆ ಹಾಕಿದ್ರು. ಈ ನಂಬರು, ಹೆಸ್ರುಗಳು, ನಂಬರ್ ಎಲ್ಲ ಪ್ಲ್ಯಾನಿಂಗ್ ಅದು ಪಕ್ಕ. ನನ್ನ ಜೊತೆ ರವಿಕಾಂತೇಗೌಡರು ಅವಗಟ್ಟೆ ಸೆಂಟ್ರಲ್ DCP ಸಾಹೇಬರು, ಅವ್ರ ಜೊತೆ ನನ್ನ ಹಾಕಿದ್ರು. ಅಲ್ಲಿ ಗೇಟಲ್ಲಿ ನಾವಿದ್ದು ನೋಡ್ಕೊಳ್ಳೋದು, ಗಾರ್ ನಂಬರ್ ಇದು ಬಿಡು ಒಳಗೆ, ಹಿಂಗೆ ಎಲ್ಲ ಒಂದೊಂದು ಮಾಸ್ಟರ್ ಪ್ಲ್ಯಾನಿಂಗ್ ಅವ್ರದ್ದು. ಯಾವುದೋ 5 ವರ್ಷಕ್ಕಾಗೋದು ಈಗಲೇ ಪ್ಲ್ಯಾನ್ ಮಾಡಿ ಇಡೋರು ಅವರು, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಭಾಳ ಪ್ಲ್ಯಾನಿಂಗು. S. ನಾರಾಯಣ ಇನ್ಚಾರ್ಜ್ ಅವ್ರ ಬರ್ತ್ಡೇ ತೊಗೊಂಡು ಮಾಡಿದ್ದು. ಹೆಂಗಿತ್ತು ಫಂಕ್ಷನ್ನು, ಅದ್ದೂರಿ ಫಂಕ್ಷನ್. ದೇವಾನಂದ್ ಏನು ಸರ್, ಎಂಥ ಕಲಾವಿದ ದೇವಾನಂದ್. ಅವರು ಒಂದು ಪುಸ್ತಕ ಬಿಡುಗಡೆನ ಅವ್ರದ್ದೇ ಒಂದು ಲೈಫ್ ಹಿಸ್ಟ್ರಿ ಪುಸ್ತಕ ಗೊತ್ತಲ್ಲ ನಿಮಗೆ, ಅದು ಕಮಲ್ ಹಾಸನ್ನು ಅಲ್ಲಿ ಓಪನ್ ಮಾಡಿಸಿ ದೇವಾನಂದ್ ತಮಿಳ್ನಾಡಲ್ಲಿ. ಕರ್ನಾಟಕದಲ್ಲಿ ಮಾಡಿಸಿ ನಮ್ಮ ಯಜಮಾನ್ರ ಕೈಲಿ. ಹೌದು, ಬ್ಯಾಂಗ್ಳೂರು ಕ್ಲಬ್ಬಲ್ಲಿ ದೇವಾನಂದ್ ಅವ್ರನ್ನ ಇವ್ರು ಇಳಿಸಿದ್ರು. ಬೆಳಗ್ಗೆ ನಾನು ಕರ್ಕೊಂಡು ಬಾರ ದೇವಾನಂದ್ ಬಂದು ಹೋಗಂತ ನಾವು ನಾವು ಹೋಗ್ತಾಯಿದ್ರೆ ಫೋನ್ ಬರ್ತಾಯಿದೆ ಆ ಕಡೆಯಿಂದ. ಕರ್ನಾಟಕ ಹೀರೋ ಕಿದರ ಬೈ ಬುಕ್ಲಾರ ಆತೊಂದು ಸಾಬ್ ಕೊಡು. ಯಾರು ರೀ ದೇವಾನಂದ್, ಯಾರು ಬೇಕು ನಿಮ್ಗೆ? ದಿಲೀಪ್ ಕುಮಾರ್ ಬೇಕಾ, ಅಮಿತಾಬ್ ಬಚ್ಚನ್ ಬೇಕಾ? ಎಲ್ಲ ಫಿಂಗರ್ ಟಚ್, ಬರೀ ಫೋನ್ ಕಮ್ಯುನಿಕೇಷನ್. ಎಲ್ಲ ಫೋನ್ ಹೊಡೆದ ಅಂದರೆ ರಜನಿ ಸರ್, ಫೋನ್ ಹೊಡೆದ್ರೆ ಚಿರಂಜೀವಿ, ಫೋನ್ ಹೊಡೆದ್ರೆ ಕಮಲ್ಲು. ರಜನಿ ಸರ್ ಅವ್ರ ಮನೆಗೆ ಬರ್ತೀವಿ ನೋಡಿದ್ದೀವಿ. ಅಲ್ಲ ಅಂದರೆ ಆ ಬಾಂಧವ್ಯ, ಅವರು ಬೆಳೆಸ್ಕೊಂಡಿದ್ದ ವಾತಾವರಣ, ಅವರ ಪ್ರೀತಿ ವಿಶ್ವಾಸ, ಅವರು ಯಾವ ಥರ ಬೆಳೆಸ್ಕೋತಾ ಇದ್ರು ಅಂದ್ರೆ, ಹಂಗೆಲ್ಲ ಜನ ಅಷ್ಟು ಇದಾಗಿ ಬರಬೇಕಾದ್ರೆ ಅವರಲ್ಲಿ ಇರೋಂಥ ಒಂದು ಕೆಲವು ಗುಣಮಟ್ಟಗಳಿರುತ್ತೆ. ಹಾಂ, ನಾನಾ ಥರ ಒಂದೇ ಗುಣನ ನೋಡಿ ನಾವು ಒಬ್ಬರನ್ನ ಹೇಳೋಕ್ಕಾಗಲ್ಲ. ಕೆಲವು ಗುಣಗಳು ನಾವು ನೋಡದೇ ಇರ್ಬೋದು. ಇವಾಗ ಒಬ್ಬ ಇನ್ಸ್ಪೆಕ್ಟ್ರು ಅಂತ ಹೇಳಿದ್ರೆ ಯಾವನಿಗೋ ಏನಪ್ಪ ಇಲ್ಲಿ ಯಾರ ಮನೆ ಕಳ್ತನ ಮಾಡಿದ್ರು ಹೇಳೆ ಅಂತ ಹೇಳೋಕ್ಕಾಗುತ್ತಾ? ಜಾಡ್ಸೋದ್ರೇ ಅವ್ನು ಹೇಳೋದು. ಅದೇ ಮಗನಿಗೆ ಮಾಡೋಕ್ಕಾಗುತ್ತಾ ಮನೇಲಿ ಅವನು? ಆಗಲ್ಲ. ಹಾಗೆ ಈ ಗುಣಗಳ ವ್ಯತ್ಯಾಸ ಇದಲ್ಲ, ಆ ಗುಣಗಳ ವ್ಯತ್ಯಾಸದ ವಿಶೇಷತೆ ಅಂದರೆ ನಮ್ಮ ಯಜಮಾನರು. ಇವ್ರಿಗೆ ಹೆಂಗೆ ಮಾತಾಡ್ಸಿ, ಇವ್ರಿಗೆ ಹೆಂಗೆ ಮಾತಾಡಿಸ್ಬೇಕು. ಅವರು ಪ್ರತಿಯೊಬ್ಬರನ್ನೂ ಎಲ್ಲರನ್ನೂ ಒಂದೇ ಥರ ನೋಡ್ತಾ ಇರಲ್ಲ. ಅವ್ರಿಗೆ ಅವ್ರು ಮೊದಲೇ ಸ್ಟಡಿ ಮಾಡೋರು, ಯಾರು ಏನು ಅಂತ. ಅವರು ಸುಮ್ಮನೆ ಕೂತಿದ್ದಾರೆ ಅಂದರೆ ಇವರು ಸುಮ್ಮನೆ ಕೂತ್ಕೋತಾ ಇರಲ್ಲ, ಸ್ಟಡಿ ಮಾಡ್ತಾ ಇರೋರು ಅವರು. ಅದೆಲ್ಲ ತುಂಬ ದೊಡ್ಡ ಇದು ಅವ್ರದ್ದು. ಬಟ್ ತುಂಬ ಅನುಕೂಲಗಳು, ತುಂಬ ಜನಕ್ಕೆ ಸಹಾಯ ಮಾಡಿದ್ರು. ಅವ್ರು ಮಾಡಿದ ಸಹಾಯ ಅವರಿಗೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ನೆನಪೇ ಇಲ್ಲ. ಜಯೇಶ್ ಪಟೇಲು CM ಆಗಿದ್ರು. ಜಯೇಶ್ ಪಟೇಲ್ CM. ಅವ್ರ ಕಾಲದಲ್ಲಿ ಒಂದು ನಡೆದಿದ್ದ ಘಟನೆ ಇದು. ವೈಟ್ಫೀಲ್ಡಲ್ಲಿ ಇವತ್ತು ಹಾಸ್ಪಿಟ್ಲ್ ಆಗಿದೆ, ನಿಮಗೆ ಗೊತ್ತು, ಪುಟ್ಟಪರ್ತಿ ಸಾಯಿಬಾಬಾ ಆಸ್ಪತ್ರೆ. ತುಂಬ ದೊಡ್ಡ ಹಾಸ್ಪಿಟ್ಲ್ ಅದು ಏನಾಯಿತು, ಅಪ್ರೂವಲ್ಗೆ ಹೋಯ್ತು. ಜಾಗ ಕೇಳಿದ್ರು ಅವರು, ಈ ಥರ ನಾವು ಆಂಧ್ರದಿಂದ ಬಂದು ಈ ಥರ ಟ್ರಸ್ಟಿಂದ ನಾವು ಹಾಸ್ಪಿಟ್ಲ್ ಮಾಡ್ತಾಯಿದ್ದೀವಿ, ನೀವು ಪರ್ಮಿಷನ್ ಕೊಡಿ ಅಂತ. ಅದು CMಗೆ ಹೋಯ್ತು ಫೈಲ್. CM ರಿಜೆಕ್ಟ್ ಮಾಡಿಬಿಟ್ರು. ಜಯೇಶ್ ಪಟೇಲ್ ಯಾರೋ ಎಲ್ಲಿಂದ ಬಂದುಬಿಟ್ಟು ಆಸ್ಪತ್ರೆ ಮಾಡ್ತಾರೆ, ನಮಗೇನು ಗೊತ್ತಿಲ್ಲ, ಗುರಿ ಇಲ್ಲ, ಯಾರ್ದು ನನಗೆ ಹೆಂಗೆ ಕೊಡಲಿ ಹೋಗ್ರಿ ಅಂದರೆ. CMಗೆ ಕಮ್ಯುನಿಕೇಷನ್ ಮಾಡೋರಿಲ್ಲ ಕರೆಕ್ಟಾಗಿ ಏನು ಅಂತ. ಯಾಕಂದರೆ CMಗೆ ಕೆಲವು ಟೈಮ್ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಈಗ ನಿಮ್ಗೆ ಕರೆಕ್ಟಾಗಿ ಕಮ್ಯುನಿಕೇಷನ್ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಅದು ಫೈಲ್ ಇಟ್ಕೊಂಡು ಎಲ್ಲ ಬರ್ತಾಯಿದ್ರು ಪಾಪ, ಒಂದು 5-6 ಜನ. ಅವ್ರಿಗೆ ಗೊತ್ತಲ್ಲ, ಕಮಿಟಿಯವ್ರಿಗೆ. ನಮ್ಮ ಯಜಮಾನರು ಎಂಟ್ರು, ಅಂಬರೀಷ್ ಅವರು. ಅದರಲ್ಲಿ ಯಾರೋ ಒಬ್ಬರು ಫ್ರೆಂಡ್ ಇವರಿಗೆ, ಅಂಬರೀಷ್ ಅವ್ರು ಬಂದರು. ಏನು ಇಲ್ಲಿ ಬಂದಿದ್ದೀರಾ ಅಂದರು. ಅಂಬರೀಷ್ ಈ ಥರ ಹೋದರು, ಇವರೆಲ್ಲ ಬಂದಿದ್ದಾರೆ, ನಂಗೆ ಕರ್ಕೊಂಬಂದಿದ್ರು. ಏನದು? ಹಾಸ್ಪಿಟ್ಲ್. ಕೊಡ ಅಲ್ಲಿ ಫೈಲು ತೊಗೊಂಡೋದ್ರು. ಏನಣ್ಣ ನೀನು, ಅವ್ರು ಆಸ್ಪತ್ರೆ ಮಾಡಿಬಿಟ್ಟು ನಮ್ಮವ್ರಿಗೆ ಫ್ರೀ ಆಪ್ರೇಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನೀನು ಸೈನ್ ಹಾಕೋಣ ಇದಕ್ಕೆ ಅಂದರು. ನನಗೇನು ಅಂಬರೀಷ, ನೀನು ಹೇಳಿದ ತೊಗೊಂಡು ಸೈನ್ ಹಾಕ್ಬಿಟ್ಟು CM ಅಷ್ಟೇ. ಬಿಲ್ಡಿಂಗ್ ಆಯಿತು, ಎಲ್ಲ ಆಯಿತು. ಬಿಲ್ಡಿಂಗ್ ಇನ್ವಿಟೇಷನ್ ರೆಡಿ ಆಯಿತು. CM ಕೊಡು, ಇನ್ವಿಟೇಷನ್ ಕರಿಬೇಕಲ್ಲ. CMಗೆ ಇನ್ವಿಟೇಷನ್ ಹೋಯ್ತು. CM ನೋಡಿದ್ರು, ಬಿಸಾಕ್ಬಿಟ್ರು. ಯಾಕೆ ಅಂದರೆ ಅಂಬರೀಷ್ ಅಣ್ಣಂದು ಹೆಸರು ಇಲ್ಲ ಅದರಲ್ಲಿ. ಯಾಕೆ ಅಂದರೆ PA ಏನೇ ಅದು ಅಂಬರೀಷ್ ಹೆಸರೇ ಇಲ್ಲ, ಹೋಗಿ ನಾಳೆ ಹೋಗೋದು ಬೇಡ ಅಂದ್ಬಿಟ್ರು.
ಆಮೇಲೆ ಅವ್ರು ರಾತ್ರಿ ಹೋಗಿ ಪ್ರಿಂಟ್ ಮಾಡಿಸಿ ನಮ್ಮ ಯಜಮಾನ್ರು ಹೆಸ್ರು ಹಾಕಿ ತಿರ್ಗಾ ತೊಗೊಂಡೋಗಿ ಕೊಟ್ಟರು. ಆಮೇಲೆ ನಮ್ಮ ಏನಣ್ಣ ನಿನಗೆ ಹೆಸ್ರು ಹಾಕಿಲ್ಲ ಅಂತ ಬರಲ್ಲ ಬಾರಣ ಅಂದ್ಬಿಟ್ಟು ಇವ್ರ ಕರ್ಕೊಂಡು ಹೆಸ್ರು ಕಟ್ಕೊಂಡು ಏನು ಮಾಡಬೇಕು. ನಾನು ಹೇಳೋದು ಯಾಕೆ ಹೇಳ್ತೀನಿ ಮಾತುಗಳೆಲ್ಲ, ಇವೆಲ್ಲ ಯಾರಿಗೆ ಎಷ್ಟು ಜನಕ್ಕೆ ಗೊತ್ತು, ಅವರು ಮಾಡಿಲ್ಲದೆ ಎಷ್ಟು ದೊಡ್ಡ ಸಹಾಯ ಇದು, ಎಷ್ಟು ದೊಡ್ಡ ಸಹಾಯ. ನೀವೇ ಯೋಚನೆ ಮಾಡಿ, ಎಷ್ಟು ಆಪ್ರೇಷನ್ಗಳಾಗಿದೆ, ಎಷ್ಟು ಜನಕ್ಕೆ ಫ್ರೀ ಆಪ್ರೇಷನ್ ಮಾಡಿದ್ದಾರೆ, ಎಷ್ಟು ಜನ ಕರ್ನಾಟಕದವ್ರು ಇರ್ಬೋದು, ಇಡೀ ಇಂಡಿಯಾದಲ್ಲಿ ಎಷ್ಟೋ ಜನ ಬಂದು ಲಾಪ್ ಮಾಡಿಸ್ಕೊಂಡು. ಅಂದರೆ ಬೈ ಚಾನ್ಸ್ ಈ ಜಾಗ ಕೊಡಿಸ್ದೆ ಹೋಗಿದ್ದಿದ್ರೆ, ನಮ್ಮ ಯಜಮಾನರು ಆ ಟೈಮ್ನಲ್ಲಿ ಸಿಕ್ಕದೇನೆ ಅವ್ರಿಗೆ ರಿಜೆಕ್ಟ್ ಆಗಿದ್ದರೆ ಏನು ಮಾಡಬೇಕಾಗಿತ್ತು? ಎಷ್ಟು ಅನುಕೂಲ ಆಯಿತು, ಎಷ್ಟು ಮನಸ್ಸುಗಳು ತೃಪ್ತಿ ಆಯಿತು, ಎಷ್ಟು ಹೃದಯಗಳು ಖುಷಿ ಆಯ್ತಲ್ಲಿ ಅಲ್ವಾ? ಇದು ಒಳ್ಳೆ ಕೆಲಸ ತಾನೆ. ಎಷ್ಟು ಹೃದಯಗಳು, ಯಾರೋ ಹೋಗ್ತಾಳೆ ಗಂಡನ ಸೇರಿಸ್ತಾಳೆ, ಫ್ರೀ ಆಪ್ರೇಷನ್, ಬಡವಳು ಅವಳು, ಫ್ರೀ ಆಪ್ರೇಷನ್ ಆಯಿತು ಅಂದರೆ ಎಷ್ಟು ಖುಷಿ. ಇದೇ ಥರ ಯಾರೋ ಒಬ್ಬಳು ತಮಿಳ್ನಾಡು ಒಬ್ಬಳು ಮನೆ ಹತ್ರ ಬಂದಿದ್ಲು, ಗೇಟ್ ಹತ್ರ. ಏನಮ್ಮ ಅಂದೆ ನಾನು, ಹಿಂಗೆ வீட்டுக்காரன் ಸಂಜಯ್ ಗಾಂಧಿ ಹಾಸ್ಪಿಟ್ಲ್ இருக்காங்க ಸ್ವಾಮಿ, ಸಾರು ಪಾಕನು ಮುಂದಿರ್ತಾರೆ. ಅವ್ರು ಏನಮ್ಮ ನೀನು ಹೋಗ್ಬಿಟ್ಟು ಅವ್ರನ್ನೆಲ್ಲ ನೋಡಿ ನೀನು ಸರಿ, ಇವ್ರು ಯಾವಲ್ಲ ಈಚೆ ಕೂತ್ಕೊಳ್ಳೋರು ಅಂದ್ರೆ ಯಾರೋ ಅದು ಅಂದರು. ಅಣ್ಣ ಯಾರು ಕರೆ ಎಮ್ಮಿಗೆ ಏನಮ್ಮ ಎಲ್ಲಿ ಬಂದಿಯಾ ನೀನು ಅಂದರು. ಸ್ವಾಮಿ வீட்டுக்கார ಸಂಜಯ್ ಗಾಂಧಿ ಆಸ್ಪತ್ರೆ ಇದ್ರೆ ನಾನೇನು ಮಾಡಲಿ, ಅದಕ್ಕೆ ಒಳ್ಳೆ ಚೆನ್ನಾಯಿತು ಅಂದರು. ನಿಮ್ಮ ಮರನ ಹತ್ರ ಹೋಗು, ನಿಮ್ಮ ಮಿನಿಸ್ಟರ್ ಮರನಲ್ವ ಅವ್ನಿಗೆ ಹೇಳು ಹೋಗಿ, ನನಗೆ ಯಾಕೆ ಕೇಳ್ತೀಯ? ಇಲ್ಲ ಸ್ವಾಮಿ ಯಾರೋ ನಂಗೆ ಅಂಬರೀಷ್ ಸಾರ್ ಇರ್ಕಂಗೋ ಸೊಲ್ರಾಂಗೋ ಅವಳು ಹಿಂಗೆ ಇಟ್ಕೊಂಬಿಳೆ ನೋಡ್ತಾರೆ. ಆಮೇಲೆ ಏನೋ ನೋಡೋಣ ಅಂತ ಹೇಳಿ ಆವಾಗ ಯಾರಿಗೋ ಫೋನ್ ಮಾಡಿಸಿ ಎಲ್ಲ ಇದು ಮಾಡಿ ಹಾಗೆ ಒಳ್ಳೇದಾಗಂದ್ರೆ ಮಾಡಿ ಅಷ್ಟು ಹೊಡೆದ ಅಂದರೆ ಎಲ್ಪೇ. ಆ ಕಡೆಯಿಂದ ಆಗೋ ಕೆಲಸ ಇಲ್ಲ, ಆಗುತ್ತೆ ಅಂದನೇ ಫೋನ್ ಹೊರ್ತು ಆಗಲ್ಲ ಅಂತ ಆ ಕಡೆಯಿಂದ ಫೋನ್ ಇಲ್ಲ. ಪ್ರತಿಭಾ ಅಂತ ಹೇಳ್ಬಿಟ್ಟು ಒಬ್ಬಳು LIC ಕೆಲಸಕ್ಕಿಲ್ಲ ಹುಡುಗಿ, ಅವಳು ದೊಡ್ಡ ಕತ್ತಿ ಫೈಟರು, ಅದೇನೋ ಏನಂತಾರೆ ಅದಕ್ಕೆ ಸ್ನೋಕ್ ಅದೇನೋ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅವಳು 106 ಮೆಡ್ಲು ತೊಗೊಂಡಿದ್ದಾಳೆ, ಗೋಲ್ಡ್ ಮೆಡ್ಲು, ಮಲೇಷ್ಯಾ, ಹಾಂಗ್ಕಾಂಗ್, ಇಲ್ಲಿ ಎಲ್ಲ ಕಡೆ ಇವಳೆ ಗೆದ್ದಿರೋದು. ವಜ್ರಮುನಿ ಅವರ ಸೊಸೆ ಫ್ರೆಂಡ್, ಅವಳು ಕ್ಲೋಸ್ ಫ್ರೆಂಡು. ಆವಾಗ ವಜ್ರಮುನಿ ಅವರು ಕರೆಸರು ನನ್ನ, ಹೋದೆ. ಏನಣ್ಣ ಅಂದಿಲ್ಲ ಅನಂತ, ಅಪ್ಪ ಇವಳನ್ನ ಪ್ರತಿಭಾ ಅಂತ ಏಕಲವ್ಯ ಅಪ್ಲೈ ಮಾಡೋಳೆ, ಕರ್ಕೊಂಡೋಗಿ ಒಂಚೂರು ಅಂಬರೀಷ್ಗೆ ಹೇಳೋ. ಅಣ್ಣ ನೀವು ನಾನು ಹೇಳಿದ್ರೆ ಅವ್ನು ಬೈತಾನೆ, ನೀನೇ ಕರ್ಕೊಂಡೋಗಲ್ಲೇ ಅಂದ. ಸರ್ ನಾನು ಕರ್ಕೊಂಡೋದೆ ಅವಳಿಗೆ. ನೋಡು ನಾನು ಮಾತಾಡೋದು ನೀನೇನು ಮಾತಾಡಬೇಡ, ಅಣ್ಣನಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀನು ಸುಮ್ಮನೆ ಆಯಿತು ಸರ್. ಅವಳು ಏನು ಕಿಟ್ಟಲ್ಲಿ ಗೋಲ್ಡ್ ಮೆಡ್ಲು ಅದು ಇದು ಎಲ್ಲ ಹೊತ್ಕೊಂಬಂದಿದ್ದು. ಯಾರೋ ಇದು ಅಣ್ಣ ಪ್ರತಿಭಾ ಅಂತ ಹೇಳ್ಬಿಟ್ಟು ಈ ಥರ ಏಕಲವ್ಯ ಅಪ್ಲೈ ಮಾಡಿದ್ದಾರೆ. ಅವಾಗ ಮಲ್ಲಿಕಾರ್ಜುನ್ ಸಾಹೇಬ್ರು ಇದ್ದಾರಲ್ಲ, ಶಾವಣೂರು ಶಿವಶಂಕರಪ್ಪ ಅವ್ರ ಮಗ, ಅವರು ಯೂತ್ ಮಿನಿಸ್ಟ್ರು. ಹೌದಾ, ಅವೆಲ್ಲ ತೋರಿಸ್ಬೇಡ ಹೋಗಮ್ಮ ಅಷ್ಟೇನಾ. ಏನು ಮಾಡ್ತಾಯಿದ್ದೀಯಾ? ನಾನು ಅಂಬರೀಷ್. ಈಗ ಒಂದು ಹುಡುಗಿ ಪ್ರತಿಭಾ ಅಂತ ಒಂದು ಹುಡುಗಿ ಬಂದಿದ್ದಾಳೆ, ಅವಳು ಏನೋ ಪ್ರಪಂಚದಲ್ಲೆಲ್ಲ ಕತ್ತಿ ತಿರುಗಿಸಾಳಪ್ಪ, ದೊಡ್ಡ ಅವಳು ಒಂದು ಏಕಲವ್ಯ ಅಪ್ಲೈ ಮಾಡವಳೆ, ದಯವಿಟ್ಟು ಕೊಡಿಸ್ಬಿಡಾಯ. 15 ದಿವ್ಸಕ್ಕೆ ಅವಳು ಏಕಲವ್ಯ ಬಂದ್ಬಿಡ್ತು. ಅವಳು ಸ್ವೀಟು ಗೀಟು ಎಲ್ಲ ಹೊತ್ಕೊಂಡು ನಮ್ಮ ಮನೆ, ನಾನು ಅಣ್ಣನ ಮನೆ ಹತ್ರ ಕರ್ಕೊಂಡು ಹೋದರೆ, ಇದ್ಯಾರ ಇದು ಕಬಡ್ಡಿ ಆಡೋರೇನೋ? ಇಲ್ಲ ಅಣ್ಣ, ಅದೇ ನೀವು ಹೆಲ್ಪ್ ಮಾಡಿದ್ರಲ್ಲ ಪ್ರತಿಭಾ ಅಂತ ಏಕಲವ್ಯ. ಹೌದಾ, ಒಳ್ಳೇದಾಯ್ತೇನಮ್ಮ, ಸಂತೋಷ, ಚೆನ್ನಾಗಿರೋ. ಎಲ್ಲರೂ ಅವ್ರ ಮನೆ ಮುಂದೆ ಯಾವಾಗ ಜನ ಇರೋರಲ್ಲ, ನಿಮ್ಗೆ ಸ್ವೀಟ್ ಎಲ್ಲರಿಗೂ ಕೊಡ ಅಂದ್ಬಿಟ್ಟು ಹೊಟ್ಟೆ ಹೋಗ್ಬಿಟ್ರು. ಆರಾನೂ ಇಲ್ಲ, ಸ್ವೀಟು ಇಲ್ಲ, ಅಷ್ಟೇ ಮರ್ತೋಗ್ಬಿಟ್ರು. ಬೇರೆಯವ್ರಾಗಿರೋ ನಿಂತ್ಕೊಂಡು ಫೋಟೋ ಕ್ಯಾಮ್ರಾ ಸರಿಯಾಗಿ ಇಟ್ಕೊ, ಹಾರ ಹಾಕು, ಸ್ವೀಟ್ ಕೊಡು, ಅದು ಮಾಡಿ. ಅವಳು ಇವತ್ತು LICಗೆ ರಿಸೈನ್ ಮಾಡಿ ಜಿಗಣಿನಲ್ಲಿ ಪೆಟ್ರೋಲ್ ಬಂಕ್, ಆ ಕೋಟಾದಲ್ಲಿ ಪೆಟ್ರೋಲ್ ಬಂಕ್ ಮಾಡಿದ್ದಾಳೆ. ಪ್ರತಿಭಾ ಅಂತ ನಮ್ಮನ್ನ ಇದೆಲ್ಲ ಕೊಡ್ತೀನಿ. ಹಂಗೆ ನಾನು ಹೇಳೋದು ಆ ಥರ ಎಷ್ಟೋ ಸಹಾಯಗಳು ಆ ಥರ ಅಂತಲ್ಲ. ಇನ್ನೊಂದ್ಸಲಿ ಕರಿಬಸವಯ್ಯ ಕರ್ಕೊಂಬಂದ ಆರ್ಟಿಸ್ಟು, ಯಾರೋ ತಾಯಿ ಮಗಳು ಮಂಡ್ಯದವರು, ಸೀದಾ ಕರ್ಕೊಂಬಂದ, ನನಗೆ ತಗೊಳಕ್ಕೆ ಶೂಟಿಂಗ್ ಹೋಗ್ಬಿಟ್ಟ. ಅವಳಿಗೊಂದು MBA ಸೀಟ್ ಬೇಕು ಅಂತ. ನಾನು ಅವಾಗ KC ರಾಮಮೂರ್ತಿ ಅವ್ರದ್ದು CMR ಕಾಲೇಜ್ ಇತ್ತು, ಅಲ್ಲಿ ಹೋದರೆ ಸಾಹೇಬರು ನೋಡಿದೆ, ಅದು ಇಲ್ಲ ಸರಿ ಯಜಮಾನ್ರ ಹತ್ರ ಕರ್ಕೊಂಡೋದೆ. ಈ ಥರ ಅವ್ರು ನಮ್ಮ ಮಂಡ್ಯದವ್ರು ಅಣ್ಣ ಹಂಗಿದೆ, ಈಗ ಲಿಫ್ಟಲ್ಲಿ ಮೇಲೆ ಹೋಗ್ಬಿಡ್ತಾರೆ, ಅದು ಮುಂಚೆನೇ ಕೇಳ್ಕೊಳ್ಳಿ ಅಂದೆ. ಆಮೇಲೆ ಹೇಳಿದ್ದಕ್ಕೆ ಆಯ್ತು. ಆಮೇಲೆ ಫೋನ್ ಮಾಡಿಬಿಟ್ಟು ಕೃಷ್ಣದೇವರಾಯ ಕಾಲೇಜ್ಗೆ, ಪ್ಯಾಲೇಸಿಗೆ ಫೋನ್ ಮಾಡಿ ಕೃಷ್ಣದೇವರಾಯ ಟ್ರಸ್ಟ್ನವ್ರಿಗೆ ನಮ್ಮ ಹುಡುಗಿ ಒಂದು ಕಳಿಸ್ತೀನಿ, ಒಂದು ಅನ್ನದಾಬರ ಕರ್ಕೊಂಡು ಒಂದು ಸೀಟ್ ಕೊಡಿಸ್ಬಿಡು ಅಂತ ಚೇರ್ಮನ್ಗೆ ಹೇಳ್ಬಿಟ್ಟು ಹೋಗ್ಬಿಟ್ರ ಮೇಲೆ ನಾನು ಕರ್ಕೊಂಡು ಹೋದರೆ ಅವಳಿಗೆ ಕಾಲೇಜಲ್ಲಿ ಸೀಟು, ಹಾಸ್ಟೆಲಲ್ಲಿ ಸೀಟು ಎಲ್ಲ ಆಗೋಯ್ತು. ಅವಳು ಸಿಂಗಾಪುರಲ್ಲಿ ದೊಡ್ಡ ಆಫೀಸರ್ ಈಗ. ಅವಳದು ಹೆಸರು ಗೊತ್ತಿಲ್ಲ, ಮರ್ತೋಗ್ಬಿಟ್ಟೆ ಸರ್. ನಾನು ಯಾರ ಹತ್ರ ವಿಷಯ ಇದೆ ಅನ್ನೋದನ್ನು ಹುಡುಕಿ ಸಂದರ್ಶನ ಮಾಡುವಂಥ ಈ ಕಲಾ ಮಾಧ್ಯಮ ಇದೆಲ್ಲ, ದಯಮಾಡಿ ನಾನು ತಮ್ಮಲ್ಲೆಲ್ಲ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಚಿತ್ರರಂಗನ ಬೆಳೆಸಿ, ಎಲ್ರಿಗೂ ಇದೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯ ಒಂದು ಮನವಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.
ಪುಸ್ತಕಗಳನ್ನ ಓದಿ. ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.